ನೀವು ಎಷ್ಟು ಅಂತರಂಗದ ಅಣ್ಣನ ಬಗ್ಗೆ ತಿಳ್ಕೊಂಡಿದ್ದೀರಾ? ರಾಜ್ಕುಮಾರ್ ಅವರು ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ, ಇಲ್ಲಾಂದ್ರೆ ನಿಮ್ಮ ಮೊದಲ ಸಿನಿಮಾ ಶಬ್ದವೇದಿ ಆಗಬೇಕಾಗಿತ್ತು. ಡಬ್ಬಿಂಗಲ್ಲಿ ನೋಡಿ ಏನೋ ಅವ್ರಿಗೆ ಸಮಾಧಾನ ಆಗಿಲ್ಲ. ಶಬ್ದವೇದಿ ಕಡೆಗೆ ಅವ್ರು ಬಿಡುಗಡೆ ದಿವಸ ಅವರು ಪುನೀತ್ ಫಾರ್ಮಲ್ಲಿ ಹೋಗಿ ಇದ್ರಂತೆ. ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಬಗ್ಬಿಟ್ಟಿದ್ದೀನಿ ಯಾರಾದರೂ ಹೇಳ್ಬಾರ್ದಾ, ಬಲವಂತವಾಗ ಸ್ವಲ್ಪ ನೆಟ್ಟಾಗಿ ನಿಂತ್ಕೊತಿದೆ, ಮೊದಲೇ ಪೊಲೀಸ್ ಆಫೀಸರ್ ಅಲ್ವಾ, ಮತ್ತೆ ಹಾಡಿದ್ರು. ಇನ್ನೊಂದು ಸತಿ ಹಾಡಪ್ಪ ಅಂದರು. ಸೊ ಹೀಗೆ ಒಂದು 5-6 ಸತಿ ವರದಣ್ಣ ಮತ್ತೆ ಹಾಡಿಸಿದ್ರು. ಆಮೇಲೆ ನಾನೊಂದು ಸತಿ ಯಾಕೆ ಅಂತ ಕೇಳಿದೆ. ಅವ್ರು ಕೊಟ್ಟ ಕಾರಣ ಏನಂದರೆ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ವೀಕ್ಷಕರೇ ನಮಸ್ಕಾರ. ಈ ಮಾಯಾ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಡಾಕ್ಟರ್ ರಾಜ್ಕುಮಾರ್ ಹೆಸರು ಕೇಳಿದಾಗಲೇ ಏನೋ ಒಂದು ಉತ್ಸುಕತೆ ಬರುತ್ತೆ. ಯಾಕೆ ಗೊತ್ತಾ, ಪ್ರತಿ ಬಾರಿ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಮಾತಾಡ್ತಾ ಹೊಸ ವಿಚಾರಗಳನ್ನ ತಿಳಿತೀವಿ. ಪ್ರತಿ ವಿಚಾರಗಳು ನಮಗೆ ಹೊಸದೇನು ಹುರುಪನ್ನು ಕೊಡುವಂತಹ ವಿಚಾರಗಳು. ಸೊ ಇವತ್ತು ನನ್ನ ಜೊತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ. ಅವರ ಪುಸ್ತಕ ಬರೆದಿರೋರು, ನಿಜವಾಗ್ಲೂ ಅಂತರಂಗದ ಅಣ್ಣ ಅನ್ನುವಂಥ ಪುಸ್ತಕ ಬರೆಯೋದ್ರ ಜೊತೆಗೆ ಅವರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅವರ ಜೊತೆಗೆ ಒಡನಾಟ ಇಟ್ಕೊಂಡಿರುವಂತಹ ಅವರ ಆಪ್ತ ನಿರ್ದೇಶಕ ಜೊತೆಗೆ ಸಾಹಿತಿ ಪ್ರಕಾಶ್ ರಾಜ್ ಮೆಹೋ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ. ನಿಜ, ಅಂತರಂಗದ ಅಣ್ಣ, ನೀವು ಎಷ್ಟು ಅಂತರಂಗದ ಅಣ್ಣನ ಬಗ್ಗೆ ತಿಳ್ಕೊಂಡಿದ್ದೀರಾ? ಅಲ್ಲ, ಅದು ಅಂತರಂಗದ ಅಣ್ಣನ ಬಗ್ಗೆ ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದಷ್ಟೇ ಮುಖ್ಯ. ಬಿಟ್ಟರೆ ಸಂಪೂರ್ಣವಾಗಿ ತಿಳ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಈ ಕುರುಡ ಆನೆಯನ್ನು ನೋಡಿದಾಗೆ, ಅಂದರೆ ಒಂದೊಂದು ಆ್ಯಂಗಲಲ್ಲೂ ರಾಜ್ಕುಮಾರ್ ಅವರು ಸಾವಿರಾರು ಜನಕ್ಕೆ ಸಾವಿರಾರು ಥರ ಕಾಣುವಂಥ ವಿಷಯಗಳನ್ನ ಇಟ್ಕೊಂಡಿದ್ದಂಥ ರಾಜ್ಕುಮಾರ್ ಅವ್ರನ್ನ ನಾನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು. ಸೊ ಅದೇ ಅಷ್ಟೇ ಅಂತ ಅಲ್ಲ. ಹೌದು, ಅಷ್ಟೇ ಅಂತ ಅಲ್ಲ. ಸೊ ನನ್ನ ರಾಜ್ಕುಮಾರ್ ಅವರು ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದ್ರೆ, ನನಗೆ ಬುದ್ಧಿ ಬಂದಾಗ ಸುಮಾರು ಒಂದು 6-7 ವರ್ಷದ ಹುಡುಗ ಆಗಿದ್ದಾಗ ನಮ್ಮ ಹಳ್ಳಿ ಚಾಮರಾಜನಗರದ ಹತ್ರ ಮೇಗಲಹುಂಡಿ ಅಂತ ಒಂದು ಹಳ್ಳಿ. ಅಲ್ಲಿಂದ ಒಂದು 5-6 ಮೈಲಿಗಳ ದೂರದಲ್ಲಿ ಹರವೆ ಅಂತ ಒಂದು ಊರು. ಅಲ್ಲಿ ಒಂದು ಟೆಂಟು. ಅಲ್ಲಿ ಚಿತ್ರಗಳು ಹಾಕ್ತಿದ್ದಿದ್ದೆ ಸೆಕೆಂಡ್ ಶೋ ಮಾತ್ರ. ರಾತ್ರಿ 10:30ಗೆ ಶುರುವಾಗೋದು. ಆವಾಗೆಲ್ಲ ಕನಿಷ್ಠ 3 ಗಂಟೆ ಸಿನಿಮಾಗಳು ಅಂದ್ಕೊಳ್ಳಿ. ಸೊ ಮಧ್ಯರಾತ್ರಿ 1:30ಗೆ ಸಿನಿಮಾ ಬಿಡೋದು. ಮತ್ತೆ ಅಲ್ಲಿಂದ ನಾವು ಊರಿಗೆ 1:30 ಗಂಟೆ ನಡ್ಕೊಂಡು ಬರಬೇಕು. ಸೊ ಹಾಗೆ 1:30ಯಿಂದ 3 ಗಂಟೆಗೆ ನಾವು ಬಂದು ನಿದ್ದೆಲೇ ನಡ್ಕೊಂಡು ಬಂದು ಊರಲ್ಲಿ ಮಲ್ಕೋತಿದ್ವಿ ಚಿಕ್ಕ ಹುಡುಗರಾಗಿದ್ದಾಗ. ಆಮೇಲೆ ನಮ್ಮ ಅಜ್ಜಿ ತಾತನಿಗೆ ತುಂಬ ಸಿನಿಮಾದ ಕ್ರೇಜು, ಅದರಲ್ಲೂ ಮುಖ್ಯವಾಗಿ ಅಣ್ಣವ್ರದ್ದೇ. ಬೇರೆಯವ್ರಿಗಿಂತ ಹೆಚ್ಚು ರಾಜ್ಕುಮಾರ್ ಅವ್ರ ಸಿನಿಮಾಗಳನ್ನೇ ನೋಡ್ತಿದ್ದು ಮತ್ತು ಅಲ್ಲಿ ಬರ್ತಿದ್ದು ಅದೇ. ಸೊ ಹಾಗಾಗಿ ಅದೊಂದು ಯಾತ್ರೆ ನಮಗೆ, ಸಿನಿಮಾ ಯಾತ್ರೆ. ಒಂದು ಸಿನಿಮಾ ನೋಡಬೇಕು ಅಂದರೆ 10:30ಗೆ ಸಿನಿಮಾ ಶುರುವಾದರೆ ನಮ್ಮೂರನ್ನು ನಾವು 9 ಗಂಟೆಗೆ ಬಿಡಬೇಕು. ರಾತ್ರಿ 3 ಗಂಟೆಗೆ ವಾಪಸ್ ಬರೋದು. ಸೊ ಅದು ನಡ್ಕೊಂಡು ಬಂದು ಇದ್ರ ನಡುವೆ ಸಿನಿಮಾ ನೋಡಿದ್ದೊಂದು ಕಥೆ ಆದರೆ, ಹೋಗ್ತಾ ಬರ್ತಾ ಆ ಸಿನಿಮಾದ ಬಗ್ಗೆ ಮತ್ತು ರಾಜ್ಕುಮಾರ್ ಬಗ್ಗೆ ಸೊ ಹಿರಿಯರು ಮಾತಾಡ್ಕೊಂಡು ಬರುವಂಥದ್ದು ಇದೆಯಲ್ಲ, ಅದು ಭಾಳ ಸ್ವಾರಸ್ಯಕರವಾದ. ನಿಜ, ನಂಗೆ ಅದು ಕೇಳೋ ಕ್ಯೂರಿಯಾಸಿಟಿ ಇದೆ. ಏನೆಲ್ಲ ಮಾತುಗಳು ಬರ್ತಿತ್ತು? ಸೊ ಹೇಗೆ ಅಂದರೆ, ಒಂದು ಸಿನಿಮಾ ನೋಡಿ ಆ ಸಿನಿಮಾದಲ್ಲಿ ಹೀರೋ ಎಷ್ಟು ಕಷ್ಟಪಡ್ತಾನೆ, ಕಡೆಗೆ ಎಷ್ಟು ಒಳ್ಳೆಯವನವನು, ಮತ್ತು ಅದರಿಂದ ಅವನಿಗೆ ಎಷ್ಟು ಒಳ್ಳೆಯದಾಗುತ್ತೆ. ಸೊ ಈ ಥರ ಒಂದು ನೀತಿ, ಅಂದರೆ ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದು ಸಿನಿಮಾದಲ್ಲಿ ಇರ್ತಿದ್ದು ರಾಜ್ಕುಮಾರ್ ಅವ್ರ ಸಿನಿಮಾದಲ್ಲಿ. ಅದರ ಬಗ್ಗೆನೇ ಜನ ಮಾತಾಡ್ಕೊಂಡು ಹಾಗಿರಬೇಕು ಅಂತ, ಬದುಕಬೇಕು ಅಂತ ಆಸೆ ಪಡ್ತಿದ್ದ ಜನಸಮೂಹ ಇತ್ತು ಅವಾಗ. ಸೊ ಅದು ಭಾಳ ಇಷ್ಟವಾದದ್ದು. ಜೊತೆಗೆ ಅವರು ನಮ್ಮ ಕಾಡಿನ, ಅಂದರೆ ಚಾಮರಾಜನಗರ ಪ್ರದೇಶದವರು ಹೌದು, ಮತ್ತು ನಮ್ಮದೇ ಕಮ್ಯುನಿಟಿಯವರು ಹೌದು. ಸೊ ಹಾಗಾಗಿ ನಮ್ಮ ಜನಗಳಿಗೆ ಅವರು ನೇರ ಸಂಪರ್ಕ ಇದ್ದವರು. ಸೊ ಹಾಗಾಗಿ ಅವರು ರಾಜ್ಕುಮಾರ್ ಸಿನಿಮಾಗೆ ಬರೋಕ್ಕೆ ಮುಂಚೆ ಮುತ್ತರಾಜು ಆಗಿದ್ದಾಗ ಹಳ್ಳಿನಲ್ಲಿ ಹೇಗಿದ್ದರು, ಎಷ್ಟು ಕಷ್ಟಪಡ್ತಿದ್ರು, ಅವ್ರ ಜೀವನ ಎಷ್ಟು ಅಂದರೆ ಎಷ್ಟು ಅಂದರೆ ಏನು ಕಷ್ಟದಲ್ಲಿ ಇತ್ತು, ಅವ್ರ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟವ್ರನ್ನ ಬೆಳೆಸೋರು ಇತ್ಯಾದಿಗಳನ್ನು ಮಾತಾಡ್ತಾ ಬರೋರು. ನನಗೆ ಅಲ್ಲಿ ಭಾಳ ವರ್ಷಗಳು ನಾನು ಸಿನಿಮಾ ಅಂದರೆ ಅದು ಯಾರೋ ಜನ ಅಂತ ಗೊತ್ತಿರಲಿಲ್ಲ. ಭಾಳ ದಿನಗಳು ಯಾರೋ ಈ ಗೊಂಬೆಗಳನ್ನು ಅಲ್ಲಿ ಜೋಡಿಸಿಟ್ಟಿರ್ತಾರೆ, ಅದೇನೋ ಕರೆಂಟ್ ಕೊಟ್ಟರೆ ಅವು ಸಿನಿಮಾ ಆಗುತ್ತೆ, ಈ ಥರದ ಕಲ್ಪನೆ ಇದ್ದ ನನಗೆ ಹೀಗೆ ಮಾತಾಡ್ಕೊಂಡು ಬರುವಾಗ ಅವ್ರು ರಾಜ್ಕುಮಾರ್ ಅನ್ನೋರೊಬ್ಬರು ಮನುಷ್ಯರು ಅಂತ ಯಾವುದೋ ಒಂದು ಪಾಯಿಂಟಲ್ಲಿ ಗೊತ್ತಾದಾಗ, ಆಮೇಲೆ ನಮ್ಮ ಹಿರಿಯರೆಲ್ಲ ಅವರು ನೋಡಿದ್ವಿ, ಅಲ್ಲಿ ನೋಡಿದ್ವಿ, ಇಲ್ಲಿ ನೋಡಿದ್ವಿ ಅಂತ ನಮ್ಮ ಅಜ್ಜಿ ತಾತ ಎಲ್ಲ ಮಾತಾಡ್ತಿರುವಾಗ ನಾನು ಒಂದು ಸತಿ ನಮ್ಮ ತಾತನ ಕರ್ಕೊಂಡು ರಾಜ್ಕುಮಾರ್ ಮೀಟ್ ಮಾಡಬೇಕು ಅಂತ ಆಸೆ ಶುರುವಾಗಿದ್ದ ಅವಾಗ. ಸೊ ಹೀಗೆ ರಾಜ್ಕುಮಾರ್ ನಮ್ಮ ಅಂತರಂಗಕ್ಕೆ ನಮ್ಮ ಬುದ್ಧಿ ಬರ್ತಿದ್ದಾಗೆ ಇಳಿದ್ಬಿಟ್ರು.
ನಿಜ, ಯಾಕಂದ್ರೆ ನಿಮ್ಮ ಆ ಒಂದು ಏನ್ ಹೇಳ್ತಾರೆ ಕ್ಯೂರಿಯಾಸಿಟಿ ಇತ್ತಲ್ಲ, ಆ ಕ್ಯೂರಿಯಾಸಿಟಿಗೆ ಫಸ್ಟ್ ಸಿಕ್ಕಿದೆ ರಾಜ್ಕುಮಾರ್ ಅವರು. ಸೊ ಅದಕ್ಕೆ ನಿಮ್ಗೆ ಅಲ್ಲಿ ಹುಡುಕಾಟ ಸ್ಟಾರ್ಟ್ ಆಯ್ತು. ಬರೀ ಅಂದ್ರೆ ಆವಾಗ ನಮ್ಮ ಹಳ್ಳಿ ಇಷ್ಟೊಂದು ಮಾಧ್ಯಮಗಳಾಗಲಿ ಅಥವಾ ಇಷ್ಟೊಂದು ತೆರ್ಕೊಂಡಿರ್ಲಿಲ್ಲ ನಾವು ಜಗತ್ತಿಗೆ. ನಮಗೆ ಜಗತ್ತು ನನ್ನ ಬಾಲ್ಯದಲ್ಲಿ ಅರ್ಥ ಆಗದಿದ್ದೆ ಸಿನಿಮಾಗಳ ಮೂಲಕ. ಒಂದು ಸಿಟಿ ಹೇಗಿದೆ, ಬೆಂಗಳೂರು ಹೇಗಿದೆ ಅಂತ ನಾನು ನೋಡಿದ ಸಿನಿಮಾದಲ್ಲಿ. ಸೊ ಈ ಥರ ನಮಗೆ ಸಿನಿಮಾನೇ ಬದುಕು, ಆ ಸಿನಿಮಾನೇ ಒಂದು ವಿಸ್ಮಯ ಪ್ರಪಂಚ, ಒಂದು ಕಲ್ಪನೆನ ನಿಜ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಗೆ ಅದೊಂದೇ ಮಾಧ್ಯಮ. ಸೊ ಹೀಗಾಗಿ ಸಿನಿಮಾವೇ ಸರ್ವಸ್ವವಾಗಿ ಇದ್ದಂಥ ನನ್ನ ಬಾಲ್ಯದ ಬದುಕು. ಹಾಗೆ ಬರ್ತಾ 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 ಬರೀ ರಾಜ್ಕುಮಾರ್ ನೋಡಬೇಕು ಅಂತಿದ್ದು ನನಗೆ, ನಾನು ರಾಜ್ಕುಮಾರ್ ಥರ ಹೀರೋ ಆಗಬೇಕು, ಸಿನಿಮಾಕ್ಕೆ ಬರಬೇಕು ಅಂತ ಆಸೆ ಹುಟ್ಟಿದ್ದು ಬಹುಶಃ ನಾನು ಹೈಸ್ಕೂಲ್ ಓದ್ತಾ ಇರೋ ದಿನಗಳೆಲ್ಲ. ಅಲ್ಲಿಂದ ನಾನು ರಂಗಭೂಮಿನಲ್ಲಿ ಹವ್ಯಾಸಿ ರಂಗಭೂಮಿನಲ್ಲಿ ಕೆಲಸ ಮಾಡಿ ನನ್ನ ಓದಿನ ಜೊತೆಗೇನೆ ನಾಟಕಗಳಲ್ಲಿ ಅಭಿನಯಿಸ್ತಾ, ನಾಟಕಗಳನ್ನ ಬರೀತಾ, ನಿರ್ದೇಶನ ಮಾಡ್ತಾ. ಸೊ ನನ್ನ ಡಿಗ್ರಿ ಮುಗಿದ ಮೇಲೆ ನೀನಾಸಮ್ಗೆ ಹೋಗಿ ಅಲ್ಲಿ 1 ವರ್ಷ ಟ್ರೈನಿಂಗ್ ಮಾಡಿಕೊಂಡು, ಸೊ ಆ ನಂತರ ನಾನು ಚಿತ್ರರಂಗಕ್ಕೆ ಬಂದಿದ್ದು. ಸೊ ಹೀಗಾಗಿ ನನ್ನ ಇಡೀ ಬದುಕಿನಲ್ಲಿ ರಾಜ್ಕುಮಾರ್ ಒಂದು ಮಾರ್ಗದರ್ಶಿ. ಸೊ ಅಲ್ಲಿ ತನಕ ನೀವು ಭೇಟಿನೇ ಮಾಡಿರ್ಲಿಲ್ಲ, ಆಮೇಲೆ ಭೇಟಿ ಯಾವಾಗ ಆಯ್ತು ನೋಡಿ? ಇಷ್ಟು ಲಾಂಗ್ ಗ್ಯಾಪ್ ಅಲ್ಲೂ ನೀವು ಅವರನ್ನ ಆರಾಧ್ಯವಾಗಿ ಇಟ್ಕೊಂಡಿದ್ರಿ. ಹೌದು. ಅಂದರೆ ಮೈಸೂರಿನಲ್ಲಿ ನಾನು ಡಿಗ್ರಿ ಓದ್ತಾ ಇದ್ದೆ ಅವಾಗ ಈ ಆರ್ಯ ಈಡಿಗರ ವಿವಾಹ, ಸಾಮೂಹಿಕ ವಿವಾಹ ಅಂತ ಒಂದು ಶುರು ಮಾಡಿದ್ರು. ಅದು ಮೊದಲನೇ ವರ್ಷ. ಇವರನ್ನ ಆವತ್ತಿನ ಆ ಮದುವೆಯ ಹಿಂದಿನ ದಿನದ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು, ಅದರ ಉದ್ಘಾಟನೆಗೆ ರಾಜ್ಕುಮಾರ್ ಅವ್ರನ್ನ ಕರೆದಿದ್ರು. ಸೊ ಅವರು ಮೈಸೂರಿನ ಕಲಾಮಂದಿರದಲ್ಲಿ ಅದರ ಕಾರ್ಯಕ್ರಮ ಇತ್ತು. ನಾನು ಆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಉದ್ಘಾಟನೆಯ ಸಮಾರಂಭದಲ್ಲಿ ನಾನು ಒಬ್ಬ ಮುಖ್ಯವಾದ ವ್ಯಕ್ತಿ. ಅಂದರೆ ನಾನು ರಂಗಭೂಮಿನಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ನಾನು ಒಂದು ರೆಪ್ರೆಸೆಂಟೇಟಿವ್ ಥರ ಕೆಲಸ ಮಾಡ್ತಿದ್ದೆ. ಆಗ ನಾವು ಮೇಕಪ್ ರೂಮ್ನಲ್ಲಿ ಯಾರಿಗೋ ಏನೋ ಹೇಳ್ತಾ ಇದ್ವಿ. ಮೈಸೂರಿನ ಕಲಾಮಂದಿರದ ಮೇಕಪ್ ರೂಮ್ ಹಿಂದ್ಗಡೆ ಒಂದು ಎಂಟ್ರಿ ಇದೆ. ಹೌದು. ಆ ಎಂಟ್ರಿನಲ್ಲಿ ಗ್ಲಾಸ್ ಇದು ಈ ಕಡೆ ಒಂದು 2-3 ಜನ ಇದ್ವಿ ಅಷ್ಟೇ. ಅವ್ರು ನನ್ನನ್ನೇ ನೋಡ್ಕೊಂಡು ಪಾಸ್ ಆದರು. ನಮಗೆ ನಮಸ್ಕಾರ ಅನ್ಬೇಕು ಅಂತ ಗೊತ್ತಿಲ್ಲ, ಶಾಕ್ ನಮಗೆ. ನಾವು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಹಂಗೆ ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನನ್ನನ್ನೇ ನೋಡ್ಕೊಂಡು ನಕ್ಕೊಂಡು ಹೋದ್ರಲ್ಲ, ಆ ಶಾಕಲ್ಲಿ ನಂಗೆ ನಮಸ್ಕಾರ ಅಂತಲೂ ಅನ್ಬೇಕು ಅಂತ ಆಮೇಲೆ ಅವ್ರು ಪಾಸ್ ಆದಮೇಲೆ ಅನ್ನಿಸ್ತು ನನಗೆ ನಮಸ್ಕಾರ ಹೇಳಬೇಕಾಗಿತ್ತು ಅಂತ. ಸೊ ಆ ಥರದ ಒಂದು ಮೊದಲನೇ ಭೇಟಿ ಹಂಗಿತ್ತು. ನಿಜ, ನಮ್ಗೆ ಯಾರಾದ್ರೂ ಇಷ್ಟ ಆದವ್ರು ಎದುರುಗಡೆ ಬಂದಾಗ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ಬಿಡೋದಿಲ್ಲ. ಅದು ಅನ್ಎಕ್ಸ್ಪೆಕ್ಟೆಡ್. ಹೌದು. ನೀವು ಅವಾಗ ಅನ್ಕೊಂಡಿದ್ರ ನಾನು ಅವ್ರ ಜೊತೆ ಆಪ್ತವಾಗಿ ಮಾತಾಡುವಂತ ಸಮಯ ನಂಗೆ ಸಿಗುತ್ತೆ ಅನ್ನುವಂಥ ಕಲ್ಪನೆ ಆವಾಗಿತ್ತ ನಿಮಗೆ? ಸಿಗುತ್ತೆ ಅಂತ ಗೊತ್ತಿತ್ತು ಅಂತೇನಿಲ್ಲ. ಬಟ್ ಆ ಥರದ ಅವ್ರ ಜೊತೆ ಇರಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಜೊತೆ ಪಾತ್ರ ಮಾಡಬೇಕು, ಅವ್ರ ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅನ್ನೋದು ಇತ್ತು ಆ ಟೈಮಲ್ಲಿ ಇತ್ತು. ಅದು. ಸೊ ಮತ್ತೆ ಅವ್ರ ಜೊತೆ ಈ ಥರ ಕೆಲಸ ಮಾಡುವಂಥ ಅವಕಾಶ ಯಾವಾಗ ಸಿಕ್ತು ನಿಮಗೆ? ನಾನು ನೀನಾಸಮ್ ಎಲ್ಲ ಮುಗಿಸ್ಕೊಂಡು ನೇರವಾಗಿ ಬೆಂಗಳೂರಿಗೆ ಬಂದು ನಾಗಾಭರಣ ಅವ್ರ ಜೊತೆ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಸೇರಿಕೊಂಡೆ. ಆವಾಗ ಅದಕ್ಕೂ ಮುಂಚೆ ಏನಾಗಿತ್ತು, ನನಗೆ ರಾಜ್ಕುಮಾರ್ ಅವ್ರ ಕುಟುಂಬದವ್ರು ಚೆನ್ನಾಗಿ ಪರಿಚಯ ನನಗೆ. ಯಾಕೆಂದರೆ ಸ್ವಲ್ಪ ಸಂಬಂಧಿಗಳು ಆದ್ರಿಂದ, ಊರು ಒಂದು ಹತ್ತಿರದ ಊರಾಗಿರೋದ್ರಿಂದ ನನಗೆ ಅದು ಪರಿಚಯ ಇತ್ತು. ನಾನು ವರದಣ್ಣ ಅವರು, ರಾಜ್ಕುಮಾರ್ ಅವ್ರ ಬ್ರದರು, ಅವರನ್ನು ಮೀಟ್ ಮಾಡಿ ನನ್ನ ಹಿನ್ನೆಲೆ, ಆಮೇಲೆ ನಾನು ರಂಗಭೂಮಿನಲ್ಲಿ ಕೆಲಸ ಮಾಡಿದ್ದು, ನೀನಾಸಮ್ ಮಾಡಿದ್ದು, ಇದನ್ನೆಲ್ಲ ಹೇಳಿಕೊಂಡು ನಾನು ಸಿನಿಮಾದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದಾಗ ವರದಣ್ಣ ಅವರು ಶಬ್ದವೇದಿನಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡು ಅಂತ ಹೇಳಿ ನನ್ನನ್ನು ಸೇರಿಸ್ಕೊಂಡ್ರು. ಸೊ ಅಂದರೆ ಇನ್ನೇನು 4-5 ದಿನ ಇತ್ತು ಮುಹೂರ್ತ. ಸೊ ಆ ಮುಹೂರ್ತ 4-5 ದಿನ ಇರುವಾಗ ಕೆಲಸ ಮಾಡಿ ಅಂತೇಳಿ ರಘುನಂದನ್ ಅಸೋಸಿಯೇಟು ಅವರು ವಜ್ರೇಶ್ವರಿನಲ್ಲಿ ಡಿಸ್ಕಷನ್ ನಡೀತಾ ಇತ್ತು ಎಸ್ ನಾರಾಯಣ್ ಅವ್ರ ಜೊತೆ. ಆವಾಗ ಅಲ್ಲಿಗೆ ಫೋನ್ ಮಾಡಿ ನಮ್ಮ ಕಡೆಯಿಂದ ಪ್ರಕಾಶ್ ಅಂತ ಒಂದು ಹುಡುಗ ಬರ್ತಾರೆ, ಅವ್ರನ್ನ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಇಟ್ಕೊಳ್ಳಿ ಅಂತ ವರದಣ್ಣ ಹೇಳಿ, ನಾನು ಅಲ್ಲೋಗಿ ರಘುನಂದ್ ಅವ್ರನ್ನ ಮೀಟ್ ಮಾಡಿದಾಗ ಬನ್ನಿ ಪ್ರಕಾಶ್ ವರದಣ್ಣ ಹೇಳಿದ್ದಾರೆ ಅಂತ ಹೇಳಿ ನಾರಾಯಣ್ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ಆಗ ನಾರಾಯಣ್ ಅವ್ರು ಏನು ಹೇಳಿದ್ರು, ಅವಾಗ ಆಗಲೇ ಶೂಟಿಂಗ್ ಎಲ್ಲ ಎಸ್ ನಾರಾಯಣ್ ಅವರು ನಿರ್ದೇಶಕರು. ಸೊ ಆವಾಗ ಈ ಕಾಸ್ಟ್ಯೂಮ್ಸು ಅದು ಇದ್ರ ಬಗ್ಗೆ ಏನೋ ಚರ್ಚೆ ನಡೀತಾ ಇತ್ತು. ಆವಾಗ ನಿನ್ನ ಮೊದಲನೇ ಚಿತ್ರ ಅಲ್ವ ಮರಿ, ಅಪ್ರೆಂಟಿಸಾಗಿ ಕೆಲಸ ಮಾಡಿ, ಸೊ ಅಂದರೆ ನಿಮ್ಗೇನು ಗೊತ್ತಿಲ್ಲ, ಸುಮ್ಮನೆ ಜೊತೆಲಿ ಇದು ನೋಡ್ಕೊಳ್ಳಿ ಅಷ್ಟೇ, ಇನ್ನೊಂದು 4-5 ದಿನ ಶೂಟಿಂಗ್ ಇದೆ, ಈಗೇನು ಬೇಡ, ಇನ್ನೊಂದು ಶೂಟಿಂಗ್ ನಾಳೆ ಅನ್ನುವಾಗ ನನ್ನ ಬಂದು ಮೀಟ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಸೊ ಅದೇ ಖುಷಿನಲ್ಲಿ ಅಣ್ಣವ್ರ ಸಿನಿಮಾನೇ ಮೊದಲನೇ ಸತಿ ಕೆಲಸ ಮಾಡ್ತೀನಿ ಅನ್ನೋ ಖುಷಿನಲ್ಲಿ ಹೋದೆ. ಬಟ್ ಆ ಸಿನಿಮಾ ಟೇಕ್ ಆಫ್ ಆಗಲಿಲ್ಲ. ಆಗ 1993-94 ಕತೆ ಹೇಳ್ತಾ ಇದ್ದೀನಿ ನಾನು. ಅದು ಆ್ಯಕ್ಚುಲಿ ಇನ್ನೂ ಹಿಂದೆ ಶುರು ಆಗಬೇಕಾಗಿತ್ತು ಸಿನಿಮಾ ಅದು. ಸೊ ಅದೇನೇನೋ ಆಗಿ ಅದು ಪೋಸ್ಟ್ಪೋನ್ ಆಗ್ತಾ ಆಗುತ್ತೋ ಇಲ್ವೋ ಅನ್ನೋ ಥರ ಆಗಿ
ಕಡೆಗೆ ಅದು 2000ದಲ್ಲಿ ಸೆಟ್ ಏರಿದ್ದು. ಅಷ್ಟರಲ್ಲಾಗಲೇ ನಾನು ರಾಜ್ಕುಮಾರ್ ಅವ್ರ ಕಂಪ್ನಿನಲ್ಲಿ ಜನ್ಮದ ಜೋಡಿ ಒಂದಷ್ಟು ಸಿನಿಮಾದಲ್ಲಿ ಕೆಲಸ ಮಾಡಿ ಪರ್ಮನೆಂಟ್ ಅಸೋಸಿಯೇಟಾಗಿ ಇದ್ದೆ. ಆದರೆ ಏನಾಯಿತು, ಆ ಟೈಮಲ್ಲಿ ಹೃದಯ ಅಂತ ಸಿನಿಮಾ ಮಾಡ್ತಾಯಿದ್ವಿ, ಶಿವರಾಜ್ ಕುಮಾರ್ ಅವ್ರದ್ದು, MS ರಾಜಶೇಖರ್ ಡೈರೆಕ್ಟ್ರು. ಸೊ ಆ ಸಿನಿಮಾ ಶೂಟಿಂಗ್ ಮುಗಿದಿತ್ತು, ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಮುಗಿದಿರಲಿಲ್ಲ. ಸೊ ಅದರಲ್ಲಿ ನಾನು ಡಬ್ಬಿಂಗು ರೀರಿಕಾರ್ಡ್ಗೆಲ್ಲ ಅಸೋಸಿಯೇಟ್ ಆಗಿ ನಾನು ಇರಲೇಬೇಕಾಗಿತ್ತು. ಅಷ್ಟರಲ್ಲಿ ಶಬ್ದವೇದಿ ಶೂಟಿಂಗ್ ಶುರು ಆಗೋಯಿತು. ಸೊ ಹಾಗಾಗಿ ನಾನು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ. ಇಲ್ಲಾಂದ್ರೆ ನಿಮ್ಮ ಮೊದಲ ಸಿನಿಮಾ ಶಬ್ದವೇದಿ ಆಗಬೇಕಾಗಿತ್ತು. ಬಟ್ ಆಮೇಲೆ ಶುರುವಾದಾಗ ನಾನು ಬ್ಯುಸಿ, ಅಂದರೆ ಅದೇ ವಜ್ರೇಶ್ವರಿ ಕಂಬೈನ್ಸ್ನ ಇನ್ನೊಂದು ಸಿನಿಮಾದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಇದರಲ್ಲಿ ವರ್ಕ್ ಮಾಡೋಕ್ಕಾಗಲಿಲ್ಲ. ಆದರೆ ಭಕ್ತ ಅಂಬರೀಷ ಸಿನಿಮಾದಲ್ಲಿ ನಾನು ಅಸೋಸಿಯೇಟಾಗಿ ಕೆಲಸ ಶುರು ಮಾಡಿದೆ. ಅದು ಸ್ಕ್ರಿಪ್ಟ್ ವರ್ಕು, ಡೈಲಾಗ್ಸು, ಸಾಂಗ್ ರೆಕಾರ್ಡಿಂಗು ಎಲ್ಲ ಆಯಿತು. ಶೂಟಿಂಗ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು. ಸೊ ಅದು ಇನ್ನೇನು ಶೂಟಿಂಗ್ ಹೋಗಬೇಕು ಅನ್ನೋ ಟೈಮಲ್ಲಿ ವೀರಪ್ಪನ ಹಗರಣ ಆಯಿತು. ಸೊ ಆ ಸಮಯದಲ್ಲಿ ಸೊ ಹಾಗಾಗಿ ಆ ಸಿನಿಮಾ ಶುರು ಆಗಲೇ ಇಲ್ಲ. ಸೊ ಹಾಗಾಗಿ ನಾನು ಭಕ್ತ ಅಂಬರೀಷ ಚಿತ್ರದ ಪ್ರೀ ಪ್ರೊಡಕ್ಷನ್ನಲ್ಲಿ ವರ್ಕ್ ಮಾಡಿದ್ದ ಅನುಭವ ಇದೆ. ರಾಜ್ಕುಮಾರ್ ಅವ್ರ ಸಿನಿಮಾಗೆ ಸೆಟ್ಟಲ್ಲಿ ಕೆಲಸ ಮಾಡೋದ ಅನುಭವ ಇಲ್ಲ. ಓಕೆ. ಆಮೇಲೆ ಯಾವಾಗ ಭೇಟಿ ಆದ್ರಿ ನೀವು ರಾಜ್ಕುಮಾರನ್ನ? ಮತ್ತೆ ಈ ತರ ಪರ್ಸನಲ್ ಆಗಿ ನೀವು ಮಾತಾಡಿದ್ದು? ಅದೇನಾಯಿತು, ಅದಾದಮೇಲೆ ನಾನು ನಾಗಾಭರಣ ಅವ್ರ ಜೊತೆ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡ್ತಾಯಿದ್ದೆ. ಅವಾಗ ಗೀತ ಮಾಧುರಿ ಅಂತ ಒಂದು ಈ ಕವಿಗಳ ಹಾಡುಗಳನ್ನ ವಿಜುವಲಿ ಚಿತ್ರೀಕರಿಸೋದು, ಆ ಥರದ ಒಂದು ಕಾನ್ಸೆಪ್ಟ್ ಮಾಡಿದ್ವಿ. ಅದು ಕುವೆಂಪು ಅವರಿಂದ ಹಿಡಿದು ಬೇಂದ್ರೆ ಎಲ್ಲ ಕವಿಗಳ ಹಾಡುಗಳನ್ನು ಚಿತ್ರೀಕರಣ ಮಾಡೋದು. ಅದರಲ್ಲಿ ಕುವೆಂಪು ಅವ್ರದ್ದು ಮೊದಲನೇ ಎಪಿಸೋಡು, ಅದರಲ್ಲಿ ಎಲ್ಲಾದರೂ ಇರು ಎಂತಾದರೂ ಇರು ಅಂತ ಒಂದು ಹಾಡು ಬರುತ್ತೆ. ಸೊ ಆ ಹಾಡು ರಾಜ್ಕುಮಾರ್ ಅವರೇ ಹಾಡಿದ್ರು ಆಲ್ರೆಡಿ, ಅದು ಕ್ಯಾಸೆಟ್ಗೋಸ್ಕರ ಹಾಡಿದ್ರು. ಈ ಹಾಡ ಎಲ್ಲಾದರೂ ಕನ್ನಡವಾಗಿರುವ ಹಾಡನ್ನು ಅವರು ಕ್ಯಾಸೆಟ್ಗೋಸ್ಕರ ಹಾಡಿದ್ರು. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ರಾಜ್ಕುಮಾರ್ ಅವರು ಅದನ್ನು ಹಾಡ್ದಾಗೆ ಅದನ್ನ ರಾಜ್ಕುಮಾರ್ ಅವ್ರ ಹಳೆ ಮನೆ ಇತ್ತಲ್ಲ, ಅದರ ಲಾನಲ್ಲಿ ಶೂಟಿಂಗ್ ಮಾಡಿದ್ವಿ. ಆಗ ನಾನು ಮೊದಲನೇ ಬಾರಿ ರಾಜ್ಕುಮಾರ್ ಅವ್ರಿಗೆ ಗೀತ ಮಾಧುರಿ ಅನ್ನುವ ಎಲ್ಲಾದರೂ ಇರು ಎಂತಾದರೂ ಇರುವ ಹಾಡಿಗೆ ಕ್ಲಾಪ್ ಮಾಡಿದೆ. ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಅದಾಗಿ ಆ ಸಾಂಗ್ ಶೂಟಿಂಗ್ ಆಯಿತು. ಶೂಟಿಂಗ್ ಆಗಿ ನಮ್ಮ BC ಗೌರಿಶಂಕರ್ ಅವ್ರ ಕ್ಯಾಮ್ರಾಮನ್ನು, ಅಣ್ಣ ಹೇಗೆ ಬಂದಿದೆ ನೋಡ್ಬಿಡೋಣ ಅಂದರು. ರಾಜ್ಕುಮಾರ್ ಅವರು ಈಗಲೇ ನೋಡ್ಬೋದಾ ಅಂದರು. ಅಂದರೆ ಅವ್ರಿಗೆ ಗೊತ್ತೇ ಇಲ್ಲ ಡಿಜಿಟಲ್ ಅಂದರೆ ಈ TV ಮೀಡಿಯಾ ಬಂದ ಮೇಲೆ ಅದು ಇಮಿಡಿಯೇಟಾಗಿ ನೋಡ್ಬೋದು ಅನ್ನೋ ಕಲ್ಪನೆ ಅವ್ರಿಗಿರಲಿಲ್ಲ. ಅವ್ರು ಇನ್ನೂ ನೆಗೆಟಿವಲ್ಲಿ ಸಿನಿಮಾದಲ್ಲಿ ಶೂಟಿಂಗ್ ಮಾಡಿ ಅದನ್ನು ಡೆವಲಪ್ ಮಾಡಿ ಪ್ರಿಂಟ್ ಆಗಿ ಆಮೇಲೆ ರಶ್ ನೋಡ್ತಿದ್ರಲ್ಲ, ಆ ಕಲ್ಪನೆಯಲ್ಲಿ ಇದ್ರು ಅಂತ ಕಾಣಿಸುತ್ತೆ. ಬಟ್ ಈಗಲೇ ನೋಡ್ಬೋದಾ ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಈಗಲೇ ನೋಡ್ಬೋದಾ ಅಂದರು. ನೋಡ್ಬೋದಣ್ಣ ಅಂತ ಅವ್ರು ಮಾಡಿದ್ದನ್ನೆಲ್ಲ ಮಾಡಿ ತೋರಿಸಿದ್ವಿ. ಅದು ಹಾಕಿ ತೋರಿಸಿದ್ರು. ಅದನ್ನು ನೋಡಿ ರಾಜ್ಕುಮಾರ್ ಅವರು ಏನು ಯೋಚನೆ ಮಾಡಿರ್ಬೋದು ಹೇಳಿ. ಹಿಂಗೆ ಯೋಚನೆ ಮಾಡ್ತಾ ಈ ಒಂದು ಅವಕಾಶ ನಮಗೆ ಸಿನಿಮಾಗಳಲ್ಲಿ ಇದ್ಬಿಟ್ಟಿದ್ರೆ ನಾವು ಮಾಡಿದ ಎಷ್ಟೋ ತಪ್ಪುಗಳನ್ನ ತಿದ್ಕೋಬೋದಾಗಿತ್ತು. ಎಂಥ ಮನಸ್ಸಲ್ಲ ಅದು. ಹೌದು. ಅಂದರೆ ಅವ್ರಿಗೆ ಅದು ನೋಡಿದ ತಕ್ಷಣ ಅವ್ರ ಸಿನಿಮಾದಲ್ಲಿ ಎಷ್ಟೆಷ್ಟು ತಪ್ಪು ಅವ್ರಿಗೆ ಕಾಣಿಸಿತ್ತೋ, ಸರ್ ಮಾಡ್ಕೋಬೇಕು ಅಂತ ಅನಿಸಿತ್ತೋ ಗೊತ್ತಿಲ್ಲ. ಬಟ್ ಇದನ್ನು ನೋಡಿದ ತಕ್ಷಣ ಅವ್ರು ಒಂದು ಟ್ರಾನ್ಸ್ಗೆ ಹೋದಂಗೆ, ಸೊ ಏನೇನು ತಪ್ಪುಗಳನ್ನ ನಾನು ತಿದ್ಕೋಬೋದಾಗಿತ್ತು ಅಂತ ಅಂದ್ಕೊಂಡು, ಈ ಅವಕಾಶ ಅವಾಗ ಇದ್ದಿದ್ರೆ ನಾವು ಮಾಡಿರೋ ಎಷ್ಟೋ ತಪ್ಪುಗಳನ್ನ ತಿದ್ಕೋಬೋದಾಗಿತ್ತು ಅಂದರು. ನನಗದು ಭಾಳ ಇದು ಒಬ್ಬ ನಟನಿಗೆ ಇರಬೇಕಾದಂಥ ಒಂದು ಕಾಳಜಿ ಮತ್ತು ಅದರ ಬಗ್ಗೆ ಒಂದು ತಿಳುವಳಿಕೆ. ಅಂದರೆ ನಂಗೆ ಇದರಲ್ಲಿ ಇನ್ನೊಂದು ವಿಚಾರ ಹೇಳಬೇಕು ಅಂತ ಅನಿಸುತ್ತೆ. ಈಗ ನಾವೇನಾದರೂ ಆಲ್ಮೋಸ್ಟ್ ಜನರು ನಮ್ಗೆ ಗೊತ್ತಿಲ್ಲದ ವಿಚಾರ ಏನಾದರೂ ಇದ್ದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಪಡ್ತೀವಿ, ಅಂಜಿಕೆ ಇರುತ್ತೆ. ಬಟ್ ಇವರು ಅದನ್ನು ಹೆಂಗೆ ಹೇಳಿದ್ದಾರೆ ಅಂದರೆ, ಓ ಇದು ನಾವು ನೋಡೋಕ್ಕೂ ಆಗುತ್ತಾ, ನಾನು ನೋಡ್ತೀನಿ ಅನ್ನೋದು. ಅಂದರೆ ಅವರು ಇದು ಮಾಡಿದ್ರೆ ಅದೇನೋ ತಪ್ಪು ತಿಳ್ಕೊಂಡು ಅದೆಲ್ಲ ಇರಲಿಲ್ಲ. ಅವ್ರಿಗೆ ಮನಸ್ಸಲ್ಲಿ ಬಂದಿದ್ದನ್ನು ಹೇಳ್ಬಿಡ್ತಾ ಇದ್ದಾರೆ ನೇರವಾಗಿ. ಸೊ ಅಷ್ಟು, ಮತ್ತು ಅವರ ತಪ್ಪುಗಳನ್ನು ಅಥವಾ ಅವರು ಮಾಡಿದ ಇದನ್ನು ಕೂಡ ಅವರು ಯಾವುದೇ ರೀತಿ ಮುಚ್ಚು ಮರೆಯಿಲ್ಲದೆ ಹೇಳ್ಕೊಳ್ಳೋವಂಥ ವ್ಯಕ್ತಿತ್ವ ಅನ್ನೋದನ್ನ ನಾನು ಅವ್ರ ಜೊತೆ 10 ವರ್ಷ ಇದ್ದಾಗ ನೋಡಿದ್ದೀನಿ. ನಿಜ ನಿಜ. ಯಾಕಂದ್ರೆ ಅವರು ಅದಾದ್ಮೇಲೂ ಕೂಡ ಅದನ್ನ ನೋಡಿ ಮುಂಚೆ ಎಲ್ಲ ಹಾಗಾದ್ರೆ ಸೀದಾ ಆಕ್ಟಿಂಗ್ ಮಾಡ್ತಾ ಹೋಗೋದಷ್ಟೇ. ಅದನ್ನ ತಂದು ಡೆವಲಪ್ ಮಾಡಿ ಇವ್ರು ಮಾಡಿದ್ದ ಸೀನ್ ನೋಡೋದಕ್ಕೆ ತಿಂಗಳಾನ್ಗಟ್ಲೆ ಆಗಿರೋದು. ಅಷ್ಟರಲ್ಲಿ ಅಕಸ್ಮಾತ್ ಇವರಿಗೆ ರೀಶೂಟ್ ಮಾಡಬೇಕು ಅಂದ್ರೆ ಸೆಟ್ಟು ವಾತಾವರಣ ಇರ್ತಿರ್ಲಿಲ್ಲ, ಹಂಗೆ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ. ಸೊ ಅದರಿಂದ ಅವ್ರಿಗೆ ಈ ಥರ ಒಂದು ಅವಕಾಶ ಇದ್ದಿದ್ರೆ ಇನ್ನೂ ಏನೇನು ತಿದ್ಕೋಬೋದಾಗಿತ್ತು ಅಂತ ಅವ್ರಿಗೆ ಅನಿಸಿತ್ತು. ನನಗೆ ನಿಜ ಈಗ ನೋಡಿ ಕಾಲ ಹೇಗೆ ಬದಲಾಗಿದೆ, ಅಲ್ಟಿಮೇಟ್ ಆಗಿರುವಂತ ಟೆಕ್ನಾಲಜಿ ನಮಗೆ ಸಿಕ್ಕಿದೆ. ಅದು AI ಇಂದ ಹಿಡಿದು ಎಲ್ಲವೂ ಕೂಡ. ಬಟ್ ಆದ್ರೂ ಕೂಡ ಔಟ್ಪುಟ್ ಹೇಗೆ ಬರ್ತಿದೆ ಅಂತ ಕೇಳಿದ್ರೆ ತುಂಬಾ ಬೇಜಾರಾಗುತ್ತೆ. ಅಲ್ಲ, ಏನಾಗುತ್ತೆ, ಹಿಂದೆ ಎಲ್ಲ ರಾಜ್ಕುಮಾರ್ ಅವರು ಸೇರಿದ ಹಾಗೆ ತುಂಬ ಪಕ್ವವಾಗಿ ಅಭಿನಯ ಅಂದರೆ ಇದು ಅಂತ ತಿಳ್ಕೊಂಡು ಬಂದಂಥ ಕಲಾವಿದರ ಕಾಲ ಅದು. ಸೊ ಆವಾಗ ಈ ಅವಕಾಶ ಇರಲಿಲ್ಲ.
ಈ ಒಂದು ಈ ಥರ ನೋಡಿ ಮತ್ತೆ ರೀಶೂಟ್ ಮಾಡುವಂಥ ಅವಕಾಶ ಇರಲಿಲ್ಲ. ಆದರೂ ಕೂಡ ಅಂತಂಥ ಅದ್ಭುತವಾಗಿ ಈಗ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲದಂಥ ಪಾತ್ರಗಳನ್ನ ಚಿತ್ರಗಳನ್ನು ಆಗಿನ ಎಲ್ಲ ತಂತ್ರಜ್ಞರು ಮಾಡ್ತಾಯಿದ್ರು, ಕಲಾವಿದರು ಮಾಡ್ತಾಯಿದ್ರು. ಸೊ ಅದರಲ್ಲಿ ರಾಜ್ಕುಮಾರ್ ಅವರಂತೂ ಅವರ 206-7 ಚಿತ್ರಗಳಲ್ಲಿ ಮಾಡಿರೋ ವಿಭಿನ್ನವಾದ ಪಾತ್ರಗಳಿದೆಯಲ್ಲ, ಆ ವಿಭಿನ್ನವಾದ ಪಾತ್ರಗಳು ಜಗತ್ತಿನ ಯಾವ ನಟನೂ ಅಷ್ಟು ವೆರೈಟೀಸ್ ಪಾತ್ರಗಳನ್ನು ಮಾಡಿಲ್ಲ, ಮುಂದೆ ಮಾಡೋದು ಡೌಟ್. ಹೌದು ಹೌದು, ಯಾಕಂದ್ರೆ ಈಗಿನ AI ಕಾಲದಲ್ಲಿ ಸರ್ ಏನಾದ್ರು ಇರ್ತಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವ್ರು ಇರ್ತಿದ್ರೆ ಹೇಗಿರ್ತಿತ್ತು? ನಿಮ್ಗೆ ಏನ್ ಇಮ್ಯಾಜಿನೇಷನ್ ಬರುತ್ತೆ? ನನಗಂತೂ ಅದು ಏನ್ ನೋಡಿ, ಎಲ್ಲ 100ಗಳು ಸೇರಿದಾಗ ತುಂಬಾ ಅಲ್ಟಿಮೇಟ್ ಕ್ರಿಯೇಟ್ ಆಗುತ್ತಲ್ಲ. ಅಲ್ಟಿಮೇಟ್ ಅನ್ನೋದು ನನ್ನ ಪ್ರಕಾರ ಚೆನ್ನಾಗಿರಲ್ಲ ಅದು. ಯಾಕೆಂದ್ರೆ ಆಗ ನಿಜವಾಗ್ಲೂ ಅವ್ರು ಮಾಡಿರೋದೇನು ಆಮೇಲೆ ಕ್ರಿಯೇಟ್ ಮಾಡಿರೋದೇನು ಅಂತ ಹೆಂಗೆ ವ್ಯತ್ಯಾಸ ಗೊತ್ತಾಗತ್ತೆ ನಮಗೆ ಅಲ್ವಾ? ಹಾಗಾಗಿ ರಾಜ್ಕುಮಾರ್ ಇವಾಗ ಏನೇನು ನಾವು ಸ್ಕ್ರೀನ್ ಮೇಲೆ ನೋಡ್ತೀವಿ ಅದು ಅವರೇ ಕೊಟ್ಟ ಎಕ್ಸ್ಪ್ರೆಷನ್ನು, ಅವ್ರದ್ದೇ ಡೈಲಾಗು, ಅವ್ರದ್ದೇ ಮೂಮೆಂಟು, ಅದು ಒರಿಜಿನಲ್. ಅದನ್ನು ಎಲ್ಲಿ ಏನೇ ರೀಕ್ರಿಯೇಟ್ ಮಾಡಿದ್ರು ಇದರಲ್ಲಿ ಒರಿಜಿನಲ್ ಯಾವುದು, ರೀಕ್ರಿಯೇಟ್ ಆಗಿರೋದು ಯಾವುದು ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಒಬ್ಬ ಕಲಾವಿದನ ಪ್ರತಿಭೆನ AI ಮೂಲಕ ಅಳಿಯೋ ಹಾಗಿಲ್ಲ. ನಿಜ ನಿಜ. ಬಟ್ ಅದೇ ಅವ್ರೀಗ ಅಂದರೆ ಎಲ್ಲನೂ ಕೂಡ ಒಟ್ಟಿಗೆ ಸಿಕ್ತಾಗ, ಈಗ AI ಕೂಡ ಆಗಿರಲಿ ಅಥವಾ ಸೌಂಡ್ ಆಗಿರೋದು, ಡಬ್ಬಿಂಗ್, ಅವ್ರದ್ದೊಂದು ಡಬ್ಬಿಂಗ್ದು ಕತೆ ಇದೆ. ಅವರು ಡಬ್ಬಿಂಗ್ ಹೇಗೆ ಮಾಡ್ತಿದ್ರು ಅಂದರೆ ಹೀರೋ ಮತ್ತೆ ಹೀರೋಯಿನ್ ಆ ಥರನೇ ಡಬ್ಬಿಂಗ್ ಮಾಡ್ತಿದ್ರಂತೆ. ಬರೀ ಹೀರೋ ಹೀರೋಯಿನ್ ಅಲ್ಲ, ಆ ಸೀನಲ್ಲಿ ಯಾರ್ಯಾರು ಅಷ್ಟು ಜನ ಇರಬೇಕಾಗಿತ್ತು. ಅದು ಲೂಪ್ ಸಿಸ್ಟಮ್ ನಾವು ಬಂದಾಗೂ ಇರಲಿಲ್ಲ, ಬಟ್ ಇವರು ಹೇಳಿರೋದು ಕೇಳಿರೋದು. ಅವಾಗ ಏನಾಗಿತ್ತು, ಎಲ್ಲ ಕಲಾವಿದರು ನಿಂತ್ಕೊಂಡು ಇಡೀ ಸೀನನ್ನು ಹೇಳಬೇಕಾಗಿತ್ತು. ಅದ್ರಲ್ಲಿ ಒಬ್ಬ ಒಂದು ಕಡೆ ತಪ್ಪು ಮಾಡಿದ್ರು ಮತ್ತೆ ಎಲ್ಲರೂ ಫುಲ್ ಹೇಳ್ಬೇಕು, ಆ ಥರದ ಒಂದು ಕಾಲ ಅದು. ಸೊ ಅದನ್ನು ಕೇಳಿದ್ದೀನಿ ನಾನು. ಓಕೆ, ಅಂದ್ರೆ ಈಗ ನಿಮ್ಮ ಟೈಮಲ್ಲಿ ನಿಮ್ಗೆ ಅವರು ಪರಿಚಯ ಆಗಿರೋ ಟೈಮಲ್ಲಿ ಟೆಕ್ನಾಲಜಿಗಳು ಬಂದಿತ್ತು, ಸ್ವಲ್ಪ ಇಂಪ್ರೂವ್ ಕೂಡ ಆಗಿತ್ತು, ಸ್ವಲ್ಪ ನಾಲೆಜ್ ಕೂಡ ಅದ್ರಲ್ಲಿ ಜಾಸ್ತಿ ಆಗ್ತಿತ್ತು. ಆವಾಗ ಸರ್ಗೆ ಏನಾದ್ರು ನಂಗೆ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಥವಾ ಈ ಥರದ ವಿಷಯ ಇದೇನಪ್ಪ ಹೊಸ್ತು ಅನ್ನೋದು, ಬೇರೆ ಏನಾದ್ರು ಈ ಥರ ಘಟನೆಗಳಾಗಿದೆಯಾ? ಇಲ್ಲ, ಆ ಥರದ್ದೇನಿಲ್ಲ. ನಾನು ಶಬ್ದವೇದಿನಲ್ಲಿ ವರ್ಕ್ ಮಾಡಲಿಲ್ಲ. ಓಕೆ. ಆದರೆ ಒಂದು ಏನಂದರೆ, ನಾವು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಬೇರೆ ಬೇರೆ ಸಿನಿಮಾಗಳ ಕೆಲಸ ಮಾಡುವಾಗ ಅಲ್ಲಿ ಒಬ್ಬರು ಸೌಂಡ್ ಇಂಜಿನಿಯರ್ಸ್ ತುಂಬ ಸೀನಿಯರ್ ವ್ಯಕ್ತಿ ಇದ್ದರು ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ. ನಾವು ಹಿಂದೆ ಎಲ್ಲ ಈ ಜನ್ಮದ ಜೋಡಿ ಇರ್ಬೋದು, ಟು ವಿ ಇರ್ಬೋದು, ಹೃದಯ ಇವೆಲ್ಲ ಸಿನಿಮಾಗಳನ್ನ ಡಬ್ ಮಾಡುವಾಗ ಎಂಥದ್ದೇ ಕಲಾವಿದರು ಬಂದು ಡಬ್ ಮಾಡುವಾಗಲೂ ಆ ಇಂಜಿನಿಯರ್ ಹೇಳ್ತಾಯಿದ್ರು, ಅಣ್ಣ ನೀವು ಅಣ್ಣವ್ರು ಒಂದು ಸತಿ ಡಬ್ ಮಾಡೋದನ್ನು ನೋಡಬೇಕು ಅಂತ ಆ ಕಲಾವಿದರಿಗೆ ಹೇಳೋರು, ದೊಡ್ಡ ಕಲಾವಿದರಿಗೆ ಅದು. ಬಟ್ ಆ ಕಲಾವಿದರಿಗೆ ನೋಡಬೇಕು ಅನ್ನಿಸ್ತಾ ಇಲ್ವೋ ನಂಗೆ ಗೊತ್ತಿಲ್ಲ, ನನಗೆ ನೋಡಬೇಕು ಅಂತ ಫಿಕ್ಸ್ ಆದೆ. ಅಂದ್ರೆ ಡಬ್ ಮಾಡೋದು ನಾನು ನೋಡಬೇಕು ಅಂತ ನಾನು ಫಿಕ್ಸ್ ಆದೆ. ಸೊ ಈ ಶಬ್ದವೇದಿ ಡಬ್ಬಿಂಗ್ ನಡೀತಾ ಇದೆ, ಅಣ್ಣವ್ರು ಡಬ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಓಕೆ. ಗೊತ್ತಾದ ತಕ್ಷಣ ನಾನು ಕೆಲಸ ಮಾಡದೇ ಇದ್ದರೂ ಕೂಡ ಡಬ್ಬಿಂಗ್ ನೋಡಬೇಕು ಅಂತ ಹೋದರೆ ಹಿಂದೆ ಕೂತ್ಕೊಂಡೆ, ಆ ಇಂಜಿನಿಯರ್ ಪಕ್ಕ ಇವ್ರು ಡಬ್ ಮಾಡ್ತಾಯಿದ್ರು. ಇವ್ರು ಡಬ್ ಮಾಡ್ತಾ ನಾನು ಅವ್ರು ಹೆಂಗೆ ಮಾಡ್ತಾರೆ, ಏನು ಮಾಡಲೇಷನು ಅದನ್ನೆಲ್ಲ ನೋಡ್ತಾ ಕೂತಿದ್ದಾಗ ಅಲ್ಲಿ ಯಾವುದೋ ಒಂದು ಇಂಗ್ಲೀಷ್ ವರ್ಡು ಬಂತು. ಆ ಇಂಗ್ಲೀಷ್ ವರ್ಡು ಸ್ವಲ್ಪ ತಪ್ಪಾಗಿ ಪ್ರೊನೌನ್ಸ್ ಮಾಡ್ತಾಯಿದ್ರು. ನಾನು ಸೌಂಡ್ ಇಂಜಿನಿಯರಿಗೆ ಹೇಳಿದೆ, ಸರ್ ಅದು ಹೀಗಲ್ಲ ಹೀಗೆ ಅಂತ ಹೇಳಿದೆ. ಆಗ ಅಣ್ಣ ಅದು ಇದಲ್ಲ ಇದು ಅಂತ ಹೇಳಿದ್ರು. ಅಣ್ಣವರು ಹಿಂಗೆ ತಿರುಗಿ ನೋಡಿದ್ರು, ನಾನು ಕೂತಿರೋದು ಗೊತ್ತಾಯಿತು. ಬನ್ನಿ ಅಂದರು. ಮುಂದೆ ಬಂದು ಕೂತ್ಕೊಂಡೆ, ಡಬ್ಬಿಂಗ್ ನಿಲ್ತು, ಲೈಟ್ ಆನ್ ಆಯಿತು, ಕೂತ್ಕೊಂಡೆ. ನೀವ್ಯಾಕೆ ಈ ಸಿನಿಮಾದಲ್ಲಿ ಕೆಲಸ ಮಾಡಲಿಲ್ಲ ಅಂದರು. ಆವಾಗ ನಾನು ಹೇಳಿದೆ, ಇಲ್ಲ ನನಗೆ ಹೃದಯ ಇನ್ನೂ ಪೋಸ್ಟ್ ಪ್ರೊಡಕ್ಷನ್ ಕೆಲಸ ಇತ್ತು, ಅದಕ್ಕೆ ಆಗಲಿಲ್ಲ ಅಂದೆ. ಈ ಸಿನಿಮಾದಲ್ಲಿ ಈ ಡೈಲಾಗ್ ನಾನು ಇದು 100ನೇ ಸತಿ ಹೇಳ್ತಾ ಇರೋದು, ನನಗೆ ಯಾರು ಹೇಳಲಿಲ್ಲ. ಮಾಡೋಣ ಅಂತ ಮಾಡಿದ್ರು. ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಬಗ್ಬಿಟ್ಟಿದ್ದೀನಿ, ಯಾರಾದರೂ ಹೇಳ್ಬಾರ್ದಾ, ಬಲವಂತವಾಗ ಸ್ವಲ್ಪ ನೆಟ್ಟಾಗಿ ನಿಂತ್ಕೊತಿದೆ, ಮೊದಲೇ ಪೊಲೀಸ್ ಆಫೀಸರ್ ಅಲ್ವಾ. ಅಂದರೆ ಅವರು ಆ ಸ್ಕ್ರೀನಲ್ಲಿ ನೋಡಿದಾಗ ಅವರು ಯಾವಾಗಲೂ ಹೇಳೋರು, ನಾನು ತೆರೆ ಮೇಲೆ ನನ್ನನ್ನು ನಾನು ನೋಡಿದಾಗ ನನಗೆ ಬರೀ ತಪ್ಪುಗಳೇ ಕಾಣಿಸುತ್ತೆ, ಮುಜುಗರ ಆಗುತ್ತೆ, ನನಗೆ ನಾಚಿಕೆ ಆಗುತ್ತೆ ಅಂತೆಲ್ಲ ಹೇಳೋರು. ಸೊ ಆ ಸನ್ನಿವೇಶದಲ್ಲೂ ಹೇಳಿದ್ರು, ಬಗ್ಬಿಟ್ಟಿದ್ದೀನಿ, ಯಾರಾದರೂ ಹೇಳಿದರೆ ಒಂಚೂರು ಬಲವಂತವಾಗಾರು ನೆಟ್ಟಿಗೆ ನಿಂತ್ಕೊತಾ ಇದ್ದೆ ಅಂದರು. ಯಪ್ಪ, ನಿಜ. ಈ ಮಾತು ನೋಡಿ ನಮ್ಗೆ ಹಂಗೆ ಅನ್ಸುತ್ತಲ್ವಾ, ಅವ್ರು ಎಷ್ಟು ಅವರ ತಪ್ಪುಗಳನ್ನ ತಿದ್ದಬೇಕು ಅಥವಾ ಇದು ಸರಿ ಇಲ್ಲ ಅಂತ ಅವರೇ ಜಡ್ಜ್ ಮಾಡ್ಕೊಂಡು ಅದನ್ನ ಕರೆಕ್ಷನ್. ಅದಕ್ಕೆ ಇನ್ನೊಂದು ಹೇಳ್ತೀನಿ ಕೇಳಿ, ಈ ಜನ್ಮದ ಜೋಡಿ ಸಾಂಗ್ ರೆಕಾರ್ಡಿಂಗ್ ನಡೀತಾ ಇತ್ತು. ಅದರಲ್ಲಿ ಜನ್ಮ ಜೋಡಿಯಾದರೂ ಅದೊಂದು ಹಾಡು, ಆಮೇಲೆ ದೇಹವೆಂದರೆ ಓ ಮನುಜ, ಈ ಹಾಡುಗಳು. ಈ ಹಾಡನ್ನು ಅವರು ವಾಯ್ಸ್ ಮಿಕ್ಸ್ ಮಾಡೋಕ್ಕೆ ಬಂದರು, ಜೊತೆಗೆ ವರದಣ್ಣ ಬಂದರು. ವರದಣ್ಣ ಬಂದರು, ಹಲವಾರು ರಿಹರ್ಸಲ್ಗಳ ನಂತರ ಹಾಡಿದ್ರು. ಹಾಡಿದ್ಮೇಲೆ ಹೇಗಿದೆ ಅಂತ ಕೇಳಿದ್ರು, ಎಲ್ಲರೂ ಚೆನ್ನಾಗಿದೆ ಅಂದರು. ಆಮೇಲೆ ವರದಣ್ಣ ಇನ್ನೊಂದು ಸತಿ ಹಾಡ್ಬಿಡಪ್ಪ ಅಂದರು.
ಮತ್ತು ಹಾಡಿದ್ರು. ಇನ್ನೊಂದು ಸತಿ ಹಾಡಪ್ಪ ಅಂದರು. ಸೊ ಹೀಗೆ ಒಂದು 5-6 ಸತಿ ವರದಣ್ಣ ಮತ್ತೆ ಹಾಡಿಸಿದ್ರು. ಆಮೇಲೆ ಅವ್ರು ಆಯ್ತು ಓಕೆ ಅಪ್ಪ ಅಂದರು ವರದಣ್ಣ. ಅವ್ರು ಬಂದರು, ಹಾಡು ಕೇಳಿದ್ರು. ಇನ್ನೊಂದು ಸತಿ ಹಾಡ್ಬಿಡ್ತೀನಿ ಅಂತ ಮಾಡಿದ್ರು. ಹೌದಾ? ಅಂದರೆ ಅವ್ರಿಗೆ ಎಲ್ಲೆಲ್ಲ ಇನ್ನೇನೋ ಅನಿಸ್ತೇನಾ ಕರೆಕ್ಷನು, ಇನ್ನೊಂದು ಸತಿ ಹಾಡ್ಬಿಡ್ತೀನಿ ಅಂತ ಹೋದರು. ಅವಾಗ ನಾನು ಅಂದ್ಕೊಂಡಿದ್ದು ಅವ್ರ ಹಿರಿತನಕ್ಕೆ, ಅವರ ಅನುಭವಕ್ಕೆ ನಿರ್ದೇಶಕರಾಗಲಿ, ಸಂಗೀತ ನಿರ್ದೇಶಕರಾಗಲಿ ಹೇಳೋಕ್ಕೆ ಹಿಂದೆ ಮುಂದೆ ನೋಡ್ತಾಯಿದ್ರು. ಆದರೆ ಅವರು ಅದನ್ನು ಬಯಸ್ತಾಯಿದ್ರು. ನಿಜ ಅಲ್ವಾ? ಹೇಳಬೇಕು ಅಂತ ಬಯಸ್ತಾಯಿದ್ರು. ಹೇಳಿದ್ರೆ ತಪ್ಪು ತಿಳ್ಕೊತಾ ಇರಲಿಲ್ಲ. ಆ ಥರ ವ್ಯಕ್ತಿ. ನಿಜ. ನಂಗೆ ಅವರ ಬಗ್ಗೆ ಪ್ರತಿಯೊಂದು ಮಾತುಗಳನ್ನು ತಿಳ್ಕೊಂಡಾಗ, ಅವರ ಮಾತುಗಳನ್ನು ಕೇಳಿದಾಗ, ಮತ್ತು ಅವ್ರ ಬಗ್ಗೆ ಮಾತಾಡೋದನ್ನು ಕೇಳಿದಾಗಲೂ ಕೂಡ ಎಷ್ಟು ಸರಳ ವ್ಯಕ್ತಿ ಅಂದರೆ ಅವರು ಇಂಥ ಸ್ಟಾರ್ಡಮ್, ಇಷ್ಟು ಸಿನಿಮಾ ಯಾರಾದರೂ ನಮ್ಮ ಕನ್ನಡದಲ್ಲಿ ಬೇರೆ ಯಾರಾದರೂ ಮಾಡಿದರೆ ಅವ್ರು ಹೇಗಿರ್ತಿದ್ರೋ ಅನ್ನುವಂಥ ಪ್ರಶ್ನೆನೇ ಮೂಡುತ್ತೆ ಒಂದೊಂದು ಸಲ. ಆದರೆ ಇದು ಎಷ್ಟು ಸರಳತೆ ಅಲ್ವಾ? ಅವರು ನನ್ನ ತಪ್ಪನ್ನು ಹೇಳಿ ನನಗೆ ಅನ್ನುವಂಥ ಒಂದು ಓಪನ್ ಸ್ಪೇಸ್ ಅನ್ನು ಕೊಟ್ಟಿದ್ರು. ಅವರು ಆ ಸಿನಿಮಾ ಡಬ್ಬಿಂಗಲ್ಲಿ ನೋಡಿ ಏನೋ ಅವ್ರಿಗೆ ಸಮಾಧಾನ ಆಗಿಲ್ಲ. ಶಬ್ದವೇದಿ ಕಡೆಗೆ ಅವ್ರು ಬಿಡುಗಡೆ ದಿವಸ ಅವರು ಪುನೀತ್ ಫಾರ್ಮಲ್ಲಿ ಹೋಗಿ ಇದ್ರಂತೆ. ಅಂದರೆ ಒಂಥರ ಯಾರೇನಂತಾರೋ ಅಂತ. ಅಲ್ಲೂ ಕೂಡ ಸುತ್ತಮುತ್ತ ಹಳ್ಳಿ ಜನ ಬಂದು ಸಿನಿಮಾ ನೋಡಿದ್ವಿ, ತುಂಬ ಚೆನ್ನಾಗಿದೆ ಅಂದರು. ರೀ ನನಗೆ ಅವಮಾನ ಆದಂಗೆ ಆಯಿತು ಅಂತಂದರು. ಇದನ್ನು ಚೆನ್ನಾಗಿದೆ ಅಂತಾರಲ್ಲಪ್ಪ ಅಂತ ಅನ್ನಿಸ್ಬಿಡ್ತು ನನಗೆ ಅಂದರೆ ಅಷ್ಟು ನೊಂದುಕೊಂಡು ಹೇಳಿದ್ರು. ಸೊ ಆ ಥರ. ಅಂದ್ರೆ ಅವರು ಕಲಿಯೋದಿಕ್ಕೆ ಯಾವತ್ತೂ ಓಪನ್ ಇರ್ತಿದ್ರು. ಏನಾದ್ರೂ ಕಲಿಬೇಕು, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ. ನಿಜ. ಎಷ್ಟು ಚೆನ್ನಾಗಿ ಮಾಡಿನೂ ಕೂಡ ಅವರಿಗೆ. ಹೌದು. ಅವರು ಈಗ ನೋಡಿ, ಕೃಷ್ಣದೇವರಾಯ ಸಿನಿಮಾ ಇದೆಯಲ್ಲ, ಕೃಷ್ಣದೇವರಾಯ ಸಿನಿಮಾ ಈಗ ಇವತ್ತು ನಾವು ಕನ್ನಡಿಗರು ಏನು ಮಾತಾಡ್ತೀವಿ ಅಂದರೆ ಕೃಷ್ಣದೇವರಾಯ ಅಂದರೆ ರಾಜ್ಕುಮಾರ್ ಅಂತಲೇ ಮಾತಾಡ್ತೀವಿ. ಆದರೆ ರಾಜ್ಕುಮಾರ್ ಅವರಿಗೆ ಆ ಸಿನಿಮಾದ ಅಭಿನಯ, ಆ ಸಿನಿಮಾ ಇಷ್ಟ ಇರಲಿಲ್ಲ. ಹೌದು. ತುಂಬ ಕಡೆ ಹೇಳ್ಕೊಂಡಿದ್ದಾರೆ. ಅಂದರೆ ಈ ಕಥಾನಾಯಕನ ಕಥೆನಲ್ಲೂ ಅದನ್ನು ಹೇಳಿದ್ದಾರೆ. ಅಂದರೆ ವಿವರವಾಗಿ ಹೇಳಿಲ್ಲ, ಅದು ನನಗೆ ಇಷ್ಟ ಆಗಲಿಲ್ಲ ಅಂತ ಹೇಳಿದ್ದಾರೆ. ನಾನೊಂದು ಸತಿ ಯಾಕೆ ಅಂತ ಕೇಳಿದೆ. ಅವ್ರು ಕೊಟ್ಟ ಕಾರಣ ಏನಂದರೆ ಕೃಷ್ಣದೇವರ ಇನ್ನೂ ಸ್ವಲ್ಪ ಗಂಭೀರವಾಗಿರಬೇಕಾಗಿತ್ತು. ಇಡೀ ಸ್ಕ್ರೀನ್ ಪ್ಲೇನಲ್ಲಿ ಆ ಗಾಂಭೀರ್ಯ ಇರಲಿಲ್ಲ. ಮತ್ತು ಅಭಿನಯ ಶೈಲಿ ಕೂಡ ಅದು ಪೌರಾಣಿಕ ಚಿತ್ರದ ಥರ ಮೇಕಪ್ಪು ಮತ್ತು ಕಾಸ್ಟ್ಯೂಮು ಇದೆಲ್ಲ ಸ್ವಲ್ಪ ಪೌರಾಣಿಕ ಥರ ಅನ್ನಿಸ್ಬಿಡ್ತು ನನಗೆ. ಐತಿಹಾಸಿಕ ಥರ ಇಲ್ಲ ಅದು. ಹಂಗಾಗಿ ನನಗೆ ಸಮಾಧಾನ ಆಗಲಿಲ್ಲ ಅಂತಂದ್ರು. ನೋಡಿ, ಆ ಪೌರಾಣಿಕ ಐತಿಹಾಸಿಕ ವ್ಯತ್ಯಾಸ. ಹೌದು. ಮತ್ತೆ ಅವರೇ ಹೇಳ್ಕೊತಾರೆ ವಾಪಸ್ ಅವ್ರು ಮಾತಾಡುವಾಗ, ನಾನು 4ನೇ ಕ್ಲಾಸ್ ಓದಿದ್ದು, ನೀವು ನನ್ನನ್ನು ಬೆಳೆಸಿದ್ದು ಅಂತ ಹೇಳ್ತಾರೆ. ಮತ್ತೆ ಇಂಥ ವ್ಯತ್ಯಾಸಗಳೆಲ್ಲ ಅವ್ರು ಕಂಡಿಡಿದು ಹೇಳ್ಬಿಡ್ತಾರೆ. ಅವರು ಸ್ಕೂಲಲ್ಲಿ 4ನೇ ಕ್ಲಾಸ್ ಓದಿರ್ಬೋದು, ಬಟ್ ಅಭಿನಯ ರಂಗಭೂಮಿ ಇದೆಯಲ್ಲ, ಗುಬ್ಬಿ ವೀರಣ್ಣ ಕಂಪ್ನಿ ಮತ್ತು ಸುಬ್ಬಯ್ಯ ನಾಯ್ಡು ಅವರುಗಳ ಕಂಪ್ನಿಯ ಅನುಭವ ಇದೆಯಲ್ಲ, ಅದು ಅವ್ರನ್ನ ಡಿಗ್ರಿಗಿಂತ ಜಾಸ್ತಿ PhD ಮಾಡಿಸ್ಬಿಟ್ಟಿತ್ತು ಅಭಿನಯದಲ್ಲಿ ಅಂತ ನಾನು ಅನ್ಕೊಳ್ತೀನಿ. ನನಗೆ ತುಂಬ ಫೇವ್ರೇಟ್ ಸಿನಿಮಾ ಕವಿರತ್ನ ಕಾಳಿದಾಸ. ಅದ್ಭುತ ಸಿನಿಮಾ ಅದು. ಹೌದು. ಈ ಸಿನಿಮಾ ಈ ಥರ ನೀವು ಯಾವ್ದಾದ್ರು ಸರ್ ಹತ್ರ ಹೋಗಿ ಅವ್ರು ಎದುರು, ಈಗ ನನಗೆ ಏನಾದ್ರು ಸಿಕ್ಕಿದೆ ಸರ್ ನಿಮ್ಮ ಕವಿರತ್ನ ಕಾಳಿದಾಸ ಚೆನ್ನಾಗಿತ್ತು, ಆದರೆ ಆ ಸನ್ನಿವೇಶ ಒಂದು ಇದೆ. ಅವರೇ ಹೇಳಿದ್ದು ಏನೋ ಮಾತಿನ ಮಧ್ಯ, ಈ ಕೆಲವು ಸತಿ ನಾನು ಈಗ ಮಾಡಬೇಕು, ಹಾಗೆ ಮಾಡಬೇಕು ಅಂತ ಏನೇನೋ ಅಂದ್ಕೊಂಡು ಹೋಗ್ತೀನಿ. ಆದರೆ ಸೆಟ್ಗೆ ಹೋದಾಗ ಅದನ್ನೇನೋ ಯೋಚನೆಯಲ್ಲಿ ಬರಲ್ಲ, ಏನೋ ಮಾಡಿಬಿಡ್ತೀನಿ ನಾನು. ಅದೇ ಥರ ಕವಿರತ್ನ ಕಾಳಿದಾಸಲಿಯ ದೇವಿ ಪ್ರತ್ಯಕ್ಷ ಆದಾಗ ಒಬ್ಬ ಹಳ್ಳಿಯ ಮುಗ್ಧ, ಏನೂ ಗೊತ್ತಿಲ್ಲದ ಒಬ್ಬ ಮುಗ್ಧ ಒಂದು ದೇವಿಯನ್ನು, ಸಾಕ್ಷಾತ್ ದೇವಿನ ಎದುರುಗಡೆ ನೋಡಿದಾಗ ಹೀಗೆ ಅನ್ನಿಸ್ಬೋದೆ, ಹಾಗೆ ಅನ್ನಿಸ್ಬೋದೆ, ಹೀಗೆ ಮಾಡ್ಬೋದೆ, ಹಾಗೆ ಮಾಡ್ಬೋದೆ ಅಂತ ನಾನು ಪ್ರಿಪೇರ್ ಹೋದೆ. ಆದರೆ ಅಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಆ್ಯಕ್ಷನ್ ಅಂದಾಗ ನನಗೆ ಅನಿಸಿದ್ದೊಂದೇ, ಮಗುವಾಗಿ ಬಿಡೋಣ ಅಷ್ಟೇ, ಇನ್ನು ಉಳಿದಿದ್ದು ಏನೂ ಬೇಡ, ಒಬ್ಬ ಮಗು ಹೆಂಗಾಗುತ್ತೆ ಹಂಗೆ ಆಗ್ಬಿಡೋಣ ಅಂತ ಒಂದು ಮಗುನ ಚಿತ್ರನ ನಾನು ತಲೆಗೆ ತೊಗೊಂಡು ನಾನು ಮಗು ಆಗಿಬಿಟ್ಟೆ ಅಷ್ಟೇ. ಅಂದರೆ ನಾನು ಏನು ಪ್ರಿಪೇರ್ ಆಗೋಗಿದ್ದೆ ಅದೇನೂ ಮಾಡಲಿಲ್ಲ. ನಿಜ. ಯಾಕಂದ್ರೆ ಅದು ಈಗಲೂ ಕಣ್ಣಿಗೆ ಕಟ್ಟದಂಗೆ ಬರುತ್ತೆ ಆ ದೃಶ್ಯ. ಅವರು ನೋಡಿ, ಅಲ್ಲೂ ಆಲೋಚನೆ ನೋಡಿ ಅವ್ರದ್ದು. ನಾನು ಇಷ್ಟೆಲ್ಲ ಪ್ರಿಪೇರ್ ಆಗಿ ಹೋಗಿದ್ದೆ, ಬಟ್ ಅಲ್ಲಿ ಆ ಪ್ರಸ್ತುತತೆಯನ್ನು ಅವ್ರು ಹೇಗೆ ಅಡಾಪ್ಟ್ ಮಾಡ್ಕೊಂಡು. ಹೌದು. ಆಮೇಲೆ ಇದಿದೆ ನೋಡಿ, ಆ ಒಂದು ಮುಗ್ಧತೆಯಿಂದ ಆ ಜ್ಞಾನದ ಕಡೆ ಹೋಗುವ ಬದಲಾವಣೆಗಳಿದೆಯಲ್ಲ, ಆ ನಾಲ್ಗೆ ಮೇಲೆ ಆ ಓಂ ಬರೆದ ತಕ್ಷಣ ಆ ಬದಲಾಗಿದೆಯಲ್ಲ, ಅವರು ಕಣ್ಣಲ್ಲಿ ತೋರಿಸ್ತಾರೆ ಅಲ್ವಾ. ಆ ಮುಗ್ಧತೆ ಮತ್ತು ಈ ಒಂದು ಏನು ಈ ತಿಳುವಳಿಕೆ, ಈ ಎರಡನ್ನು ಕಣ್ಣಲ್ಲಿ ತೋರಿಸ್ತಾರೆ. ಒಂದು ಇಲ್ಲಿ ಇಡೀ ಈ ಭಾಗದಲ್ಲಿ ಕಳೆನೇ ಚೇಂಜ್ ಆಗುತ್ತೆ. ನಿಜ. ಸೊ ಅದು ಆನ್ ಶಾಟು, ಮೇಕಪ್ ಅಲ್ಲ ಅಲ್ವಾ. ಹೌದು. ಸೊ ಅದು ಬಹುಶಃ ಅದು ಕಲ್ತವ್ರಿಗೆ ಮಾಡೋಕ್ಕಾಗಲ್ಲ. ಅದು ಅಂದರೆ ಏನೋ ಟ್ರೈನಿಂಗ್ ಆಗ್ಬಿಟ್ಟಿದ್ದೀನಿ, ಐ ಆಮ್ ಎ ಪ್ರಿಪೇರ್ಡ್ ಆ್ಯಕ್ಟರ್ ಅಂತಾರಲ್ಲ, ಅಂಥವ್ರಿಗೆ ಅವೆಲ್ಲ ಆಗಲ್ಲ. ಅವ್ರಿಗೆ ಅದೇನೋ ಸಹಜವಾಗಿದ್ದಂಥ ಒಂದು ಶಕ್ತಿ ಅದು.
ನಿಜ. ಅದು ಅವರಿಗೆ ನಿಜವಾಗ್ಲೂ ಕಲಾದೇವಿ ಒಲ್ದಿರೋದೆ ಅವರಿಗೆ, ಯಾಕಂದ್ರೆ ಅದರಲ್ಲಿ ಏನು ಅದು ಉತ್ಪ್ರೇಕ್ಷೆನೂ ಅಲ್ಲ ಏನ್ ಹೇಳಿದ್ರು ಕೂಡ. ಯಾಕಂದ್ರೆ ನಟನೆ ಹೀಗೂ ಮಾಡಬಹುದಾ, ಹೀಗೂ ಸಾಧ್ಯನಾ, ಇದು ನಟನೆನಾ ಅಥವಾ ನಿಜ ಅವ್ರು ಬದುಕ್ತಿದಾರ ಅಲ್ಲಿ ಅನ್ನೋ ರೀತಿಯಲ್ಲಿ ನಮ್ಗೆಲ್ಲ ಮನ್ಸು ಮುಟ್ಟಿರುವಂಥದ್ದು. ಆದ್ರೆ ಡಾಕ್ಟರ್ ರಾಜ್ಕುಮಾರ್ ಆಗೋದಿಕ್ಕೆ ಪಾರ್ವತಮ್ಮ ರಾಜ್ಕುಮಾರ್ ಮತ್ತೆ ವರದಣ್ಣ ಎಷ್ಟು ಅವ್ರದ್ದು ಬೆಂಬಲ, ಅಂದ್ರೆ ಅವರು ಎಷ್ಟು ಅವರಿಗೆ ಸಪೋರ್ಟಿಂಗ್ ಇದ್ರು, ಅಂದ್ರೆ ಇದ್ದಾರೆ ಅವರು. ನಾನು ರಾಜ್ಕುಮಾರ್ ಅನ್ನುವ ಒಂದು ಬಿಲ್ಡಿಂಗ್ ಅಂದ್ಕೊಂಡ್ರೆ ನಾನು ಗಮನಿಸಿದ ಹಾಗೆ ಆ ಬಿಲ್ಡಿಂಗ್ನಾಗೆ 4 ಪಿಲ್ಲರ್ಸ್ ಬೇಕು. ಒಂದು ಪಿಲ್ಲರು ಸ್ವತಃ ರಾಜ್ಕುಮಾರೇ, ಇನ್ನೊಂದು ಪಿಲ್ಲರು ವರದರಾಜ್ ಅವರು, ಅವ್ರ ತಮ್ಮ, 3ನೇ ಪಿಲ್ಲರು ಪಾರ್ವತಮ್ಮನವರು, 4ನೇ ಪಿಲ್ಲರು ಉದಯ್ ಶಂಕರ್. ಈ 4 ಪಿಲ್ಲರ್ಗಳು ರಾಜ್ಕುಮಾರ್ ಅನ್ನುವ ಕಟ್ಟಡದ ಬುನಾದಿ. ಹೌದಾ? ಹೌದು. ಎಸ್ ಸರ್, ಅವ್ರ ಬಗ್ಗೆ ಏನೆಲ್ಲ ಹೇಳ್ತಿದ್ರು? ಈಗ 3 ಜನರ ಬಗ್ಗೆನೂ ಮಾತಾಡುವಾಗ ಅವರ ಮಾತುಗಳು ಹೇಗಿರ್ತಿತ್ತು? ಅಂದರೆ ಅವರು ನನಗೇನೂ ಗೊತ್ತಿಲ್ಲ ಅಂತ ಅಂದ್ಕೊಂಡೆ ನನಗೆ ಇವ್ರು ನನಗೆ ನೆರವಾದರು, ಇವ್ರಿಗೆ ನೆರವಾದರು ಅಂತ ಅವರು ಹೇಳ್ತಾ ಹೋಗೋದು. ವರದರಾಜ್ ಅವರು, ವರದಣ್ಣ ಅವರು, ಅವರು ತುಂಬ ಒಳ್ಳೆ ಕಲಾವಿದರಂತೆ. ಅವರು ಕೂಡ ಸ್ವತಃ ರಂಗಭೂಮಿನಲ್ಲಿ ನಾಟಕ ಮಾಡ್ತಿರ್ಬೇಕಾದ್ರೆ ರಾಜ್ಕುಮಾರ್ ಅವರು ಸಣ್ಣ ಪುಟ್ಟ ಪಾತ್ರಗಳು ಮಾಡೋರಂತೆ, ವರದರಾಜ್ ಅವರು ಮುಖ್ಯವಾದ ಹಾಸ್ಯ ಪಾತ್ರಗಳನ್ನ ಮಾಡ್ತಿದ್ರಂತೆ, ಈ ಮಕರಂದ ಈ ಥರದ್ದು. ರಾಜ್ಕುಮಾರ್ ಅವ್ರಿಗೆ ತಿಂಗಳಿಗೆ 15 ರೂಪಾಯಿ ಸಂಬಳ ಆದರೆ ವರದರಾಜ್ ಅವ್ರಿಗೆ 30 ರೂಪಾಯಿ ಸಂಬಳ ಕೊಡ್ತಿದ್ರಂತೆ. ಹೌದಾ? ಆ ಕಾಲದಲ್ಲಿ ಮೇಯ್ನ್ ಪಾತ್ರ ಮಾಡೋರಿಗಿಂತಲೂ ಕಾಮಿಡಿಯನ್ಸ್ಗೆ ಜಾಸ್ತಿ ಜನ ಎಂಜಾಯ್ ಮಾಡ್ತಿದ್ರಂತೆ, ಅದನ್ನು ನೋಡೋಕೆ ಬರ್ತಿದ್ರಂತೆ. ಹಾಗಾಗಿ ಕಾಮಿಡಿಯನ್ಸ್ಗೆ ಸಂಬಳ ಜಾಸ್ತಿ. ಸೊ ಹಾಗಾಗಿ ವರದರಾಜು ಅವ್ರಿಗೆ ರಾಜ್ಕುಮಾರ್ ಅವ್ರಿಗೆ ಡಬ್ಬಲ್ ಸಂಬಳ ಕೊಡ್ತಿದ್ರಂತೆ. ಆಮೇಲೆ ಇವ್ರು ಸಿನಿಮಾಕ್ಕೆ ಬಂದ ಮೇಲೆ ಕೂಡ ಬಿಗಿನಿಂಗ್ ಒಂದಷ್ಟು ಸಿನಿಮಾಗಳಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ವರದರಾಜ್ ಅವರು ಆ್ಯಕ್ಟ್ ಮಾಡೋರೆ. ಈ ಕೆಲವು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅಂದರೆ ಯಾವುದೋ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ಚಿಕ್ಕ ಹುಡುಗ ಆಗಿರುವಾಗ ವರದರಾಜು, ಆಮೇಲೆ ಬೆಳೆದ ಮೇಲೆ ರಾಜ್ಕುಮಾರ್, ಈ ಥರ ಒಂದು 5-6 ಸಿನಿಮಾ ಮಾಡಿದ್ದಾರೆ, ಒಳ್ಳೆ ಕಲಾವಿದರು. ಆದರೆ ಅವರು ಒಂದು 5-6 ಸಿನಿಮಾ ಆದಮೇಲೆ ಇದ್ದಕ್ಕಿದ್ದಾಗೆ ಒಂದು ದಿವಸ ಬಂದುಬಿಟ್ಟು ಇನ್ಮೇಲೆ ಅವರು ಮಾತಾಡ್ತಿದ್ದೆ, ಹೋಗಪ್ಪ ಬಾರಪ್ಪ ಏನಪ್ಪ ಅಂತಲೇ ಮಾತಾಡ್ತಿದ್ದು ಅಣ್ಣ ತಮ್ಮ ಇಬ್ಬರು. ಇನ್ಮೇಲೆ ನಾನು ಪಾರ್ಟ್ ಮಾಡಲ್ಲಪ್ಪ, ನಿನ್ನ ನೋಡಿಕೊಂಡು ನಿನ್ನ ಡೇಟ್ಸು ಕತೆಗಳು ನೋಡಿಕೊಂಡು ನಿನ್ನ ಜೊತೆ ಇದ್ಬಿಡ್ತೀನಿ. ಯಾಕಪ್ಪ ವರದಪ್ಪ, ನೀನು ಒಳ್ಳೆ ಕಲಾವಿದ, ಸುಮ್ಮನೆ ಯಾಕೆ ನಿನ್ನ ಟ್ಯಾಲೆಂಟನ್ನು ಹಾಳು ಮಾಡ್ಕೋತೀಯ, ಮಾಡು ಅಂದ್ರೆ. ಇಲ್ಲಪ್ಪ ನನಗೆ ಯಾಕೋ ಬೇಡ ಅನಿಸ್ತಿದೆ ಅಂತ ಬಿಟ್ಬಿಟ್ರಂತೆ. ಆಮೇಲೆ ಅವರ ಡೇಟ್ಸ್ ನೋಡ್ಕೊಳ್ಳೋದು, ಅವರ ಕತೆ ಕೇಳೋದು, ಮತ್ತು ಪಾತ್ರಗಳನ್ನು ಆಯ್ಕೆ ಮಾಡೋದು, ಕತೆಗಳನ್ನು ಆಯ್ಕೆ ಮಾಡೋದು, ಈ ಕೆಲಸಗಳನ್ನು ವರದರಾಜ್ ಅವರು ಮಾಡ್ತಿದ್ರು. ಆನಂತರ ಪಾರ್ವತಮ್ಮನವರು ಅವರು ಸಂಪತ್ತಿಗೆ ಸವಾಲ್ ನಂತರ ಇಂಡಸ್ಟ್ರಿನಲ್ಲಿ ರಾಜ್ಕುಮಾರ್ ಅವ್ರ ಸಿನಿಮಾ ತುಂಬ ಚೆನ್ನಾಗಿ ಹೋದರೂ ಕೂಡ ಲಾಸ್ ಆಯಿತು, ಕಳ್ಕೊಂಡ್ವಿ ಅಂತ ಮಾತುಗಳು ಕೇಳಿಬರ್ತಿತ್ತಂತೆ. ಅದು ಈ ರಾಜ್ಕುಮಾರ್ ಅವರು ನಿಜ ಅಂತ ನಂಬ್ಕೊಂಡು ಹಿಂದೆ ಮಾಡಿದ್ದೊಂದು ಸಿನಿಮಾ ಹಿಟ್ಟಾಗಿದ್ರೂ ಅವರು ಫ್ಲಾಪ್ ಆಯಿತು ಅಂತ ಹೇಳಿದಾಗ ಮುಂದಿನ ಸಿನಿಮಾಕ್ಕೆ ಅದಕ್ಕಿಂತ ಕಡಿಮೆ ರೆಮ್ಯುನರೇಷನ್ ತಗೊಂಡು ಆ್ಯಕ್ಟ್ ಮಾಡ್ತಿದ್ರಂತೆ. ಈ ಥರ ಶೋಷಣೆಗೆ ಅವರು 175 ಸಿನಿಮಾದಲ್ಲಿ ಒಳಗಾಗಿದ್ದಾರೆ ಅವರು. ಹೌದಾ? ಹೌದೌದು. ಸೊ ಆಮೇಲೆ ಈ ಸಂಪತ್ತಿಗೆ ಸವಾಲು ಆದಮೇಲೆ ಇಂಥದ್ದೇ ಘಟನೆ ನಡೆದಿದ್ದರಿಂದ ಪಾರ್ವತಮ್ಮನವರು ಇಡೀ ಕರ್ನಾಟಕದಲ್ಲಿ ಎಷ್ಟು ಥಿಯೇಟರ್ಸ್ ಇದೆ ಅಷ್ಟು ಥಿಯೇಟರ್ಸ್ ಕಲೆಕ್ಷನ್ನ ತರಿಸ್ಕೊಂಡಿದ್ದಾರೆ. ಎಷ್ಟು ಕಲೆಕ್ಟ್ ಆಗಿದೆ ಅಂತ ಗೊತ್ತಾಗಿದೆ. ಸೊ ಮೋಸ ಆಗ್ತಿದೆ ಅಂತ ಅರ್ಥ ಆಗಿದೆ. ಅದಾದಮೇಲೆ ಅವರು ಪ್ರೊಡ್ಯೂಸರ್ ಆಗಿತ್ತು. ಹಾಗಾದ್ರೆ ಆ ಸಮಯದಲ್ಲಿ ಇಂಥ ಮೋಸಗಾರರು ಇದ್ರು, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ಅಯ್ಯೋ, ಈ ಎಲ್ಲ ಕಾಲದಲ್ಲೂ ಇರೋದು ಅದೇನು ಮೋಸ ಅನ್ನೋದು ಈ ಕಾಲದ್ದು ಆ ಕಾಲದ್ದು ಅಂತಿಲ್ಲ. ಆದ್ರೆ ಅದೊಂದು ಭಯ ಅಥವಾ ಒಂದು ಗೌರವ ಅನ್ನೋದು ಇರ್ಲಿಲ್ಲ ಅನ್ಸುತ್ತಲ್ವಾ ಆಗ ಆ ಮೋಸ ಮಾಡುವಂತ ಮನಸ್ಸುಗಳಿಗೆ? ದುಡ್ಡು ಮಾಡಬೇಕು ಅನ್ನೋದಷ್ಟೇ. ಬಟ್ ಇವರ ಮುಗ್ಧತೆ ನೋಡಿ ಅದು ಗೊತ್ತಾಗ್ತಿರ್ಲಿಲ್ಲ. ಆಮೇಲೆ ಅವ್ರು ಹೇಗೆ ರಾಜ್ಕುಮಾರ್ ಅವ್ರು ಹೇಗೆ ರಾಜ್ಕುಮಾರ್ ಮತ್ತು ವರದಣ್ಣ ಅವ್ರು ಹೇಗೆ ಯೋಚನೆ ಮಾಡ್ತಿದ್ರು ಅಂದರೆ, ನಮಗೇನು ಊಟಕ್ಕೆ ಇಲ್ಲದೆ ಇರೋ ಸ್ಥಿತಿಲಿದ್ವಿ, ಈಗ ಇರೋದಕ್ಕೊಂದು ಮನೆ ಆಯಿತು, ಓಡಾಡೋದಕ್ಕೊಂದು ಕಾರ್ ಬಂತು, ಎಲ್ಲ ಮನೆ ಮಂದಿಗೆಲ್ಲ ಊಟ ಹಾಕೋ ಶಕ್ತಿ ಬಂತು, ಇನ್ನೇನು ಬೇಕು ನಮಗೆ? ಒಳ್ಳೆ ಪಾತ್ರ, ಒಳ್ಳೆ ಸಿನಿಮಾ, ಒಳ್ಳೆ ಸಂದೇಶ ಕೊಡುವಂತಹ, ಒಳ್ಳೆ ರಂಜನೆ ಕೊಡುವಂಥ ಸಿನಿಮಾ ಮಾಡಬೇಕು ಅಂತ ಅವ್ರು ಯೋಚನೆ ಮಾಡ್ತಿದ್ರೆ ಹೊರತು ದುಡ್ಡು ಜಾಸ್ತಿ ಕೇಳಬೇಕು, ಇಷ್ಟೆಲ್ಲ ನನ್ನ ಮಿಸ್ಯೂಸ್ ಮಾಡ್ಕೊಂಡು ಬೇರೆಯವ್ರು ದುಡ್ಡು ಮಾಡ್ಕೊತಾರೆ ಇದು ಯೋಚನೆನೇ ಬಂದಿರಲಿಲ್ಲ ಅವ್ರಿಗೆ. ಪಾರ್ವತಮ್ಮನವರು ಇನಿಷಿಯೇಟ್ ತಗೊಂಡು ಸಂಸ್ಥೆಯನ್ನು ಕಟ್ಟಿದ್ರಿಂದ ಇವತ್ತು ರಾಜ್ಕುಮಾರ್ ಕುಟುಂಬ ಏನು ಒಂದು ಸುಸ್ಥಿತಿಯಲ್ಲಿದೆ ಅದು ಆಗೋದಕ್ಕೆ ಸಾಧ್ಯ. ಇಲ್ಲ ಅಂದಿದ್ರೆ ಅವ್ರು ಎಷ್ಟೇ ದೊಡ್ಡ ನಟರಾಗಿ, ಎಷ್ಟೇ ದೊಡ್ಡ ಸೂಪರ್ ಸ್ಟಾರ್ ಆಗಿ, ಎಷ್ಟೇ ಇಂಡಸ್ಟ್ರಿನಲ್ಲಿ ದೊಡ್ಡ ಹೆಸರಿದ್ರೂ ಕಮರ್ಷಿಯಲ್ ಆಗಿ ಏನೂ ಆಗೋಕ್ಕೆ ಸಾಧ್ಯ ಇರಲಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸೊ ಇದಕ್ಕೆ ಮೂಲ ಕಾರಣ ಪಾರ್ವತಮ್ಮನವರು. ನಿಜ, ಈ 4 ಜನರಿಂದ ಡಾಕ್ಟರ್ ರಾಜ್ಕುಮಾರ್ ಅನ್ನೋದೇ. ಹೌದು ಹೌದು ಹೌದು. ಆದರೂ
ಅದೊಂದು ಕೂಡ ಹೆಮ್ಮೆ. ಅವ್ರು ಯಾವತ್ತು ತಮಗೆ ಚಿಕ್ಕ ಸಹಾಯ ಮಾಡಿದ್ರು ಕೂಡ ಅದು ಅಥವಾ ತನಗಿಂತ ಸ್ವಲ್ಪ ಚೆನ್ನಾಗಿ ಆಕ್ಟ್ ಮಾಡಿದ್ರು ಕೂಡ ಹೊಗಳೋದನ್ನ ಬಿಟ್ಟಿರ್ಲಿಲ್ಲ ಅಲ್ವಾ? ಹೌದೌದು. ಅಂದರೆ ರಾಜ್ಕುಮಾರ್ ಅವರು ಯಾವಾಗಲೂ ತುಂಬ ಕಡೆ ಹೇಳಿದ ವಿಡಿಯೋಗಳೇ ಇದೆ, ಎಲ್ಲರೂ ನನ್ನ ನೋಡಿ ಆನಂದ ಪಡ್ತಾರೆ, ನಾನು ಆನಂದ ಪಡೋದು ಬೇಡ ಬೇರೆಯವ್ರನ್ನ ನೋಡಿ ಅಂತ. ಅದಂದರೆ ಒಬ್ಬ ಪ್ರೇಕ್ಷಕ ರಾಜ್ಕುಮಾರಲ್ಲಿ ಇದ್ದಿದ್ದು. ಒಬ್ಬ ನಟ ಅನ್ನೋದು ಬೇರೆ, ಅದ್ರ ಜೊತೆಗೆ ಅದಕ್ಕಿಂತ ಒಳ್ಳೆ ಪ್ರೇಕ್ಷಕ ಒಳಗಡೆ ಇದ್ದರು. ಹಾಗಾಗಿ ಅವರು ಬೇರೆಯವರ ಒಳ್ಳೆಯದನ್ನು ನೋಡೋದಕ್ಕೆ ಬಯಸ್ತಾ ಇದ್ರು. ನಿಜ. ನೀವು ಅವ್ರ ಬಗ್ಗೆ ಗೊತ್ತಿತ್ತು ನಿಮಗೆ ನಿಮ್ಮ ಚಿಕ್ಕ ವಯಸ್ಸಿಂದ ಅವ್ರ ಬಗ್ಗೆ ಗೊತ್ತಿತ್ತು, ಜೊತೆಗೆ ಅವರು ನಟನೆಯಲ್ಲಿ ಬೆಳೆದು ಬಂದ ರೀತಿನೂ ಗೊತ್ತು. ಅವರ ಒಂದು ಸಿನಿಮಾ ಆದಮೇಲೆ ಯಾವ ಸಿನಿಮಾ ಆದರು, ಆಮೇಲೆ ಈ ಸಿನಿಮಾ ಆದಮೇಲೆ ಏನು ಸಮಸ್ಯೆ ಆಯಿತು ಅಥವಾ ಏನು ಖುಷಿ ಆಯಿತು ಅನ್ನೋದು ಕೂಡ ನಿಮ್ಗೆ ಗೊತ್ತು. ಆ್ಯಂಡ್ ನಿಮಗೆ ಅವರು ಪರಿಚಯ ಆಗಿದ್ದು ಅವರು ಲೈಫಲ್ಲಿ ಫುಲ್ ಸೆಟಲ್ ಆದಮೇಲೆ, ಸೆಟಲ್ ಆಗಿ ನಿನ್ನೆ ನಾನು ಸಿನಿಮಾ ಮಾಡಲ್ಲ ಅನ್ನುವಂಥ ರೇಂಜಲ್ಲಿ. ನಾನು ಅವ್ರ ಜೊತೆ ಇದ್ದಿದ್ದು ಅವರ ವಿಶ್ರಾಂತ ಜೀವನದಲ್ಲಿ. ಆ ಜೀವನ ಹೇಗಿತ್ತು? ಈಗ ಇದೆಲ್ಲ ನಮಗೆ ಗೊತ್ತು, ಬಟ್ ಆ ಜೀವನ ಹೇಗಿತ್ತು? ಅವ್ರು ಎಲ್ಲಿ ಜಾಸ್ತಿ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಿದ್ರು? ಯಾವ ವಿಚಾರ ಜಾಸ್ತಿ ಮಾತಾಡೋದಕ್ಕೆ ಇಷ್ಟಪಡ್ತಿದ್ರು? ಟಿವಿ ನೋಡ್ತಾ ಇದ್ರ ಅಥವಾ ಸುಮ್ಮನೆ ನಾನು ನೇಚರ್ ಜೊತೆ ಇರ್ತೀನಿ ಅಂತ ಅನ್ಕೊಳ್ತಿದ್ರ? ಹೇಗಿದ್ರು ಆ ವಿಶ್ರಾಂತ? ಮನೆಯಲ್ಲಿ ನಾವು ಜಾಸ್ತಿ ಹೋಗ್ತಿದ್ದೆ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಈ ಡಿಸ್ಕಷನ್ನು, ಕತೆ, ಈ ಥರ ಸಂದರ್ಭದಲ್ಲಿ. ಸೊ ಹಾಗಾಗಿ ಅವ್ರು ಫ್ರೀ ಇರಲಿಲ್ಲ. ಅವ್ರ ಮಕ್ಕಳ ಸಿನಿಮಾಗಳು ಮಾಡುವಾಗಲೂ ಕೂಡ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ಸಂಗೀತ ಈ ಎಲ್ಲ ಒಂದು ಪ್ರಕ್ರಿಯೆನಲ್ಲೂ ರಾಜ್ಕುಮಾರ್ ಮತ್ತು ವರದಣ್ಣ ಅವರು ಪಾಲ್ಗೊಳ್ತಾ ಇದ್ರು. ಸೊ ಹಾಗಾಗಿ ಈಗ ಬರಬೇಕು, ಹಾಗೆ ಬರಬೇಕು, ಇದು ಸರಿ ಇದೆ, ಇದು ತಪ್ಪು. ಸೊ ಹಿಂಗಾಗಿ ಅದೊಂದು ಕೆಲಸನೇ ಅದು. ಸೊ ಹಾಗಾಗಿ ಅವರು ಫ್ರೀ ಇರಲಿಲ್ಲ ಆ ವಿಷಯದಲ್ಲಿ. ಬಟ್ ಇನ್ಯಾವತ್ತೋ ಶೂಟಿಂಗ್ ಇಲ್ಲದೆ ಇದ್ದಾಗ ನಾನು ವಾರಕ್ಕೊಂದಿನ 2 ದಿನ ಅಪರೂಪಕ್ಕೆ ಹೋಗ್ತಿದ್ದಿದ್ದು. ಅಂದರೆ ವಾರಕ್ಕೊಂದಿನ 2 ದಿನ ಹೋಗ್ತಾ ಇದ್ದೆ. ಆಗ ಫ್ರೀ ಇರೋರು. ಅವಾಗ ಅವರು ಪಾಪ ಒಬ್ಬರೇ ಕೂತ್ಕೊಂಡು ಟಿ ವಿ ನೋಡಿಕೊಂಡು ಅಥವಾ ಮನೆ ಒಳಗಡೆ ಹೋಗಿ ಅಡುಗೆ ಮನೆಗೆ ಹೋಗಿ, ಅವ್ರ ಕುರುಕ್ ತಿಂಡಿ ಭಾಳ ಇಷ್ಟ ರಾಜ್ಕುಮಾರ್ ಅವ್ರಿಗೆ. ಅವ್ರು ನಾವು ಡಿಸ್ಕಷನ್ ನಡೆಯುವಾಗ ಈ ಚಕ್ಲಿ, ಕೋಡ್ಬಳೆ, ಈ ಥರದ್ದು ಕುರುಕುಗಳನ್ನ ತರಿಸ್ಬಿಡೋರು. ಕಾಳುಗಳು, ಬೇರೆ ಬೇರೆ ಕಾಳುಗಳು, ಮಸಾಲೆ ಕಾಳುಗಳು, ಇದನ್ನೆಲ್ಲ ತರಿಸ್ಬಿಟ್ಟು ಎಲ್ಲರೂ ತಿನ್ನಬೇಕು, ಅವ್ರು ಮಾತ್ರ ಅಲ್ಲ. ಸೊ ತಿನ್ಕೊಂಡು ಚರ್ಚೆ ಮಾಡ್ತಾ ಇದ್ರು. ಸೊ ಎಷ್ಟೋ ಲೀಟರ್ ಹಾಲು ತರಿಸ್ತಿದ್ರಂತಲ್ಲ, ಎಲ್ರಿಗೂ ಕಾಫಿ ಟೀ ಮಾಡ್ಕೊಡ್ಬೇಕು. ಅದು ಮನೆ ಒಳಗಡೆ ನಡೆಯುವಂಥದ್ದು. ಸೊ ಇಲ್ಲಿ ಕೂತ್ಕೊಂಡಾಗ ಈ ಕಾಳುಗಳು, ಚಕ್ಲಿ, ಕೋಡ್ಬಳೆ ಈ ಥರದನ್ನ ಇಟ್ಕೊಂಡು ಪದೇ ಪದೇ ಟೀ ತರಿಸ್ಕೊಂಡು ಕುಳ್ಕೊಂಡು ಚರ್ಚೆ ಮಾಡ್ತಾ ಇದ್ದಿದ್ದು. ಅವರು ಫ್ರೀ ಇದ್ದಾಗ ಅವರು ಅಡುಗೆ ಮನೆಗೆ ಹೋಗ್ಬಿಟ್ಟು ಅದೇನೇನಿದೆ, ಕಡಲೆಕಾಯಿ ಬೀಜ ಎಲ್ಲೋ ಇಟ್ಟಿರ್ತಾರೆ, ಆ ಥರದನ್ನ ತಗೊಂಡು ತಿನ್ನೋರು. ಸೊ ಈ ಥರ ಅಂದರೆ ಈ ಒಂದು ಹಳ್ಳಿಯ ಆ ಮುಗ್ಧತೆ, ಮುತ್ತುರಾಜ್ ಅಂತ ಆ ಹುಡುಗ ಅವ್ರಿಗೆ ಕಡೆಯ ತನಕನೂ ಅವ್ರೊಳಗಡೆ ಇದ್ದಿದ್ದವ್ರೆ. ಅದಕ್ಕೆ ಅವರು ಈಗ ಡಾಕ್ಟರ್ ರಾಜ್ಕುಮಾರ್ ಅನ್ನೋದಕ್ಕಿಂತಲೂ ಕೂಡ ಮುತ್ತುರಾಜ್ ಅವರಲ್ಲಿ ತುಂಬಾ ಜಾಗೃತರಾಗಿದ್ರು. ಹೌದು. ಅಂದರೆ ಅವರು ತೆರೆಯ ಮೇಲೆ ಅಷ್ಟೇ ರಾಜ್ಕುಮಾರ್, ನಿಜ ಬದುಕಿನಲ್ಲಿ ಮುತ್ತುರಾಜನೇ. ಅದನ್ನೇ ಶಿವಣ್ಣ ಅವ್ನ ಕಡೆ ತುಂಬ ಚೆನ್ನಾಗಿ ಹೇಳ್ತಾರೆ, ಮೆರೆದ್ರೆ ರಾಜ್ಕುಮಾರ್ ಥರ ಮೆರಿಬೇಕು, ಬದುಕಿದ್ರೆ ಮುತ್ತುರಾಜ್ ಥರ ಬದುಕಬೇಕು ಅಂತ ಶಿವಣ್ಣ ಎಲ್ಲ ಹೇಳ್ತಿದ್ದಾರೆ. ಅದು ಕರೆಕ್ಟ್ ಅಂತ ಅನಿಸ್ತು ನನಗೆ. ನಿಜ ಅಲ್ವಾ? ಎಷ್ಟದು ಅಂದ್ರೆ ನೋಡಿ, ಅಹಂಕಾರ ಬಂದಿಲ್ಲ ಅವ್ರಿಗೆ ಯಾವ ಮೂಮೆಂಟಲ್ಲೂ ಕೂಡ. ಇಲ್ಲವೇ ಇಲ್ಲ. ಯಾಕೆಂದರೆ ಅವ್ರ ತಂದೆ ಬಗ್ಗೆ ತುಂಬ ಹೇಳ್ಕೊಂಡಿದ್ದಾರೆ. ಈ ಪುಸ್ತಕದಲ್ಲೇ ಗೊತ್ತಾಗತ್ತೆ ನಿಮಗೆ. ಆ ತಂದೆ ಅಂದರೆ ಅವ್ರಿಗೆ ಭಯ ಭಕ್ತಿನೇ ಮೇಯ್ನು. ಆ ಭಯ ಭಕ್ತಿ ತಂದೆ ಇಲ್ಲದೆ ಇದ್ದಾಗಲೂ ಕೂಡ ಇನ್ಯಾರ್ಯಾರೆಲ್ಲ ಹುಡುಕ್ತಿದ್ದಾರೆ ಅವರು. ಅದನ್ನು ಹೇಳ್ಕೊತಾರೆ ಭಾಳ ಕಡೆ. ಯಾಕೆಂದರೆ ನಮಗೊಬ್ಬರು ಹಿರಿಯರು ಇರಬೇಕು, ನಮ್ಮನ್ನು ಕಂಟ್ರೋಲ್ ಮಾಡಬೇಕು, ಆಗಲೇ ನಾವು ಸರಿಯಾಗಿರೋದು ಅಂಥೇಳಿ ಅವರು ಒಂದು ಕಡೆ ಸಂಪತ್ತವ್ರನ್ನ ಅವರು ಆ ಥರ ಸ್ವೀಕರಿಸ್ತಾರೆ. ಇನ್ನು ಬೇರೆ ಬೇರೆ ಅವ್ರ ಜೊತೆ ಬಂದು ಹಿರಿಯರನ್ನು ಅವರು ತನ್ನ ತಂದೆ ಸ್ಥಾನದಲ್ಲಿ ಇಟ್ಕೊಂಡು ನನಗೊಬ್ಬರು ನನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಒಂದು ಫೀಲಿಂಗ್ ಅವರು ಇಟ್ಕೊಂಡಿರ್ತಾರೆ ಯಾವಾಗಲೂ. ಸೊ ಅದು ಒಂದು ದೊಡ್ಡತನ ಅದು. ನಿಜ. ಬಟ್ ಅವ್ರು ನಿಮ್ಮ ಜೊತೆ ಮಾತಾಡ್ತಿರೋವಾಗ ಈ ಥರ ಯಾವತ್ತಾದ್ರೂ ಹೇಳಿದ್ರೆ, ನನಗೆ ಈ ಒಂದು ಕೆಲಸ ಮಾಡಬೇಕಿತ್ತು, ನಂಗೆ ಅವಕಾಶ ಸಿಕ್ಕಿಲ್ಲ, ಅಥವಾ ನನಗೆ ಈ ಒಂದು ಬದುಕಬೇಕಿತ್ತು, ಈ ಥರದ್ದು ಏನಾದರೂ ಒಂದು ಚರ್ಚೆಗಳಾಗಿದೆ ಅಂದರೆ ಅವ್ರಿಗೆ ಏನಾದರೂ ಕೊರಗಿತ್ತಾ? ಇಲ್ಲ, ಕೊರಗಂತ ಆ ಥರ ಏನೂ ಇರಲಿಲ್ಲ. ಅಂದರೆ ಏನಾಯಿತು, 1954ರಲ್ಲಿ ಬೇಡರ ಕಣ್ಣಪ್ಪ ಬಂದಿದ್ದು. ಅವರು 2004ರಲ್ಲಿ ನಾನು ಅವ್ರ ಜೊತೆ ಮಾತಾಡ್ತಾ, ಅಂದರೆ 2003 ಕಾಡಿಂದ ಬಂದ ಮೇಲೆ ಒಂದು 2003, 2 ಈ ಥರ ಮಾತಾಡ್ತಾ, ಅಣ್ಣ 2004 ಬಂದರೆ 50 ವರ್ಷ ಆಯಿತು ನೀವು ಇಂಡಸ್ಟ್ರಿಗೆ ಬಂದು, ಇನ್ನೊಂದು ಸಿನಿಮಾ ಮಾಡಿಬಿಡಿ, ಕಂಪ್ಲೀಟ್ ಆಗಲಿ ಅಂದೆ ನಾನು. ಹೌದಾ, 50 ವರ್ಷ ಆಗೋಯ್ತಲ್ವಾ? ನೋಡಿ, ನಮ್ಗೆ ಈ ಕಾರಣಕ್ಕೆ ಇದನ್ನು ಮಾಡಬೇಕು, ಆ ಕಾರಣಕ್ಕೆ ಅದನ್ನು ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಯಾವತ್ತೂ ಅಂದ್ಕೊಂಡು ಮಾಡಿದವರೇ ಅಲ್ಲ, ತಾನಾಗೇ ಆಗಿರೋದೆಲ್ಲ. ಈಗಲೂ ಅದೇನಾದರೂ ಆಗಬೇಕು ಅಂತಿದ್ರೆ ಆಗತ್ತೆ, ನಾವೇನು ಮಾಡೋಕ್ಕಾಗಲ್ಲ ಅಂತ. ಅಂದರೆ ಅವರು ಈ ಗೋ ವಿತ್ ದ ಫ್ಲೋ ಅನ್ನೋದು ಅಷ್ಟೇ. ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಿದ್ರು. ಹೌದು. ಈಗ ಸಾಮಾನ್ಯವಾಗಿ ಈಗ ನಂಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಸಿಕ್ಕಿದ್ರೆ ಹೀಗೆ ಕ್ಯಾಶುವಲ್ ಟಾಕ್ ಆಗ್ತಿತ್ತಲ್ಲ, ಏನು ಕ್ಯಾಶುವಲ್ ಟಾಕ್ ಆಗ್ತಿತ್ತು ನಿಮ್ಮದು ಅಂತ? ಅಂದರೆ ನಾವು ಅದೇ ಊರಿನವರಾಗಿರೋದ್ರಿಂದ ನಾನು ಏನಾದರೂ 1 ವಾರ 2 ವಾರ ಹೋಗದೆ
ಆಮೇಲೆ ಹೋದರೆ ಅವ್ರು ಫಸ್ಟ್ ಕೇಳ್ತಿದ್ದೆ ಊರಿಗೆ ಹೋಗಿದ್ರಾ ಅನ್ನೋರು. ಅಂದರೆ ನಾವು ಊರಿಗೆ ಹೋದಾಗಲೇ ಅಲ್ಲಿಗೆ ಹೋಗದೇ ಇದ್ದಿದ್ದು. ಊರಿಗೆ ಹೋಗಿದ್ರಾ ಅನ್ನೋರು. ಹ್ಞೂ ಹೋಗಿದ್ದೆ ಅಣ್ಣ. ಬೆಂಡ್ರವಾಡ ಕೆರೆಯಲ್ಲಿ ನೀರಿದೆಯಾ? ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿದೆಯಾ? ಮಳೆ ಬೆಳೆ ಹೇಗಿದೆ? ಅಂದರೆ ಒಬ್ಬ ಹಳ್ಳಿಯ ರೈತ ಏನು ಪ್ರಶ್ನೆ ಕೇಳ್ಬೋದೋ ಅದನ್ನು ಕೇಳ್ತಿದ್ರೆ ಹೊರತು ಡಾಕ್ಟರ್ ರಾಜ್ಕುಮಾರ್ ಏನು ಕೇಳ್ಬೋದು ಅದನ್ನು ಕೇಳ್ತಾನೇ ಇರಲಿಲ್ಲ ಅವರು. ನೋಡಿ ಅಲ್ಲೂ ನೋಡಿ ದನ ಕರುಗಳಿಗೆ ನೀರಿದೆಯಾ ಅದರಲ್ಲಿ ಅಂಥದೇ ಪ್ರಶ್ನೆಗಳು. ಹೌದು. ಆಮೇಲೆ ಅವ್ರಿಗೆ ಅದು ತುಂಬ ಆಸೆ ಆಯ್ತು. ನೀವು ಹೇಳಿದ್ರಲ್ಲ ಅಕಸ್ಮಾತ್ ಇದನ್ನು ಬಿಟ್ಟರೆ ಏನಾಗಬೇಕಿತ್ತು ಅಂತ. ಅವ್ರ ಕಡೆಯಲ್ಲೂ ನನ್ನ ಸಿನಿಮಾದ ಅಭಿನಯ ಜೀವನ ಮುಗಿದ ಮೇಲೆ ನನ್ನ ಗಾಜನೂರಿಗೆ ಹೋಗಿ ರೈತನಾಗಿ ಬಂದು ಅಷ್ಟು ವರ್ಷ ಬದುಕಬೇಕು ಅನ್ನೋ ಆಸೆ ಇತ್ತು. ಅದೇ ಕಾರಣಕ್ಕೆ ಅವರಲ್ಲೊಂದು ಭವ್ಯವಾದ ಮನೆಯೂ ಕಟ್ಸಿದ್ರು. ಬಟ್ ಬಹುಶಃ ಅವ್ರು ಫಿಕ್ಸ್ ಆಗಿದ್ರು ಅಂತ ಕಾಣುತ್ತೆ ಕಡೆಯ ದಿನಗಳಲ್ಲಿ ಅವರು ರೈತನಾಗಿ ಬದುಕೋಕೆ. ಬಟ್ ಈ ವೀರಪ್ಪನದೆಲ್ಲ ಹಗರಣ ನಡೆದಿದ್ದರಿಂದ ಮತ್ತೆ ಆ ಊರಿಗೆ ಅವ್ರು ಹೋಗೋಕ್ಕೆ ಆಗದೇ ಇರೋ ರೀತಿ ಆಗೋಯಿತು. ಹೌದು. ಜೊತೆಗೆ ಅದೊಂದು ಕೊರಗಂತೂ ಇತ್ತು. ಯಾಕಂದರೆ ನಾನು ಗಾಜನೂರಲ್ಲಿ ಮತ್ತೆ ಬದುಕಬೇಕು, ಅಲ್ಲೇ ಇರಬೇಕು ಅನ್ನೋದು ಆಸೆ ಇತ್ತಲ್ಲ, ಅದು ಈಡೇರಲಿಲ್ಲ ಅವ್ರಿಗೆ. ನೋಡಿ ಕಲಾವಿದರಿಗೆ ವಿಶ್ರಾಂತಿ ಅನ್ನೋದೇ ಇಲ್ಲ ಅಂತ ಅಭಿಮಾನಿಗಳು ಮಾಡಿಬಿಟ್ರು. ಆದ್ರೂ ಅವ್ರು ಯಾರು ಅಭಿಮಾನಿಗಳನ್ನ ದೂರ್ಲಿಲ್ಲ ಡಾಕ್ಟರ್ ರಾಜ್ಕುಮಾರ್. ಇಲ್ಲ ಯಾಕಂದ್ರೆ ಅವರು ಪ್ರೀತಿಸಿ ಅವರು ಈ ಕ್ಷೇತ್ರಕ್ಕೆ ಬಂದಿರೋದು. ಆಮೇಲೆ ಬಂದು ನಂತರ ಅಂತೂ ಅವರು ನನ್ನ ಹುಟ್ಟಿರೋದೇ ಅಭಿನಯಿಸೋದಕ್ಕೆ, ಜನನ ರಂಜಿಸೋದಕ್ಕೆ, ಜನಕ್ಕೆ ಒಂದು ಮನೋರಂಜನೆ ಕೊಡೋದಕ್ಕೆ ಅನ್ನೋದನ್ನ ಅವರು ಫಿಕ್ಸ್ ಆಗಿದ್ರು ಅವರು. ಅಂದರೆ ತುಂಬ ಜನ ಅಭಿಮಾನಿಗಳು ಈ ಕೈಗೆ ತಲೆಗೆ ತೆಂಗಿನಕಾಯಿ ಹೊಡ್ಕೊಂಡು ರಕ್ತ ಮಾಡ್ಕೊಂಡು ಬಂದ್ಬಿಟ್ಟು ಈ ಥರದ್ದೆಲ್ಲ ಸೀನ್ ಮಾಡ್ತಿದ್ರಲ್ಲ, ಆವಾಗ ಏನು ರಿಯಾಕ್ಟ್ ಮಾಡ್ತಿದ್ರು ರಾಜ್ಕುಮಾರ್ ಸರ್? ಅವರು ಇದೇ ಕಥಾನಾಯಕನ ಕಥೆನಲ್ಲಿ ಒಂದು ಸನ್ನಿವೇಶ ಹೇಳ್ಕೊಂಡಿದ್ದಾರೆ. ಈ ಕಾಮನ ಬಿಲ್ಲು ಸಿನಿಮಾ ಇದೆಯಲ್ಲ, ಕಾಮನ ಬಿಲ್ಲು ಸಿನಿಮಾಕ್ಕೆ ಒಂದು ದೊಡ್ಡ ಕಟೌಟ್ ಹಾಕಿದ್ರಂತೆ. ಯಾರೋ ಒಬ್ಬರು ಅಭಿಮಾನಿ ಕರ್ಪೂರ ಹಚ್ಕೊಂಡು ಕೈಯಲ್ಲಿ ಅಂಗೈಯಲ್ಲಿ ಅದು ಕಂಪ್ಲೀಟ್ ಉರಿಯೋ ತನಕನೂ ಕಂಪ್ಲೀಟ್ ಉರಿಯೋ ತನಕ ಆರಿಸ್ತೆ ಅದನ್ನ ಇಟ್ಕೊಂಡಿದ್ರಂತೆ. ಕೈ ಫುಲ್ ಸುಟ್ಟೋಗಿತ್ತಂತೆ. ಆಗ ಈ ಸಾರಾ ಗೋವಿಂದ್ ಅವರು ಎಲ್ಲೋ ಅವ್ರನ್ನ ಕರ್ಕೊಂಡು ಬಂದು ರಾಜ್ಕುಮಾರ್ ಅವರಿಗೆ ಪರಿಚಯ ಮಾಡ್ತಾರೆ. ಇದು ತೋರಿಸ್ತಾರೆ. ಅವ್ರಿಗೆ ಗೊತ್ತಿಲ್ಲ ಯಾಕೆ ಏನು ಅಂತ. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಹೇಳ್ತಾರೆ, ಪ್ರೀತಿ ಇಲ್ಲಿರಲಿ, ನಾನು ಬಯಸ್ತೀನಿ ನಿಮ್ಗಳ ಅಭಿಮಾನ ಪ್ರೀತಿ ನಾನು ಬಯಸ್ತೀನಿ, ಇಲ್ಲ ಅಂತಲ್ಲ, ಆದರೆ ಹೀಗಲ್ಲ, ಪ್ರೀತಿ ಇಲ್ಲಿದ್ದರೆ ಸಾಕು, ಇವೆಲ್ಲ ಮಾಡ್ಕೋಬೇಡಿ ಅಂತ. ಆಮೇಲೆ ಆ ಪುಸ್ತಕದಲ್ಲಿ ಹೇಳಿದ್ದಾರೆ, ದಯವಿಟ್ಟು ಅಂದರೆ ಅದು ವಿಜಯ್ ಚಿತ್ರದಲ್ಲಿ ಧಾರಾವಾಹಿಗೆ ಬರ್ತಾ ಇದ್ದಂಥ ವಿಷಯ. ದಯವಿಟ್ಟು ನನ್ನ ಅಭಿಮಾನಿಗಳು ಈ ಥರದ ಸಾಹಸಗಳ ಕೈ ಹಾಕಬೇಡಿ, ನಿಮ್ಮ ಪ್ರೀತಿ ಕೊಡಿ ಸಾಕು, ಈ ಥರದ್ದೆಲ್ಲ ಬೇಡ ಅಂತ ಹೇಳಿದ್ದಾರೆ. ನಿಜ ನೋಡಿ, ಅಲ್ಲೂ ಎಷ್ಟು ಆದರೆ ಅವ್ರು ಹೇಳಿದ್ದಾರೆ, ನೀವು ಅಲ್ಲಿ ಹಚ್ಕೊಂಡು ಎಷ್ಟು ನೋವು ಅನುಭವಿಸಿದಿರೋ ಅದಕ್ಕೆ ಡಬಲ್ ನೋವಾಗ್ತಿದೆ ನನಗೀಗ ಅಂತ ಹೇಳ್ತಿದ್ದಾರೆ. ನಿಜ ಇಂಥ ಅಂದರೆ ಅವರು ಇದೇ ಈಗ ಒಳ್ಳೆ ವಿಚಾರಗಳನ್ನು ಒಳ್ಳೆ ಮಾತುಗಳನ್ನೇ ಕೇಳಿಸ್ಕೊಳ್ತಿದ್ರು. ಬಟ್ ಅವ್ರಿಗೂ ಕೂಡ ನೆಗೆಟಿವ್ ಕಮೆಂಟ್ಸ್ಗಳು ಬಂದಿದೆಯಾ? ಅದನ್ನು ಅವರು ಮಾತಾಡ್ತಿದ್ರಾ ಅಥವಾ ಇದು ಹಾಕಿ ಹಿಂಗೆ ಅನ್ನುವಂಥ ವಿಚಾರಗಳೇನಾದರೂ? ಅವರು ಸಾಮಾನ್ಯವಾಗಿ ಅವರು ಒಳ್ಳೊಳ್ಳೆಯ ಅವ್ರ ಕಡೆಯಿಂದ ಪಾಸಿಟಿವ್ ಆಗಿರೋವಂಥ ವಿಷಯಗಳನ್ನ ಹೇಳೋಕೆ ಇಷ್ಟಪಡ್ತಿದ್ರು ಹೊರತು ಕೆಲವು ಆಗಿರೋ ಅವರ ಕಹಿ ಘಟನೆಗಳು, ಅವ್ರಿಗಾಗಿರೋ ಕೆಲವು ಸಮಸ್ಯೆಗಳನ್ನ ಜಾಸ್ತಿ ಹೇಳ್ಕೊತಿರ್ಲಿಲ್ಲ. ಆದರೆ ಈ ಪುಸ್ತಕದಲ್ಲಿ ಒಂದೆರಡು ಕಡೆ ಹೇಳ್ಕೊಂಡಿದ್ದಾರೆ ಅವರು. ಎರಡನೇ ಸಿನಿಮಾ ಸೋದರಿ ಮಾಡಿದ್ರಲ್ಲ, ಆ ಸೋದರಿಯ ಬಗ್ಗೆ ತುಂಬ ನೆಗೆಟಿವ್ ಕಾಮೆಂಟ್ಸ್ ಬರೆದಿರ್ತಾರೆ ಯಾರ ಪತ್ರಿಕೆಗಳಲ್ಲಿ. ಇವರು ಅದನ್ನೇ ಅಂದ್ಕೊಂಡಿರ್ತಾರೆ, ಚೆನ್ನಾಗಿಲ್ವೇನೋ ಅಂತ. ಆಮೇಲೆ ಅವ್ರಿಗೆ ಆ ಸಿನಿಮಾ ನೋಡೋ ಧೈರ್ಯನೂ ಬರಲ್ಲ. ಆಮೇಲೆ ಎಷ್ಟೋ ದಿನಗಳಾದ ಮೇಲೆ ಅವರು ಕುಟುಂಬ ಸಮೇತ ಥಿಯೇಟ್ರಿಗೆ ಹೋಗ್ತಾರೆ. ಅಂದರೆ ಅವ್ರ ಪತ್ರಿಕೆಗಳಲ್ಲಿ ಬಂದಿರೋದು ನೋಡಿ ಅವ್ರಿಗೆ, ಅಂದರೆ ಅದು ಎರಡನೇ ಸಿನಿಮಾ ಅಲ್ವಾ, ಸೊ ಭಯ ಇರುತ್ತೆ. ಆಮೇಲೆ ಪತ್ರಿಕೆಗಳು ನೆಗೆಟಿವ್ ಆಗಿ ಬರೆದಿರ್ತಾರೆ. ಅದಕ್ಕೆ ಅವರು ಸಿನಿಮಾ ನೋಡೋಕ್ಕೂ ಅವ್ರಿಗೆ ಹಿಂಜರಿಕೆ ಆಗಿ ಎಷ್ಟೋ ದಿನಗಳಾದಮೇಲೆ ಇಡೀ ಕುಟುಂಬ ಹೋಗಿ ನೋಡ್ತಾರೆ. ಇಂಟರ್ವ್ಯೂಲಲ್ಲಿ ಜನಕ್ಕೆ ಗೊತ್ತಾಗ್ಬಿಡುತ್ತೆ ರಾಜ್ಕುಮಾರ್ ಬಂದವ್ರೆ ಅಂತ. ಅಲ್ಲಿ ಜೈಕಾರಗಳು ಕೇಳಿಸುತ್ತೆ, ನೀವು ಈ ಚಿತ್ರರಂಗದಲ್ಲಿ ಮುಂದುವರಿಬೇಕು ಅಂತ ಕೂಗು ಕೇಳಿಸುತ್ತೆ. ಆವಾಗ ಅವ್ರಿಗೆ ಅನಿಸುತ್ತೆ, ನಾನು ಇವ್ರಿಗೋಸ್ಕರ ಆ್ಯಕ್ಟ್ ಮಾಡಬೇಕು ಅಂತ. ಆಮೇಲೆ ಇನ್ಯಾವುದೋ ಹಬ್ಬ ಹುಡುಗಿ ಅಂತ ಒಂದು ಸಿನಿಮಾದಲ್ಲಿ ಒಬ್ಬರು ಬರೀತಾರೆ. ಅವ್ರ ಎಷ್ಟು ಕೇವಲವಾಗಿ ಬರೀತಾರೆ ಅಂದರೆ, ನಾಸಿಕಾಸುರ ಅಂದರೆ ಮೂಗುದ್ದ ಇರೋದ್ರಿಂದ ನಾಸಿಕಾಸುರ ಅಂತ ಬರೀತಾರೆ. ಸೊ ಈ ಥರದ್ದೆಲ್ಲ ಅವರು ನೋವುಗಳನ್ನು, ಆ ಕಾಮೆಂಟ್ಗಳನ್ನು ಕೇಳಿ ನೊಂದ್ಕೊಂಡು ಆನಂತರ ಅಭಿಮಾನಿಗಳನ್ನು ನೋಡಿ ಅವ್ರು ಬೆಳೆದಿರೋದು. ಅಂದರೆ ನನಗೆ ಒಂದು ಡೌಟು, ಇಷ್ಟು ಅಂದರೆ ಕೀಳ್ಮಟ್ಟದಲ್ಲೂ ಕೂಡ ಆಗ ಬರವಣಿಗೆ ಇತ್ತು ಅಂತ ಅಲ್ಲಿ ಆ ಸಾಕ್ಷಿ ಇದೆಯಲ್ಲ. ಆದರೆ ಅಷ್ಟು ಹೇಗೆ ಯಾರು ಹಾಗೆ ಆನ್ ದ ಫೇಸ್ ಹೇಳುವಂಥ ಬರವಣಿಗೆಗಳು ಇತ್ತು ಅಂತ ಹೇಳಿದಾಗ ಅದು ಕೂಡ ಅವರ ಕಲ್ಪನೆ. ಬಿಗಿನಿಂಗ್ ಡೇಸಲ್ಲಿ ಆ ಥರದ್ದೆಲ್ಲ ಇಮೇಜ್ ಇಲ್ಲದೆ ಇರೋದ್ರಿಂದ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳೋದಿದೆ. ಆಮೇಲೆ ಒಂದು ಮಟ್ಟಕ್ಕೆ ಬಂದ ಮೇಲೆ ಭಾಳ ಜನ ನೇರವಾಗಿ ಹೇಳೋಕ್ಕೆ ಧೈರ್ಯ ಬರಲಿಲ್ಲ.
ನಿಜ. ಆದ್ರೂ ನೋಡಿ ಅದೆಲ್ಲವನ್ನ ಅವರು ಮೆಟ್ಟಿ ನಿಂತಿದ್ದು ಅವರ ನಟನೆಯಿಂದ. ನಿಜ. ಯಾಕಂದರೆ ಯಾವತ್ತು ಪ್ರತಿಭೆ ಅನ್ನೋದಿದೆಯಲ್ಲ ಅದನ್ನು ಯಾರು ಮುಚ್ಚೋಕ್ಕಾಗಲ್ಲ. ಏನೇ ಅಪಪ್ರಚಾರ ಮಾಡಿದ್ರು ಸತ್ಯವಾಗಿ ಉಳಿಯುತ್ತೆ. ಹೌದು ಹೌದು. ನಾನು ಕೇಳಿರೋ ವಿಚಾರ ಡಾಕ್ಟರ್ ರಾಜ್ಕುಮಾರ್ಗೂ ಮತ್ತೆ ವಿಷ್ಣುವರ್ಧನ್ ಸರ್ಗೂ ಆಗ್ತಿರ್ಲಿಲ್ವಂತೆ ಅನ್ನುವಂಥ ವಿಚಾರ, ಇದು ಹೌದಾ ಅಥವಾ ಏನಿದು ಆ್ಯಕ್ಚುಯಲ್ ವಿಚಾರ ಏನು? ಇದ್ರ ಬಗ್ಗೆ ಏನಾದರೂ ಡಾಕ್ಟರ್ ರಾಜ್ಕುಮಾರ್ ಅವರು ಮಾತಾಡ್ತಿದ್ರಾ? ರಾಜ್ಕುಮಾರ್ ಅವ್ರಿಗೆ ವಿಷ್ಣುವರ್ಧನ್ ಅವರು ತುಂಬ ಇಷ್ಟ. ಅವ್ರು ಹೇಳೋರು, ಎಸ್ಪೆಷಲಿ ಗಂಭೀರ ಪಾತ್ರಗಳನ್ನ ವಿಷ್ಣುವರ್ಧನ್ ಅವ್ರು ಕಡೆ ಸಿನಿಮಾಗಳಲ್ಲಿ ಮಾಡ್ತಾಯಿದ್ರಲ್ಲ, ಆ ಸಿನಿಮಾ ನಾನು ಅವ್ರ ಜೊತೆ ಇದು ಯಜಮಾನ ಸಿನಿಮಾ ನೋಡಿದೆ. ರಾಜ್ಕುಮಾರ್ ಅವ್ರ ಕುಟುಂಬದ ಜೊತೆ ಯಜಮಾನ ಸಿನಿಮಾ ನೋಡಿದೆ. ಸೊ ಆಗ ರಾಜ್ಕುಮಾರ್ ಅವರು ಕಾರಲ್ಲಿ ಕೂತ್ಕೊಂಡು ಹೇಳಿದ್ದೇನಂತಂದರೆ, ನಡೀರಿ ವಿಷ್ಣುವರ್ಧನ್ ಮನೆಗೆ ಹೋಗೋಣ ಅಂದರು. ಒಂದಷ್ಟು ದೂರ ಕಾರ್ ರಿವರ್ಸ್ ತಗೊಂಡು ಹೋಗಿದ್ದು ಉಂಟು. ಆಮೇಲೆ ಯಾರೋ ಹೇಳಿದ್ರು, ಅವ್ರ ಮನೇಲಿ ಇರ್ತಾರೋ ಇಲ್ವೋ, ಸುಮ್ಮನೆ ಹೋಗೋದು ಯಾಕೆ, ಅಟ್ಲೀಸ್ಟ್ ಫೋನ್ ಮಾಡಿ ಹೇಳ್ಬಿಟ್ಟು ಹೋಗೋಣ, ಇಲ್ಲಾರ ಅವ್ರಿಗೂ ಮುಜುಗರ ಆಗುತ್ತೆ ಅಂತ ಹೇಳಿ ಹೇಳಿದ್ಮೇಲೆ ತಿರ್ಗಾ ಸದಾಶಿವ ನಗರಕ್ಕೆ ಹೋಗಿ ಅಲ್ಲಿ ಫೋನ್ ಮಾಡಿಸಿದ್ರು. ಅವರಾಗ ವಿಷ್ಣುವರ್ಧನ್ ಅವರು ಮೈಸೂರಲ್ಲಿ ಎಲ್ಲೋ ಇದ್ರಂತೆ. ಅಲ್ಲಿ ಕನೆಕ್ಟ್ ಮಾಡಿ ರಾಜ್ಕುಮಾರ್ ಅವರು ಅರ್ಧ ಗಂಟೆ ಮಾತಾಡಿದ್ರು ಅವರ ಯಜಮಾನ ಸಿನಿಮಾದ ಬಗ್ಗೆ, ಅವರ ಅಭಿನಯದ ಬಗ್ಗೆ. ಆಗ ಆ ಕಡೆಯಿಂದ ಕೂಡ ಅವರು ಭಾಳ ಸಂತೋಷಪಟ್ಟು, ರಾಜಣ್ಣ ನೀವು ಮೆಚ್ಕೊಂಡ ಮೇಲೆ ನನಗೆ ಆಸ್ಕರ್ ಬೇಕಾಗಿಲ್ಲ, ಅದಕ್ಕಿಂತ ದೊಡ್ಡದು ಅಂತ ಅವ್ರು ಹೇಳಿ, ಆಮೇಲೆ ನೀವು ನಾನು ಮೈಸೂರಿಗೆ ಬರ್ತೀನಿ ನಾಳೆ ಅಂತ ಇವ್ರು ಹೇಳಿ, ಇಲ್ಲ ದೇವರಿರೋ ಕಡೆ ಭಕ್ತರು ಹೋಗಬೇಕು, ದೇವರೇ ಭಕ್ತರನ್ನ ಹುಡುಕೊಂಡು ಬರಬಾರ್ದು, ನಾನು ಖಂಡಿತ ಬೆಂಗಳೂರಿಗೆ ಬಂದಾಗ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಮಾಡಿ ಫೋನ್ ಕಟ್ ಮಾಡಿ ತಿರ್ಗಾ 5 ನಿಮಿಷ ಆದಮೇಲೆ ಅವರೇ ವಾಪಸ್ ಮಾಡಿ, ಆನಂದ ತಡೆಯೋಕ್ಕಾಗ್ತಾಯಿಲ್ಲ ನನಗೆ ಅಂತ ಇದೆಲ್ಲ ನಡೀತು. ಆದರೆ ಅವ್ರು ಬರಲಿಲ್ಲ. ಆದರೆ ಅದನ್ನು ಕಟ್ ಮಾಡಿದ್ದು ಯಾರು ಗೊತ್ತಿಲ್ಲ. ಅಷ್ಟು ಆಸೆ ಪಟ್ಟು ನಾನೇ ಬರ್ತೀನಿ ಅಂತ ಹೇಳಿದ ಮನುಷ್ಯ ಬರಲಿಲ್ಲ ಅಂದರೆ ಅದ್ರ ನಡುವೆ ಏನೋ ಆಗಿರಬೇಕಲ್ಲ. ಈ ಥರದ ಇಬ್ಬರ ನಡುವೆ ಒಂದಷ್ಟು ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ ಬಿಟ್ಟರೆ ಅವರಿಬ್ಬರು ಭಾಳ ಆತ್ಮೀಯವಾಗಿದ್ದರು ಅಲ್ವಾ. ಇವ್ರ ಬಗ್ಗೆ ಅವ್ರಿಗೆ ಗೌರವ ಇತ್ತು, ಅವ್ರ ಬಗ್ಗೆ ಇವ್ರಿಗೆ ಗೌರವ ಇತ್ತು. ಇವ್ರ ಅಭಿನಯನ ಅವ್ರು ಮೆಚ್ತಾಯಿದ್ರು, ಅವ್ರ ಅಭಿನಯನ ಇವ್ರು ಮೆಚ್ತಾಯಿದ್ರು. ಅದು ಬರೀ ಮೀಡಿಯಾಗಳಲ್ಲಿ ಅಂತಲ್ಲ, ನಾನು ಪಕ್ಕದಲ್ಲಿ ಕೂತ್ಕೊಂಡು ಸುಮ್ಮನೆ ಅಂದರೆ ಆಫ್ ದ ರೆಕಾರ್ಡ್ ಮಾತಾಡುವಾಗಲೂ ಕೂಡ ಅವರ ಬಗ್ಗೆ ಇರೋ ಅಭಿಮಾನಗಳ ಬಗ್ಗೆ, ವಿಷ್ಣುವರ್ಧನ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಗೌರವ ಅಭಿಮಾನ ಇದೆ ಅಂತ ನಾನು ಕೇಳಿದ್ದೀನಿ. ನಿಜ. ಯಾಕಂದರೆ ನೋಡಿ, ಬಟ್ ಅಲ್ಲೂ ನೋಡಿ ಆ ಥರ ಸ್ಟಾರ್ ವಾರ್, ಅಭಿಮಾನಿಗಳ ವಾರ್ ಅನ್ನೋದಕ್ಕಿಂತ ಕೂಡ ಈ ಥರ ಸ್ಟಾರ್ಗಳ ಮಧ್ಯೆ ತಂದಾಕುವಂಥ ಕೆಲಸಗಳು ತುಂಬ ನಡೆದಿದೆ ಎಸ್ಪೆಷಲಿ ನಮ್ಮ ದೇಶದಲ್ಲಿ. ಈ ನೀವು ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಎಸ್ಪೆಷಲಿ ಕಲಾ ಮಾಧ್ಯಮ ಏನಿದೆ, ಈ ಇದು ಜಾತೀಯತೆ ತುಂಬ ಇದೆ. ಇದೇ ಜಾತಿಯವರು, ಒಂದೇ ಜಾತಿಯವರು ಈ ಕ್ಷೇತ್ರದಲ್ಲಿ ಇರಬೇಕು ಅನ್ನೋ ಮನಸ್ಥಿತಿ ಇದೆ. ಇನ್ಯಾರೋ ಒಬ್ಬ ಕೆಳಜಾತಿಯವನು ಆ ಮಟ್ಟಕ್ಕೆ ಅದನ್ನು ಮೀರಿ ಬೆಳೀತಿದ್ದೇನೆ ಅಂತಂದಾಗ ಅದನ್ನು ತುಳಿಯೋ ಅಂಥ ಪ್ರಕ್ರಿಯೆ ತುಂಬ ಇದೆ. ರಾಜ್ಕುಮಾರ್ ಅವ್ರಿಗೆ 50 ವರ್ಷಗಳು ಸತತವಾಗಿ ಮತ್ತು ಈಗಲೂ ಕೂಡ ಅದು ನಿಂತಿಲ್ಲ. ಹೌದಾ? ಹೌದು. ಈಗ ಇಂಥ ಸಮಾನತೆ, ಯುನಿಟಿ ಇದೆಲ್ಲ ಯಂಗ್ಸ್ಟರ್ಸ್ಗಳೆಲ್ಲ ಹೇಳುವಾಗ ಈಗಲೂ ಅಂಥದ್ದು ಇದೆ. ಈಗಲೂ ಅದನ್ನ ಇಟ್ಕೊಂಡೇ ಮೀಡಿಯಾ ಮಾತಾಡೋದು. ಹೌದು, ನೀವು ರಾಜ್ಕುಮಾರ್ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಏನೂ ಇಲ್ಲ. ಅವ್ರ ವ್ಯಕ್ತಿತ್ವದಲ್ಲಾಗಲಿ ಅವ್ರ ಪ್ರತಿಭೆನಲ್ಲಾಗಲಿ ಏನೂ ಇಲ್ಲ. ಆದರೂ ಇಲ್ಲದನ್ನು ಹುಡುಕಿ ರಾಜಲೀಲಾ ವಿನೋದ ಥರದ ಪುಸ್ತಕಗಳು ಅದೇ ಉದ್ದೇಶ ಆಗಿರುವಂಥದ್ದು, ಕೆಟ್ಟದ್ದನ್ನು ಹರಡಬೇಕು ಅನ್ನೋದು. ಹೌದು, ಅಂದರೆ ಆ ಇಮೇಜನ್ನು ಬೀಳಿಸ್ಬೇಕು, ಅದು ಸಾಧ್ಯವೇ ಇಲ್ಲ. ಕನ್ನಡಕ್ಕೆ ಬಸವಣ್ಣ, ಕುವೆಂಪು, ರಾಜ್ಕುಮಾರ್ ಯಾವತ್ತೂ ಅಳಿಸಲಾಗದ ಹೆಸರುಗಳು. ನಿಜ. ಎಷ್ಟು ಈಗ ಅವರ ಇಷ್ಟಪಡೋರಿಗೆ, ಅಭಿಮಾನಿಗಳಿಗೆ ಎಷ್ಟು ಒಂದು ಬೇಜಾರಿನ ವಿಚಾರ ಅಲ್ಲ ಇಂಥದ್ದೆಲ್ಲ ಆದಾಗ. ಹೌದು, ಅದಕ್ಕೆ ಹೋರಾಟಗಳೆಲ್ಲ ನಡೆಯೋದು, ಈ ಥರ ಮಾಡಬೇಡಿ ಅನ್ನೋ ವಿಚಾರಗಳು. ಜೊತೆಗೆ ಅವರ ನಟನೆ, ಇದ್ರ ಬಗ್ಗೆ ಸರಳತೆ, ಕನ್ನಡದ ಬಗೆಗಿನ ಅವರ ಪ್ರೀತಿ, ಮತ್ತೆ ಅವ್ರು ಕನ್ನಡ ಉಳಿಸೋದಿಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಉಳಿಸೋದಿಕ್ಕೆ. ಕನ್ನಡ ಚಿತ್ರರಂಗ ಹುಟ್ಟಿತ್ತು, ಆದರೆ ಅದು ಬೆಳೆದಿದ್ದು ರಾಜ್ಕುಮಾರ್ ಅವರಿಂದ. ಕನ್ನಡ ಚಿತ್ರರಂಗ ರಾಜ್ಕುಮಾರ್ ಅವ್ರಿಗೋಸ್ಕರನೇ ಬೆಳೆದಿದ್ದು, ರಾಜ್ಕುಮಾರ್ ಅವರಿಂದನೇ ಬೆಳೆದಿದ್ದು, ರಾಜ್ಕುಮಾರ್ ಅವ್ರ ಜೊತೆನೇ ಮುಗಿತಾ ಇದೆ ಅಂತ ನನ್ನ ಭಾವನೆ. ಅವ್ರು ಹೋದ್ಮೇಲೆ ಕನ್ನಡ ಚಿತ್ರರಂಗ ಇಲ್ಲ. ಒಂದು ಮಟ್ಟಕ್ಕೆ ಒಂಚೂರು ಇತ್ತೇನೋ, ಅದು ಪುನೀತ್ ರಾಜ್ಕುಮಾರ್ ಅವ್ರು ಹೋದ್ಮೇಲೆ ಅದು ಇಲ್ಲ. ಇವತ್ತು ಕನ್ನಡ ಚಿತ್ರರಂಗ, ನಾನೊಬ್ಬ ನಿರ್ದೇಶಕನಾಗಿ ಹೇಳ್ತಾ ಇದ್ದೀನಿ, ಅವಸಾನದ ಅಂಚಿನಲ್ಲಿದೆ. ಅಂದರೆ ಕನ್ನಡ ಚಿತ್ರರಂಗ ನಥಿಂಗ್ ಬಟ್ ರಾಜ್ಕುಮಾರ್. ಇದು ಯಾರೇ ಏನೇ ಹೇಳಿದ್ರು ಸತ್ಯ ಅದೇ. ನಿಜ. ಯಾಕಂದರೆ ಈಗ ಕೆಲವು ಕನ್ನಡದ ಸಿನಿಮಾಗಳನ್ನು ನೋಡಿದಾಗ ಯಾಕೆ ಈ ಸಿನಿಮಾಗಳು ಬಂತು ಅನ್ನುವಂಥದ್ದು. ಅಲ್ಲ, ಯಾಕೆ ಈ ಥರ ಸಿನಿಮಾ ಬಂತು ಅನ್ನೋದು ಸರಿ,
ಚೆನ್ನಾಗಿಲ್ಲ ಸಿನಿಮಾ ಬಂದಾಗ ಓಕೆ ಸಂತೋಷ, ಜನ ನೋಡಿಲ್ಲ ಅಂದರೆ ಬೇಸರ ಇಲ್ಲ. ತುಂಬ ಚೆನ್ನಾಗಿದೆ ಅಂತ ರಿಪೋರ್ಟ್ ಬಂದರೂ ಜನ ಬರ್ತಿಲ್ಲ, ಇದು ಇವತ್ತಿನ ದುರಂತ. ಹೌದು, ಜನ ಬರಲ್ಲ, ಬರ್ತಾನೆ ಇಲ್ಲ. ಈಗ ಬರ್ತಾನೆ ಇಲ್ಲ. theatre ಯಾಕೆ ಬರ್ತಾ ಇಲ್ಲ? ಯಾಕಂದರೆ ಇಡೀ ಯೂಟ್ಯೂಬ್ ಇದೆ, ಇನ್ನೊಂದಿದೆ, OTT ಎಲ್ಲ ಸರಿ, ಅದು ತಮಿಳಿಗೆ ಇದೆ, ಮಲಯಾಳಕ್ಕೂ ಇದೆ, ಅವೆಲ್ಲ ಎಲ್ಲ ಕಡೆನೇ ಇದೆ. ಆದರೆ ಯಾವು ಸ್ವಲ್ಪ ಕಡಿಮೆ ಆಗಿರ್ಬೋದು ಬಿಟ್ಟರೆ ವಿನಾಶದತ್ತ ಹೋಗ್ತಾ ಇಲ್ಲ. ಕನ್ನಡ ಚಿತ್ರರಂಗ ವಿನಾಶದತ್ತ ಹೋಗ್ತಾ ಇದೆ. ನಿಜ, ವಿನಾಶದತ್ತ ಹೋಗ್ತಾ ಇರೋದು ಹೌದು ಅಂತ ಅನ್ಸುತ್ತೆ. ಆದ್ರೆ ನನ್ಗೇನ್ ಅನ್ಸುತ್ತೆ ಅಂದ್ರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ನ ಯಾವ ಒಂದ್ 2-3 ಅಂಶಗಳನ್ನ ಈಗ ಆದ್ರೂ ಅಳವಡಿಸಿಕೊಂಡ್ರೆ ಬದಲಾವಣೆ ಕಾಣಬಹುದು ಕನ್ನಡ ಚಿತ್ರರಂಗ ಅಂತ ಹೇಳಿದ್ರೆ ಯಾವ್ದು ಅನ್ಸುತ್ತೆ ನಿಮಗೆ? ಬಹುಶಃ ನಾವು ರಾಜ್ಕುಮಾರ್ ನೋಡಿರೋ ನಮಗೆ, ಅಂದರೆ ನಮ್ಮ ಜನ್ರೇಷನ್ನು ಅಥವಾ ನಮ್ಮ ತನಕದ ಜನ್ರೇಷನ್ಗೆ ಜಗತ್ತಿನ ಇನ್ಯಾವ ನಟನೂ ಇಷ್ಟ ಆಗಲ್ಲ ಅವ್ರ ಮಟ್ಟಕ್ಕೆ. ಸೊ ಕನ್ನಡದಲ್ಲೇ ಕೂಡ ಅವರ ಮೀರಿಸೋದು ಬೇರೆ ಮಾತ್ರ, ಹತ್ತತ್ರಕ್ಕೆ ಬರೋರು ಯಾರೂ ಇಲ್ಲ. ಅದು ಈಗ ಬರ್ತಿರೋರಂತೂ ಇಲ್ಲವೇ ಇಲ್ಲ. ಸೊ ಹಾಗಾಗಿ ನಮಗೆ ಆ ಒಂದು ರಾಜ್ಕುಮಾರ್ ಲೆಗೆಸಿ ಇದೆಯಲ್ಲ, ಆ ಲೆಗೆಸಿ ಮುಗೀತು ಅನ್ನೋದೇ ಬಹುಶಃ ಅದು ಕಾರಣ ಇರ್ಬೋದೇನೋ ಅಂತ. ಸ್ವಲ್ಪ ಪರಿಶ್ರಮ ಜಾಸ್ತಿ ಹಾಕಿ ಟೆಕ್ನಾಲಜಿಗೆ ಒಗ್ಗಿಕೊಳ್ಳದೆ ತನ್ನ ಸ್ವಪ್ರಯತ್ನ ಜಾಸ್ತಿ ಮಾಡಿದ್ರೆ ಮೇ ಬಿ ಕನ್ನಡತನದ ಕಥೆಗಳು, ಕನ್ನಡದ ಸಂಸ್ಕೃತಿ, ಕನ್ನಡದ ಪರಂಪರೆ ನಮ್ಮ ಚಿತ್ರಗಳಲ್ಲಿ ಕಡಿಮೆ ಆಗ್ತಿದೆ. ಹಾಗಾಗಿ ಕನ್ನಡ ಚಿತ್ರರಂಗ ಅವಸಾನದತ್ತ ಹೋಗ್ತಾ ಇದೆ. ಅದು ನಿಜ ಅನ್ಸುತ್ತೆ. ಯಾಕಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ಅವರು ಮಾಡಿರುವಂತ ಪ್ರತಿಯೊಂದು ಸೀನ್ ಕೂಡ ಮೋಟಿವೇಶನ್ ಯಾವುದನ್ನು ಬಿಟ್ಟಿಲ್ಲ, ಅವರು ಮಾಡೋದಕ್ಕೆ ಯಾವುದನ್ನು ಬಿಟ್ಟಿಲ್ಲ. ಅದೇ ಸಮಸ್ಯೆ ಈಗ ಅಲ್ವಾ? ಅದಾದ್ಮೇಲೆ ಅವರು ಪೌರಾಣಿಕ ಪಾತ್ರ ಮಾಡೋಣ ಅಂತ ಹೊರಟ್ರಂತಲ್ಲ. ಎಲ್ಲಾ ಪಾತ್ರಗಳಾಗಿದೆ, ನಂದು ಯಾವ ಪಾತ್ರ ಮಾಡೋದು ಅಂತ ಹೇಳುವಾಗ ಪೌರಾಣಿಕ ಪಾತ್ರಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಅನ್ನುವಂಥ. ಪೌರಾಣಿಕ ಪಾತ್ರಗಳು ಮೊದಲಿನಿಂದ ಮಾಡ್ತಾನೆ ಇದ್ದಾರೆ. ಪೌರಾಣಿಕ ಅಂದ್ರೆ ಬಬ್ರುವಾಹನ ಪೌರಾಣಿಕ, 3 ವಜ್ರಗಳು ಪೌರಾಣಿಕ, ಎಷ್ಟೊಂದು ಸಿನಿಮಾ ಮಾಡ್ತಾನೆ. ಅಂದ್ರೆ ಪೌರಾಣಿಕ, ಐತಿಹಾಸಿಕ, ಜಾನಪದ, ಸಾಮಾಜಿಕ ಅವ್ರು ಮಾಡದೇ ಇರೋ ಪಾತ್ರಗಳೇ ಇಲ್ಲ, ಜಾನರ್ಗಳು ಇಲ್ಲ. ನಿಜ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಈಗ? ಸರಿ, ಈಗ ನಮ್ಮ ಕನ್ನಡ ಚಿತ್ರರಂಗ ಒಂದು ಬದಲಾವಣೆ ಕಾಣಬೇಕಾಗಿದೆ ಅಂತ ಹೇಳಿದ್ರೆ 1-2-3 ಅಂಶಗಳು ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಸ್ವಲ್ಪ ಒಂದು ಕನ್ನಡದ ಕತೆ, ಕನ್ನಡದ ಸೊಗಡಿರ್ಬೇಕು ಅನ್ನುವಂಥದ್ದು. ಇನ್ನೊಂದೆರಡು ಬಹಳ ಮುಖ್ಯವಾದ ಸಮಸ್ಯೆ ಇರೋದು, ವರ್ಷಕ್ಕೆ 400 ಸಿನಿಮಾಗಳು ಬರ್ತಿದೆ, ವಾರಕ್ಕೆ 8-10 ಸಿನಿಮಾಗಳು ಬಿಡುಗಡೆ ಆಗುತ್ತೆ. ಹೌದು. ಆ ಸಿನಿಮಾಗಳಲ್ಲಿ ಚೆನ್ನಾಗಿರೋದು ಯಾವ್ದಾದ್ರು 1-2 ಇರುತ್ತವೆ. ಆದರೆ ಅದು ಯಾವುದು ಅಂತ ಗೊತ್ತಾಗೋ ಅಷ್ಟರಲ್ಲಿ 3 ದಿನ ಆಗುತ್ತೆ, 4ನೇ ದಿನ ಥಿಯೇಟ್ರಲ್ಲಿ ಇರಲ್ಲ. ಅದು ನಾವು ಸಿನಿಮಾದವ್ರಾಗೆ ನಮಗೆ ಗೊತ್ತಿರಲ್ಲ ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿರಲ್ಲ ಅಂತ. ಆಮೇಲೆ ಹೆಂಗೋ ಗೊತ್ತಾಗುತ್ತೆ ಇದು ಚೆನ್ನಾಗಿದೆ ಅಂತ 3 ದಿನ ಆಗಿರುತ್ತೆ, ಅಷ್ಟರಲ್ಲಿ ಹುಡುಕಿದ್ರೆ ಅದು ಇರೋದೇ ಇಲ್ಲ. ಹೌದು. ಅಂದರೆ ಇವತ್ತಿನ ಈ ಮಲ್ಟಿಪ್ಲೆಕ್ಸ್ ಕಲ್ಚರ್ ಇದೆಯಲ್ಲ, ಈಗ ನಮ್ಮ ಜನ್ಮದ ಜೋಡಿದೊಂದು ಎಕ್ಸಾಂಪಲ್ ಕೊಡ್ತೀನಿ. ಜನ್ಮದ ಜೋಡಿ ಸಿನಿಮಾ ಬಿಡುಗಡೆಯಾಗಿ ಮೊದಲನೇ 4-5 ದಿನ ಅಥವಾ ಮೊದಲ 1 ವಾರ ಸಿನಿಮಾ ಫ್ಲಾಪ್. ಯಾಕೆ ಫ್ಲಾಪ್ ಅಂತ ಹೇಳಿದ್ರೆ, ಅದು ಹಿಂದೆ ಓಂ ಬಂದಿತ್ತು, ಶಿವಣ್ಣ ಅವ್ರದ್ದು ಒಂದು ವೀರಾವೇಶದ ಒಂದು ರೌಡಿಸಮ್ ಪಾತ್ರ, ಒಂದು ಕಮರ್ಷಿಯಲ್ ಆದ ಸಿನಿಮಾ ಅದು. ಬಟ್ ಈ ಸಿನಿಮಾದಲ್ಲಿ ಜನ್ಮದ ಜೋಡಿನಲ್ಲಿ ಹೀರೋ ಹಳ್ಳಿ ಹುಡುಗ, ಇಂಟರ್ವ್ಯೂಲಲ್ಲಿ ಹೀರೋಯಿನ್ನು ಇನ್ಯಾರನ್ನ ಮದುವೆ ಆಗ್ಬಿಡ್ತಾಳೆ. ಆಮೇಲೆ ಇನ್ನೇನು ನೋಡೋದು, ಅಭಿಮಾನಿಗಳಿಗೆ ಅದೇ ತಾನೇ ಇಂಪಾರ್ಟೆಂಟ್. ಹೀರೋಯಿನ್ ಒಂದಾಗಬೇಕು, ಅಥವಾ ಸತ್ತೋದ್ರೂ ಪರವಾಗಿಲ್ಲ ಎಂಡಲ್ಲಿ. ಬಟ್ ಮಧ್ಯೆ ಇಂಟರ್ವ್ಯೂಲಲ್ಲಿ ಅವಳು ಇನ್ಯಾವನ್ನ ಮದುವೆ ಆದಮೇಲೆ ಇನ್ನೇನು ನೋಡೋದು, ಈ ಸಿನಿಮಾ ಚೆನ್ನಾಗಿಲ್ಲ ಅಂತ ಅವರು ಪ್ರಾಪಗಂಡ ಮಾಡಿಬಿಟ್ರು. ಜನ 1 ವಾರ ಬರಲಿಲ್ಲ. ಆಮೇಲೆ ಫ್ಯಾಮಿಲಿ ಆಡಿಯನ್ಸ್, ಈ ಥಿಯೇಟ್ರ್ಗಳವ್ರು ಅವಾಗ ಸಿಂಗಲ್ ಥಿಯೇಟ್ರ್ ಸಿಸ್ಟಮ್ ಇದ್ದಿದ್ದು. ಅವಾಗ ಏನು ಮಾಡಿದ್ರು, ಸಿನಿಮಾ ನೋಡಿದ್ರು ಅವ್ರು ಪಾಪ, ಒಬ್ಬ ಟಿಕೆಟ್ ಅರಿಯೋನಿರ್ಬೋದು, ಮ್ಯಾನೇಜರ್ ಇರ್ಬೋದು, ಆ ಸಿನಿಮಾ ಥಿಯೇಟ್ರಿಗೆ ಸಂಬಂಧಪಟ್ಟವ್ರು ಸಿನಿಮಾ ಚೆನ್ನಾಗಿದೆ, ನಿಧಾನಕ್ಕೆ ಪಿಕಪ್ ಆಗುತ್ತೆ 2ನೇ ವಾರಕ್ಕೆ ಅಂತ ಅವ್ರು ಆ ಸಿನಿಮಾ ಉಳಿಸ್ಕೊಂಡ್ರು. ನೋಡಿ, ಅದು ಎಷ್ಟು 2ನೇ ವಾರ ಫ್ಯಾಮಿಲಿ ಆಡಿಯನ್ಸ್ ಬರೋಕ್ಕೆ ಶುರು ಮಾಡಿದ್ರು. ಫ್ಯಾಮಿಲಿ ಆಡಿಯನ್ಸ್ ಬರೋಕ್ಕೆ ಶುರುವಾದಾಗ ಈ ಅಭಿಮಾನಿಗಳು ಗಲಾಟೆ ಮಾಡ್ತಿದ್ರು ಮಧ್ಯೆ ಆಗಲಿ, ಯಾರೋ ಅಪರೂಪ ಅಲ್ಲಿ ಇಲ್ಲಿ ಬಂದು. ಆವಾಗ ಇವ್ರು ಕಿರ್ಚಾಡಿದ್ರೆ ನೋಡದೇ ಇರೋ ಆಚೆ ಹೋಗಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಫ್ಯಾಮಿಲಿ ಆಡಿಯನ್ಸು. ಆಮೇಲೆ ಅದು ತುಂಬ್ತು. ಆಮೇಲೆ ಯಾವ ಶಿವರಾಜ್ ಕುಮಾರ್ ಅವ್ರ ಅಭಿಮಾನಿಗಳು ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಬೈಕೊಂಡು ಹೋಗಿದ್ರು, ಅವ್ರು ಮತ್ತೆ ಬಂದು ನೋಡಿದ್ರು. ಈ ಆಪ್ಷನ್ನು ಈಗಿಲ್ಲ, ಇಲ್ಲವೇ ಇಲ್ಲ, ಸಾಧ್ಯವೇ ಇಲ್ಲ. ಹೌದು. ಸೊ ಅದು ಒಂದು ಕಾರಣ ನಿಜ. ಯಾಕಂದರೆ ನೋಡಿ, ಆವಾಗ ಯಾರೋ ಒಬ್ಬರು ಮಾತಾಡಿದ್ದು ಕೇಳಿದ್ದು ನಾನು, ಥಿಯೇಟರ್ಗೆ ಹೇಗೆ ಹೌಸ್ಫುಲ್ ಅಲ್ಲ, ಹೇಗೆ ಆ ಒಂದು ಸಿನಿಮಾ ಸಕ್ಸಸ್ ಕಾಣುತ್ತೆ ಅಂದರೆ, ನೋಡಿರೋ ಜನನೇ ಮತ್ತೆ ನೋಡೋ ಥರ ಆಗಬೇಕು, ನೋಡೋದು. ಹೌದು. ಆಮೇಲೆ ಇವಾಗ ನಾವು ಸುಮ್ಮನೆ ಫೇಸ್ಬುಕ್ಕಲ್ಲಿ ನಮ್ಮ ಸೆಲೆಬ್ರಿಟೀಸ್ ಅಂತ ಕರೀತಾರೆ. ಈಗ ನಮ್ಮನ್ನ ಯಾರೋ ಕರೆದ್ಬಿಟ್ಟು ಸಿನಿಮಾ ಹೇಗಿದೆ ಅಂದರೆ ನಾವು ನೇರವಾಗಿ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಯಾವುದೇ ಸ್ಟಾರ್ ಆಗಲಿ ಯಾರೇ ಬಂದ್ರೂ ಅದ್ಭುತವಾಗಿದೆ ಅಂತ ಹೇಳೋದು. ಇವ್ರು ಎಲ್ಲಕ್ಕೂ ಅದನ್ನೇ ಹೇಳ್ತಾರೆ ಅಂತ ಜನ
ಹೇಳ್ತಿರೋದು ಅದೇ ತಾನೇ. ಹೇಳ್ತಿರೋದು ಅದೇನೆ. ಸೊ ಹಾಗಾಗಿ ನಿಜವಾಗ್ಲೂ ಒಳ್ಳೆಯದು ಯಾವುದು ಅಥವಾ ಸುಮ್ಮನೆ ಯಾವುದನ್ನು ಹೊಗಳ್ತಿದ್ದಾರೆ, ಈ ವ್ಯತ್ಯಾಸ ಇಲ್ದಂಗೆ ಆದ ಕಾಲದಲ್ಲಿದ್ದೀವಿ. ಆಮೇಲೆ ವಿಮರ್ಶೆಗಳು ಅಷ್ಟೇ, ಎಸ್ಪೆಷಲಿ ಈ ಯೂಟ್ಯೂಬ್ಗಳು ಇವೆಲ್ಲ ಬಂದು ಎಲ್ಲ ಸಿನಿಮಾನೂ ಹೋಗಳದೆ, ಅದು ಬೇರೆ ಬೇರೆ ವ್ಯವಹಾರಗಳು ಬೇರೆ. ಸೊ ಹಾಗಾಗಿ ಯಾರೂ ಅದನ್ನು ನಂಬ್ತಿಲ್ಲ. ಆಮೇಲೆ ಯಾವುದೋ ಹೊಗಳಿರ್ತಾರೆ, ಹೋಗಿ ನೋಡಿದ್ರೆ ಅವ್ರಿಗೆ ಅನಿಸಲ್ಲ, ಆಮೇಲೆ ಅವ್ರಿಗೆ ವ್ಯಾಲ್ಯೂ ಇರಲ್ಲ. ಸೊ ಹೀಗಾಗಿ ಈಗ ಹಲವಾರು ಸಮಸ್ಯೆಗಳಿದೆ. ಮತ್ತು ಮುಖ್ಯವಾಗಿ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗಬೇಕು. ವಾರಕ್ಕೆ 2-3 ಮ್ಯಾಕ್ಸಿಮಮ್, ಅದರ ಮೇಲೆ ಬಿಡುಗಡೆ ಆಗದಷ್ಟು ಸಿನಿಮಾಗಳು ಬರಬೇಕು. ಅಲ್ಲಿ ತನಕ ಇದು ಹೀಗೆ ಇರುತ್ತೆ. ಈಗ ಅದು ಯೂಟ್ಯೂಬ್ ಶಾರ್ಟ್ ಫಿಲ್ಮ್ ಮಾಡಿರೋ ರೇಂಜಲ್ಲಿ ಕ್ವಿಕ್ ಆಗಿ ಬರ್ತಾ ಇದೆ ಸಿನಿಮಾಗಳು. ಹೌದು, ಅದೇನು ಮಾಡೋದಕ್ಕಾಗಲ್ಲ. ಬಟ್ ಆ ಒಂದು ಇದೇ ಬೇರೆ, ಲೆಗಸಿನೇ ಬೇರೆ. ಅದೇ ಬೇರೆ. ಅದಂದರೆ ಒಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಒಂದು ಸಿನಿಮಾ ನೋಡೋದು ಬೇರೆ, ನಾವೇನೇ ಮನೆಯಲ್ಲಿ ಯೂಟ್ಯೂಬಲ್ಲಿ ಅಥವಾ OTTನಲ್ಲಿ ನಾವೇ ಕೂತ್ಕೊಂಡು ನೋಡೋದು ಬೇರೆ, ಕತ್ತಲ ಕೋಣೆಯಲ್ಲಿ ಸಾವಿರಾರು ಜನ ಒಟ್ಟಿಗೆ ನೋಡೋದು ಬೇರೆ. ನಿಜ ನಿಜ, ಅದು ಕರೆಕ್ಟ್. ಯಾಕಂದರೆ ಅದು ಅನುಭವನೇ ಬೇರೆ. ಅಂಥ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಕನ್ನಡದಲ್ಲಿ ಬರಲಿ, ಅದು ಅಪರೂಪಕ್ಕೆ ಬರ್ತಿದೆ, ಓಡ್ತಾ ಇಲ್ಲ. ಹಾಗಾಗಿ ಮತ್ತೆ ಅಂಥ ಸಿನಿಮಾ ಮಾಡೋಕ್ಕಾಗ್ತಾ ಇಲ್ಲ. ಹೌದು ಹೌದು, ಯಾಕಂದ್ರೆ ಮಾಡೋರ್ಗೂ ಭಯ ಆಗ್ಬಿಡುತ್ತೆ, ಓಡ್ತಿಲ್ಲ ಅಲ್ಲ, ಹಾಕಿರೋ ದುಡ್ಡು ಬರ್ತಿಲ್ಲ ಅಲ್ವಾ. ನಿರ್ಮಾಪಕರು ಇವತ್ತು ಬಹುಶಃ 400 ಸಿನಿಮಾ ಯಾರು ಮಾಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ, ಯಾಕೆ ಮಾಡ್ತಿದ್ದಾರೆ ಅಂತಲೂ ಗೊತ್ತಿಲ್ಲ. ಬಟ್ ಸೀರಿಯಸ್ ಆಗಿ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಮಾಡೋ ನಿರ್ಮಾಪಕರು ಅದಕ್ಕೆ ತಕ್ಕ ಹಾಗೆ ಒಂದು ತಂಡ ಒಳ್ಳೊಳ್ಳೆ ಸಿನಿಮಾಗಳನ್ನ, ಕಡಿಮೆ ಸಿನಿಮಾಗಳನ್ನ ಮಾಡಿದ್ರೆ ಅವತ್ತು ಕನ್ನಡ ಚಿತ್ರರಂಗ ಮತ್ತೆ ಚೇತರಿಸ್ಕೋಬೋದು. ಅದೇ ನಾನು ಯಾವುದೋ ಒಂದು ವಿಷಯದಲ್ಲಿ ಕೇಳಿದೆ, ನಿರ್ಮಾಪಕರು ಕಡಿಮೆ ಆಗ್ತಾ ಇದ್ದಾರೆ, ಇನ್ವೆಸ್ಟರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂತ. ಅದೇ ಈಗ ಬೇರೆ ಏನೋ ನಡೀತಾ ಇದೆ, ಅದು ನಮಗೂ ಗೊತ್ತಾಗ್ತಿಲ್ಲ. ಹೌದು ಹೌದು. ಆದರೆ ರಾಜ್ಕುಮಾರ್ ಸರ್ ಅವರು ಈ ಥರ ನಿರ್ಮಾಣದ ಬಗ್ಗೆ, ಪ್ರೊಡಕ್ಷನ್ ಬಗ್ಗೆ ಅಥವಾ ಈ ಕಾಸ್ಟ್ ಮಾಡೋದ್ರ ಬಗ್ಗೆ, ಈ ಥರದ ಬಗ್ಗೆ ಎಲ್ಲ ಅವರು ಇನ್ವಾಲ್ವ್ ಆಗ್ತಿದ್ರ ಅಥವಾ ಅದನ್ನು ಕಂಪ್ಲೀಟ್ ವರದಣ್ಣ ಮತ್ತು ಪಾರ್ವತಮ್ಮ ನೋಡ್ಕೊಳ್ತಿದ್ರ? ಅವರು ಅಂದರೆ ಕತೆ ಚರ್ಚೆನಲ್ಲಿ ಇದರೆಲ್ಲ ಭಾಗವಹಿಸ್ತಾ ಇದ್ರು. ಆಮೇಲೆ ಇಂತಿಂಥ ಪಾತ್ರ ಇಂತಿಂಥವ್ರು ಮಾಡಲಿ ಅಂತ ರಾಜ್ಕುಮಾರ್ ಅವ್ರು ಅಷ್ಟು ಹೇಳ್ತಿರ್ಲಿಲ್ಲ. ಬಟ್ ಪಾರ್ವತಮ್ಮನವರು ಅದನ್ನ ಹೇಳ್ತಾಯಿದ್ರು. ನಿಮಗೆ ರಾಜ್ಕುಮಾರ್ ಸರ್ ಅವ್ರ ಬಗ್ಗೆ ಗೊತ್ತಿರುವಂಥ 3 ಸ್ವಾರಸ್ಯಕರ ಯಾವುದಾದ್ರು ಘಟನೆಗಳನ್ನು ಹೇಳೋದಾದರೆ? ತುಂಬ ಸ್ವಾರಸ್ಯಕರ ಘಟನೆ, ಎಲ್ಲನೂ ಸ್ವಾರಸ್ಯಕರ ಘಟನೆನೇ, ಆದರೂ ಒಂದು ತುಂಬ ಕನೆಕ್ಟ್ ಆಗೋದು ಈಗಿನ ಆಡಿಯನ್ಸ್ಗೂ ಕೂಡ, ಹೀಗೂ ಯೋಚನೆ ಮಾಡಿದಾರಲ್ಲ ಇವರು ಅಂತ. ಅಲ್ಲ, ಆ ಥರ ನನ್ನ ಪರ್ಸ್ನಲ್ಲಾಗಿ ನನಗೆ ಏನೋ ಒಂದು ವಿಷಯ ನಡೀತು, ಅದು ನನಗೆ ಭಾಳ ಕುತೂಹಲ ಮತ್ತು ಆಶ್ಚರ್ಯವಾಗೋಯಿತು. ನಾವು ಭಕ್ತ ಅಂಬರೀಷ ಮಾಡ್ತಾಯಿದ್ವಿ. ಭಕ್ತ ಅಂಬರೀಷದಲ್ಲಿ ನಮ್ಮ HV ಸುಬ್ಬರಾವ್ ಅಂತ ಒಬ್ಬರು ಸಂಭಾಷಣೆಕಾರರು ಸಂಭಾಷಣೆ ಬರೀತಾಯಿದ್ರು. ಅವರ ಭಾವಮೈದ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಿದ್ರು, ನಾನು ಅಸೋಸಿಯೇಟಾಗಿ ಮಾಡ್ತಾಯಿದ್ದೆ. ಸೊ ಅವ್ರ ಭಾವಮೈದ ನಾನು ನೋಡೋದಕ್ಕೆ ಹೈಟು, ಕಲರು ಹೆಚ್ಚು ಕಡಿಮೆ ಒಂದೇ ಥರ ಇದ್ವಿ, ಒಂಥರ ಟ್ವಿನ್ಸ್ ಥರ. ಅವರು ಅಲ್ಲಿ ಒಂದು ಸನ್ನಿವೇಶ ಬರುತ್ತೆ, ಭಕ್ತ ಅಂಬರೀಷ ಸೀನಲ್ಲಿ ಒಂದು ಸನ್ನಿವೇಶ, ಸಿನಿಮಾದಲ್ಲಿ ಒಂದು ಸನ್ನಿವೇಶ ಬರುತ್ತೆ. ಇಬ್ಬರು ದೇವ ಮಾನವರು ಬಂದು ಮುಖ್ಯಮಂತ್ರಿ ಚಂದ್ರು ಅವರು ಒಂದು ವಿಲನ್ ಪಾತ್ರ ಮಾಡ್ತಿರ್ತಾರೆ, ಕಾಮಿಡಿ ವಿಲನ್ ಪಾತ್ರ. ಅವ್ರಿಗೆ ಗೋಳು ಇಕ್ಕೊಳ್ಳೋದು ಒಂದು ಸೀನ್ ಬರುತ್ತೆ. ಈ ದೇವಕುಮಾರರು ಅಂತ ಇಬ್ಬರು ಬಂದು ಗೋಳು ಇಕ್ಕೊಳ್ಳೋದು ಒಂದು ಸೀನ್ ಬರುತ್ತೆ. ಈ ಅದೇ ಅವ್ರ ಭಾಮೈದ ಏನು ಹೇಳ್ಬಿಟ್ಟಿದ್ದಾನೆ, ಇದನ್ನ ನಾನು ಪ್ರಕಾಶ್ ಮಾಡ್ತೀವಿ ಅಂತ ಹೇಳ್ಬಿಟ್ಟವನೆ. ಅಂದರೆ ಅವ್ರ ಮನೆಯಲ್ಲಿ ಅಂದರೆ ಆಸೆ ಅಂತ, ನಾನು ಪ್ರಕಾಶ್ ಮಾಡಿದ್ರೆ ಚೆನ್ನಾಗಿ ಹೇಳಿ ಮಾವ ನೀವು ಅಂತ ಹೇಳ್ಕೊಂಬಿಟ್ಟಿದ್ದಾನೆ. ಈ ಅವರು ಡೈಲಾಗ್ ರೀಡಿಂಗ್ ಮಾಡ್ತಾಯಿದ್ರು HV ಸುಬ್ಬರಾವ್ ಅವರು. ಅವೆರಡೂ ಡೈಲಾಗ್ ಬಂದಾಗ ನನ್ನೊಂದು ಸತಿ ಅವನೊಂದು ಸತಿ ನೋಡ್ಕೊಂಡು ನಕ್ಕರು. ಆಗ ರಾಜ್ಕುಮಾರ್ ಅವರು ಯಾಕೆ ಏನು ಅಂದರು. ಏನಿಲ್ಲ ಅಣ್ಣಯ್ಯ, ಇವೆರಡು ಪಾತ್ರಗಳನ್ನ ನಮ್ಮ ವೆಂಕಟೇಶು ಮತ್ತು ಪ್ರಕಾಶು ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮ್ಮ ವೆಂಕಟೇಶ್ ಹೇಳಿದ್ದ, ಅದಕ್ಕೆ ಅಂದರು. ನಾನು ಅಯ್ಯೋ ಯಾಕಾದ್ರೂ ಹಿಂಗೆ ಹೇಳಿದ್ರು ಅಂತ ನಾನು ಮನಸ್ಸಲ್ಲಿ. ರಾಜ್ಕುಮಾರ್ ಅವ್ರು ಇಬ್ಬರು ನೋಡ್ಬಿಟ್ಟು ನೀವು ಮಾಡ್ತೀರಾ ಅಂದರು. ಆಮೇಲೆ ಒಂದು ಕ್ಷಣ, ಸರ್ ಇಬ್ಬರಿಗೂ ಒಂದೆರಡು ಡೈಲಾಗ್ ಜಾಸ್ತಿ ಬರೀರಿ. ಅಂದರೆ ಇವ್ರು ಆ್ಯಕ್ಟ್ ಮಾಡ್ತಾರ, ಇವ್ರು ನಟರ ಚೆನ್ನಾಗಿರುತ್ತಾ, ಆ ನೆಗೆಟಿವ್ ಕಾಮೆಂಟ್ಸ್ ಥಾಟ್ಸ್ಗೆ ಹೋಗೇ ಇಲ್ಲ ಅವರು. ಹೋಗೇ ಇಲ್ಲ. ಸರ್ ಇಬ್ಬರಿಗೂ ಇನ್ನೊಂದು ಎರಡು ಮಾತು ಜಾಸ್ತಿ ಬರೀರಿ. ನನಗೆ ಅವಾಗ ಇದು ರಾಜ್ಕುಮಾರ್ ನಿಜ, ಅದು ನಿಮಗೆ ಸ್ವ ಅನುಭವ. ನನ್ನ ಅನುಭವ ಆಗಿದ್ದದು. ಅಂದರೆ ಅಂದ್ರೆ ಪಾತ್ರಗಳು ಎಲ್ಲರ ಬಗ್ಗೆನೂ ಅವ್ರಿಗೆ ಒಂದು ಕಾನ್ಫಿಡೆನ್ಸು, ಪಾಸಿಟಿವ್ ಆಗಿ ನೋಡುವಂಥ ಗುಣ ಇತ್ತು. ನೀವು ನಿಮ್ಮ ಅಂತರಂಗದ ಅಣ್ಣ ಪುಸ್ತಕದಲ್ಲಿ ಏನೆಲ್ಲ ಬರೆದಿದ್ದೀರಾ? ಏನು ವಿಚಾರಗಳು ತುಂಬ ನಿಮಗೆ ಕನೆಕ್ಟ್ ಆಗಿರೋದು? ಅಂತರಂಗದ ಅಣ್ಣ ರಾಜ್ಕುಮಾರ್ ಅವ್ರು ತೀರು ಹೋಗಿ 2006. ನಾನು ಅಂತರಂಗದ ಅಣ್ಣ ಬರೆದಿದ್ದು 2021, 15 ವರ್ಷಗಳ ನಂತರ ಬರೆದಿದ್ದು. ಯಾಕೆ ಅಂದರೆ 100 ಪುಸ್ತಕಗಳು ಬಂದಿದೆ, ಅಷ್ಟನ್ನು ಪ್ಲ್ಯಾನ್ಸ್ ಮಾಡಿದ್ದೀನಿ. ಬಿಟ್ಟೋಗಿರೋ ಪಾಯಿಂಟ್ ಏನೋ ಇದು ಇರಬೇಕಲ್ಲ. ನನಗೆ ಅನಿಸಿದ್ದೇನೆಂದರೆ ರಾಜ್ಕುಮಾರ್ ಅವ್ರದ್ದು ಅನ್ಟೋಲ್ಡ್ ಸ್ಟೋರೀಸ್. ಈಗ ರಾಜ್ಕುಮಾರ್ ಅಂದ ತಕ್ಷಣ ಒಬ್ಬ ಮುಗ್ಧ, ಅವ್ರಿಗೇನೂ ಗೊತ್ತಿಲ್ಲ ಅನ್ನೋದು ಒಂದು ಜನರಲ್ ಇಮೇಜು.
ಆದರೆ ನಾನು 10 ವರ್ಷ ಅವ್ರನ್ನ ನೋಡಿದಾಗ ಅವರು ಕತೆಗೆ ಸಂಬಂಧಪಟ್ಟ ಹಾಗೆ, ಚಿತ್ರಕಥೆಗೆ ಸಂಬಂಧಪಟ್ಟ ಹಾಗೆ, ಅಥವಾ ರಾಜಕೀಯ ಇರ್ಬೋದು, ಕ್ರೀಡೆ ಇರ್ಬೋದು, ಸಿನಿಮಾಗೆ ಸಂಬಂಧಪಟ್ಟಿದ್ದಿರ್ಬೋದು, ಎಷ್ಟು ಜ್ಞಾನ ಇತ್ತು ಅವ್ರಿಗೆ ಅಂದರೆ ಅವ್ರು ಮುಗ್ಧ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ನಾಲೆಜ್ ಇತ್ತು ಅವ್ರಿಗೆ. ಆಮೇಲೆ ಒಬ್ಬ ಮುಗ್ಧ ಅಷ್ಟು ಹಲವು ಪಾತ್ರಗಳನ್ನು ಅರ್ಥ ಮಾಡ್ಕೊಂಡು ಅಭಿನಯಿಸೋಕ್ಕಾಗೋದೇ ಇಲ್ಲ. ಅದು ನನಗೆ ಮೊದಲೇ ಡೌಟ್ ಇತ್ತು. ಬಟ್ ಆವಾಗ ಗೊತ್ತಾಯ್ತು ಇವ್ರು ಕಿಲಾಡಿ ಇವರು. ಅಂದರೆ ಎಲ್ಲ ಗೊತ್ತಿದ್ದು ನನಗೇನೂ ಗೊತ್ತಿಲ್ಲ ಅನ್ನೋ ವಿನಯ ಅದು. ವಿನಯ, ಹೌದು, ಅಷ್ಟೇ ವಿನಯ ಅದು. ಅದನ್ನು ಗುರುತಿಸಿದ್ದೆ ನಾನು. ಅದನ್ನೆಲ್ಲ ದಾಖಲೆ ಮಾಡಬೇಕಾಗಿತ್ತು. ಆಮೇಲೆ ರಾಜ್ಕುಮಾರ್ ಅವರು ಬೇಕು ಅಂತ ಏನೇನು ಹೇಳ್ತಿರ್ಲಿಲ್ಲ, ಅಂದರೆ ಕೆಲವೆಲ್ಲ ಹೇಳ್ತಿರ್ಲಿಲ್ಲ. ಆದರೆ ಸಂದರ್ಭಕ್ಕೆ ತಕ್ಕಾಗಿ ಹಿಂಗೊಂದು ಆಗಿತ್ತು. ಈಗ ನೀವು ಕೇಳಿದ್ರಲ್ಲ ಅವ್ರಿಗೆ ಏನೇನು ಅವರ ಅನುಭವದಲ್ಲಿ ಏನೇನು ಅವ್ರ ಬಗ್ಗೆ ನಡೆದಿದೆ ರಾಜಕೀಯ ಇವೆಲ್ಲ, ಅದನ್ನ ಅವರು ಉದ್ದೇಶಪೂರ್ವಕವಾಗಿ ಹೇಳ್ತಿರ್ಲಿಲ್ಲ. ಯಾವುದೋ ಒಂದು ಸನ್ನಿವೇಶಕ್ಕೆ ಬಂದಾಗ ಇನ್ನೇನೋ ಒಂದು ಕನೆಕ್ಟಾಗಿ ಹಿಂಗೆ ಆಯಿತು ಅಂತ ಹೇಳ್ಬಿಡೋರು. ಅದೆಲ್ಲ ರೆಕಾರ್ಡ್ ಆಗಿತ್ತು ನನ್ನ ತಲೆಯಲ್ಲಿ. ಅದನ್ನೆಲ್ಲ ದಾಖಲಿಸ್ಬೇಕು. ಯಾಕೆ ದಾಖಲಿಸ್ಬೇಕು ಅಂತಂದರೆ ಅವ್ರಿಗೆ ಪಾಪ ಕೆಟ್ಟದನ್ನು ಹೇಳಬಾರ್ದು ಅಂತ ಇರ್ಬೋದು. ಆದರೆ ರಾಜ್ಕುಮಾರ್ ಅನ್ನುವವನು ಬರೀ ಅದೃಷ್ಟದಿಂದ ಸುಲಭವಾಗಿ ಆಗಿದ್ದಲ್ಲ. ರಾಜ್ಕುಮಾರ್ಗೂ ಸವಾಲುಗಳಿತ್ತು, ಸಮಸ್ಯೆಗಳಿತ್ತು. ಅದನ್ನು ಹೇಗೆ ಮೀರಿದ್ರು ಮತ್ತು ಏನೇನು ಸವಾಲಿತ್ತು ಅನ್ನೋದನ್ನು ದಾಖಲಿಸಬೇಕಾಗಿತ್ತು. ಅದನ್ನು ಮುಖ್ಯವಾಗಿ ಅದನ್ನು ದಾಖಲಿಸಿದ್ದೀನಿ. ಒಂದು 2-3 ದಾಖಲೆ ನಮ್ಗೆ ಹೇಳಿದ್ರೆ ನಮಗೂ ಗೊತ್ತಾಗುತ್ತೆ. ಇನ್ನು ಅಂದರೆ ಪುಸ್ತಕ ಓದ್ತಾರೆ, ಹೌದು, ಇನ್ನು ನಮ್ಮ ಕೇಳುಗರು ಇರ್ತಾರಲ್ಲ ಅವ್ರಿಗೂ ಇನ್ನೂ ಜಾಸ್ತಿ ಕನೆಕ್ಟ್ ಆಗುತ್ತೆ. ಮೊದಲೇ ಹೇಳಿದ್ನಲ್ಲ, ಈ ಜಾತೀಯತೆ ಮತ್ತು ಇಂಡಸ್ಟ್ರಿಯಲ್ಲಿ ಮತ್ತು ಮಾಧ್ಯಮದಲ್ಲಿದ್ದಂಥ ಒಂದು ವರ್ಗದ ಜನ ರಾಜ್ಕುಮಾರ್ ಅವ್ರನ್ನ ಸತತವಾಗಿ ಹೇಗೆ ಕಾಡಿದ್ರು ಅನ್ನೋದನ್ನು ವಿವರವಾಗಿ ಬರೆದಿದ್ದೀನಿ. ಇಷ್ಟರ ಮುಂದೆ ನಾನು ಇಲ್ಲಿ ಏನು ಬೇಕಾಗಿಲ್ಲ. ಹೌದು. ಆದರೆ ರಾಜ್ಕುಮಾರ್ ಸರ್ ಇಂಥ ಒಂದು ಅಂದರೆ ಇಂಥ ವಿಚಾರಗಳಿಗೆ ಕುಗ್ ಹೋಗ್ತಿದ್ರು, ಅವ್ರನ್ನ ಯಾರು ಸಪೋರ್ಟ್ ಮಾಡ್ತಿದ್ರು? ಅಂದರೆ ಅವರೆಲ್ಲ ಈ ಅಂತರಂಗದ ಅದು ಕಥಾನಾಯಕನ ಕಥೆನಲ್ಲ ಅದನ್ನು ಹೇಳ್ಕೊಂಡಿದ್ದಾರೆ. ಬಿಗಿನಿಂಗು ಅವರು ಅದು ಕುಗ್ಗಿದ್ದು ನೊಂದ್ಕೊಂಡಿರೋದು ಹೌದು. ಆಮೇಲೆ ಅದನ್ನು ಅವರು ಕೇರ್ ಮಾಡ್ದೇ ಅಭಿಮಾನಿಗಳು ಮತ್ತು ಅವ್ರನ್ನ ಪ್ರೀತಿಸೋರು ಏನು ಹೇಳ್ತಿದ್ರು ಅದಕ್ಕೆ ಬದ್ಧರಾಗಿ ಇದನ್ನೆಲ್ಲ ಸೈಡ್ಗೆ ಸರಿಸಿ ಬೆಳೆದ್ರು. ನಿಜ. ರಾಜ್ಕುಮಾರ್ ಸರ್ ಜೊತೆ ಎಲ್ಲರೂ ಇದ್ದರು. ಎಲ್ಲರೂ ಈಗ ಆ 4 ಪಿಲ್ಲರ್ಗಳಾಗಿರ್ಬೋದು, ಜೊತೆಗೆ ಅಭಿಮಾನಿಗಳಾಗಿರ್ಬೋದು, ಅವರ ನಟನೆ, ಅವರ ಹಾಡು, ಅವರ ಗುಣ, ಅವರ ವ್ಯಕ್ತಿತ್ವ, ಸರಳತೆ ಎಲ್ಲವೂ. ಆದರೂ ಅವರು ನಾನು ಒಂಟಿ, ನನಗೆ ಹಂಗೆ ಅನಿಸ್ತಾ ಇದೆ ಅನ್ನುವಂಥದ್ದು ಯಾವುದಾದ್ರೂ ಅವ್ರು ಹಂಚ್ಕೊಂಡಿದ್ರಾ? ಅಂದರೆ ಅದು ಬಾಯಲ್ಲಿ ಹೇಳಿಲ್ಲ, ಬಟ್ ಅವ್ರಿಗೆ ಆ ಫೀಲಿಂಗ್ ಇತ್ತು. ಯಾಕೆ ಅಂತ ಹೇಳಿದ್ರೆ ನಾನು ಅವ್ರ ವಯಸ್ಸಲ್ಲಿ ತುಂಬ ಚಿಕ್ಕವನು ಅವ್ರು ಕಂಪೇರ್ ಮಾಡಿದ್ರೆ. ಆದರೆ ಅವರು ತುಂಬ ಖಾಸಗಿಯಾದ ವಿಷಯಗಳೆಲ್ಲ ನನಗೆ ಹೇಳ್ತಿದ್ರು. ಅಂದರೆ ಇವನ್ನ ಅರ್ಥ ಮಾಡ್ಕೊತಾನೆ, ಸೂಕ್ಷ್ಮತೆ ಇದೆ ಅಂತ ಹೇಳ್ತಿದ್ರು. ಅಥವಾ ಅವ್ರಿಗೆ ನಾನು ಅವರ ಇತಿಹಾಸವನ್ನು ಅರ್ಥ ಮಾಡ್ಕೊಂಡ ಹಾಗೆ ಅವ್ರಿಗೆ ಸ್ನೇಹ ಬಳಗ ಅನ್ನೋದಿದೆಯಲ್ಲ ಸಿನಿಮಾ ರಂಗದೊಳಗಡೆ, ಬಾಲಣ್ಣ, ನರಸಿಂಹರಾಜು, ವಜ್ರಮುನಿ, ಜಿ.ವಿ. ಅಯ್ಯರು, ಉದಯ್ ಶಂಕರು, ಆಮೇಲೆ ನಮ್ಮ ತಿಪ್ಟೂರು ರಾಮಸ್ವಾಮಿಯವರು, ಈ ಥರ. ಆಮೇಲೆ ಇವರು ರಾಜಶೇಖರ್ ಅಂತ ಒಬ್ಬರು ನಟರು, ಒಂದು 8-10 ಜನ ತುಂಬ ಕ್ಲೋಸ್ ಆದ ಸ್ನೇಹಿತರಿದ್ದರು. ಬಟ್ ನಾನು ರಾಜ್ಕುಮಾರ್ ಅಂತ ಅವ್ರ ತಮ್ಮ ವರದಪ್ಪ ಕೂಡ ತಮ್ಮ ಆದರೂ ಕೂಡ ಅವರು ಸ್ನೇಹಿತರ ಥರನೇ ಇದ್ದಿದ್ದನ್ನ ನಾನು ನೋಡಿದ್ದೀನಿ. ಬಟ್ ಸ್ನೇಹಿತ ಆದರೂ ಕೂಡ ಕೆಲವೊಂದು ಮಾತಾಡೋಕ್ಕಾಗಲ್ಲ ತಮ್ಮ ಆಗಿರೋದ್ರಿಂದ. ಸೊ ಅಂಥದ್ದನ್ನೆಲ್ಲ ನನ್ನ ಜೊತೆ ಮಾತಾಡ್ತಿದ್ರು. ಯಾಕೆಂದರೆ ನಾನು ಈಗ ಹೇಳೋದ್ನಲ್ಲ, ಅಷ್ಟೂ ಜನರು ನಾನು ಅವ್ರ ಜೊತೆ ಇದ್ದಾಗ ಇವ್ರು ಯಾರೂ ಇರಲಿಲ್ಲ. ಸೊ ಹಾಗಾಗಿ ಅವ್ರಿಗೆ ಹಳೆಯದನ್ನು ಏನೋ ನೆನೆಸ್ಕೊಂಡು ಏನೋ ಮಾತಾಡಬೇಕು, ಏನೋ ಹೇಳಬೇಕು ಅಂತಂದ್ರೆ ಕೇಳೋರು ಬೇಕಾಗಿತ್ತು. ಅದನ್ನ ಅವ್ರು ಬಯಸ್ತಿದ್ರು. ಸೊ ನಾನು ಸುಮ್ಮನೆ ಹೋಗಿ ಕೂತ್ಕೊಂಡು ಒಂದಷ್ಟು ಕತೆಗಳನ್ನ ಕೇಳ್ತಾ ಇದ್ದೆ. ಸೊ ಇತ್ತು. ಯಾಕೆಂದರೆ ಅದು ಆಮೇಲೆ ನೋಡಿ, ಬಿಗಿನಿಂಗಲ್ಲಿ ಒಬ್ಬ ಸ್ಟಾರ್ಗೆ ಬಿಗಿನಿಂಗಲ್ಲಿ ಬಯಸ್ತಾನೆ, ಎಲ್ಲರೂ ಬರಬೇಕು, ನಾನು ಮುತ್ಕೋಬೇಕು, ಅದು ಇದು ಅಂತ. ಬಟ್ ಒಂದು ಕಾಲ ಆದಮೇಲೆ ಅದು ಶಿಕ್ಷೆ ಆಗಿಬಿಡುತ್ತೆ. ಇಮೇಜ್ ಮಾಡ್ಕೊಳ್ಳಿ, ಈಗ ನಮ್ಮ ಥರ ಈಗ ಈ ರೋಡಲ್ಲಿ ನಡ್ಕೊಂಡು ಹೋಗೋಕ್ಕಾಗಲ್ಲ, ಎಲ್ಲೋ ರೋಡಲ್ಲಿ ನಿಂತ್ಕೊಂಡು ಪಾನಿಪುರಿ ತಿನ್ನೋಕ್ಕಾಗಲ್ಲ. ಆ ಬದುಕು ಮಿಸ್ ಆಗಿಬಿಡುತ್ತೆ. ಸೊ ಹಾಗಾಗಿ ನಮ್ಮಂಥವರು ನಾವು ರಾಜ್ಕುಮಾರ್ ಥರ ಇರಬೇಕು ಅಂತ ಅನ್ಕೋಬೋದು. ಬಟ್ ರಾಜ್ಕುಮಾರು ನಮ್ಮ ಥರ ಇರಬೇಕು ಸಾಮಾನ್ಯವಾಗಿ ಅಂತ ಬಯಸೋದು ಇರುತ್ತೆ. ಅದು ಎಲ್ಲರಿಗೂ ಆಗೋವಂಥದ್ದೇ ಅದು. ನಿಜ. ಅವ್ರು ನಿಮ್ಮ ಜೊತೆ ಆಪ್ತವಾಗಿ ಹಂಚ್ಕೊಂಡಿರುವಂಥ ಯಾವುದಾದ್ರೂ ಒಂದು ಕಥೆನ ನಮ್ಮ ಜೊತೆ ಹಂಚ್ಕೋಬೋದಾ? ಅವರು ಈ ಲವಕುಶ ಸಿನಿಮಾ ಮಾಡ್ತಾಯಿದ್ರು. ಲವಕುಶ ಸಿನಿಮಾ ತೆಲುಗಿನ ಕೃಷ್ಣ ಅವ್ರು ಪ್ರೊಡಕ್ಷನ್ ಮಾಡ್ತಾಯಿದ್ದು. ಅದು ಇವ್ರಿಗೆ ಇಷ್ಟನೇ, ಅಂದರೆ ಅದರ ಕಥೆಯ ರೀತಿ, ಚಿತ್ರಕಥೆಯ ರೀತಿ, ತೆಗಿತಾ ಇದ್ದ ರೀತಿ ಯಾವುದೂ ಅವ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ ಅಂತ ರಾಜ್ಕುಮಾರ್ ಅವ್ರಿಗೆ. ಅಂದರೆ ಯಾಕಪ್ಪ ಒಪ್ಕೊಂಡೆ ಈ ಸಿನಿಮಾನ ಅಂತ ಭಾಳ ಸತಿ ಅವ್ರು ಯಾವ್ದು ಸಿನಿಮಾಗೂ ಅನಿಸಿರ್ಲಿಲ್ಲ ಅಂತ. ಆ ಸಿನಿಮಾಗೆ ತುಂಬ ಅನ್ನಿಸ್ಬಿಡ್ತಂತೆ. ಸೊ ಅದು ಮಾಡ್ತಾ ಏನಾಯಿತು, ಇದು ಬೇಡ ಅಂತ ಹೇಳ್ಬಿಡೋಣ ಅನ್ನೋ ಲೆವೆಲ್ಗೆ ಇವ್ರಿಗೆ ಅಸಮಾಧಾನಗಳಾಗ್ತಾಯಿತ್ತಂತೆ. ಆಮೇಲೆ ಒಂದು ದಿವಸ ಬೇರೆ ಏನೋ ಒಂದು ತಾಂತ್ರಿಕವಾದ ಕಾರಣಕ್ಕೆ ಅದು ನಿಂತೋಯ್ತಂತೆ. ಓಕೆ. ನಿಂತೋಗಿದ್ದು ಬೇಜಾರಾಗಬೇಕು, ಆದರೆ ನನಗೆ ಬೇಜಾರಾಗಲಿಲ್ಲ, ತುಂಬ ಸಂತೋಷ ಆಯಿತು. ಆದರೆ ಆ ಸಂದರ್ಭದಲ್ಲಿ ಉದಯ್ ಶಂಕರ್ ಅವರು
ಒಂದು ಕತೆ ಹೇಳಿದ್ರು. ಅಂದರೆ ರಾಮನ ಅವಸಾನದ ಕತೆ, ರಾಮನ ಕಡೆ ಏನಾಯಿತು ಅಂತ ಕತೆ ಹೇಳೋದು ಹೇಳ್ಬಿಟ್ರು, ರಾಮನ ಕಡೆಯ ದಿನಗಳನ್ನ. ಆಮೇಲೆ ಹೇಳಿದ್ರು ಈ ಕತೆ ಯಾರು ಕೇಳಬಾರ್ದು ಅಂತ. ಅಯ್ಯೋ, ನಾನು ಮಾಡಿದ ಯಾವ ಕರ್ಮಕ್ಕೆ ನಾನು ಆ ಕತೆ ಕೇಳದೆ ಆಗಿದ್ದರೆ ಹತ್ಬಿಟ್ಟೆ ನಾನು ಅಂತ ಅವತ್ತು ಹತ್ತರು. ಹೌದಾ? ಹೌದು. ಅಂದರೆ ರಾಮ ಅಂದರೆ ಅವ್ರ ಪ್ರಕಾರ ಒಂದು ಆದರ್ಶವೇ, ಏನದು ಅಂದರೆ ರಾಮನ ಅವಸಾನ ಅಂದರೆ ಒಂದು ಆದರ್ಶದ ಅವಸಾನ ಅಂತ ಅನ್ನಿಸ್ತು. ಯಾವ ರೀತಿ ಅದನ್ನು ಗ್ರಹಿಸಿ ಅವ್ರಿಗೆ ಅಷ್ಟೊಂದು ದುಃಖ ಆಯಿತು ಅಂತ ನನಗೆ ಅದು ಆವತ್ತತ್ತಿದ್ದು ಬೇಡ, ನನ್ನ ಜೊತೆ ಹೇಳ್ತಾನೂ ಹತ್ತರು. ಸೊ ಇದು ಒಂದು ನನಗೆ ನಿಗೂಢವಾದಂಥ ಒಂದು ಸನ್ನಿವೇಶ ಅವತ್ತು. ನಿಜ, ಭಾವಜೀವಿ ಅವರು ಎಲ್ಲ ಹೇಳ್ಕೊಂಡ್ಬಿಡ್ತಾರೆ ಅಲ್ವಾ. ಎಷ್ಟು ನಿಮ್ಮ ಜೊತೆ ಶೇರ್ ಮಾಡಿದರೆ ನೀವೇ ಅದೃಷ್ಟವಂತರು, ಎಷ್ಟು ಮಾತಾಡಿದ್ದೀರಾ ಅವ್ರ ಜೊತೆ ಅನ್ನೋದು. ನೀವು ಅವರ ಹುಟ್ಟುಹಬ್ಬ ಯಾವತ್ತಾದ್ರೂ ಸೆಲೆಬ್ರೇಷನ್ ಮಾಡಿದಾಗಿದ್ರ ಅವರ ಹುಟ್ಟುಹಬ್ಬಕ್ಕೆ? ಹೌದು, ಅಂದರೆ ನಾನು ಅವ್ರ ಕಂಪನಿಗೆ ಸೇರಿದ ಮೇಲೆ ಪ್ರತಿ ವರ್ಷ ಹೋಗ್ತಾ ಇದ್ದೆ. ಅಂದರೆ ಈ ಅಭಿಮಾನಿಗಳು ಅವರು ಇವರೆಲ್ಲ ಗಲಾಟೆ ಎಲ್ಲ ಕಮ್ಮಿಯಾಗಿ ಮಧ್ಯಾಹ್ನದ ನಂತರ ಹೋಗ್ತಿದ್ದೆ ನಾನು. ಹೋಗಿ ಮಾತಾಡಿಕೊಂಡು ಅವ್ರನ್ನ ಆಶೀರ್ವಾದ ನಾವು ತಗೊಂಡು. ನಿಜ, ಅದೊಂದು ಖುಷಿ ಅಲ್ವಾ. ಏನು ಹೇಳ್ತೀರಾ, ರಾಜ್ಕುಮಾರ್ ಸರ್ ಹುಟ್ಟುಹಬ್ಬ ಬರ್ತಾ ಇದೆ, ನೀವೊಂದು ವಿಶ್ ಮಾಡೋದಾದ್ರೆ? ಅಂದರೆ ರಾಜ್ಕುಮಾರ್ ಅವರು ಎಷ್ಟು ಆ ಹುಟ್ಟುಹಬ್ಬದ ದಿವಸ ಹೆಂಗೆ ನಡ್ಕೋತಿದ್ರು ಅಂದರೆ, ಅವ್ರಿಗೇನು ಶುಗರ್ ಗೀಗರ್ ಇರಲಿಲ್ಲ. ಆದರೆ ಬಂದು ಅಭಿಮಾನಿಗಳು ತಿನ್ಸೋ ಸ್ವೀಟ್ ಎಲ್ಲ, ಕೇಕ್ ಎಲ್ಲ ತಿನ್ನೋರು ಬಹುಶಃ 2-3 kg ತಿನ್ನೋರೇನು ಅವತ್ತು. ಎಲ್ಲೂ ಬೇಜಾರು ಮಾಡ್ಕೊತಿರ್ಲಿಲ್ಲ ನೋಡಿ. ಇವಾಗ ಅಂದರೆ ಸ್ವಲ್ಪ ಹಿಂಗೆ ಸಾಕು. ಅವರು ಬಹುಶಃ ಬಂದವರೆಲ್ಲ ಒಂದೊಂದು ಪೀಸ್ ಅಂತಂದರೆ ಇಮ್ಯಾಜಿನ್ kg ಗಟ್ಟಲೆ ಆಗ್ಬಿಡುತ್ತು. ಬಟ್ ಅವ್ರು ಯಾವತ್ತೂ ಅದನ್ನು ಯಾವ ವರ್ಷವೂ, ಅವ್ರ ವಯಸ್ಸಾದಾಗಲೂ ಕೂಡ ಯಾವ ವರ್ಷವೂ ಅದನ್ನು ಅಷ್ಟು ತಿನ್ನೋಕ್ಕಾಗಲ್ಲ ಸಾಕು ಅಂತ ಅನ್ನಲೇ ಇಲ್ಲ. kg ತಿನ್ನೋರು. ಅದು ನನಗೆ ಆಶ್ಚರ್ಯ. ಮತ್ತು ಅವ್ರ ಇದು ಅಂದರೆ ನೋಡಿ, ಸ್ವೀಟ್ ಇದೆಯಲ್ಲ ಅದು ಒಂದು ಸ್ವಲ್ಪ ತಿನ್ನೋಷ್ಟು ಚೆನ್ನಾಗಿರುತ್ತೆ, ಆಮೇಲೆ ಆಗಲ್ಲ. ಆದರೆ ಅವ್ರಿಗೆ ಅದು ಯಾವುದು ಏನು ಅನ್ನಿಸ್ತಿರ್ಲಿಲ್ಲ. ಅಂದರೆ ಅದು ಅಭಿಮಾನಿಗಳ ಮೇಲಿನ ಆ ಪ್ರೀತಿ, ನಿಜ, ಆ ಪ್ರೀತಿ ಎಲ್ಲನೂ ಮರೆಸ್ಬಿಡುತ್ತೆ. ಮತ್ತು ಈ ಜನ್ಮದ ಜೋಡಿ ಟೈಮು ಒಂದು ಸನ್ನಿವೇಶ. ನಾವು ಇದರಲ್ಲಿ ಮೈಸೂರು ಹತ್ರ ಮುಹೂರ್ತ ಮಾಡಿದ್ವಿ. ಮುಹೂರ್ತ ಮಾಡಬೇಕಾದ್ರೆ ಅರ್ಲಿ ಮಾರ್ನಿಂಗು ಟಿಫನ್ ಎಲ್ಲ ಬಂದಿತ್ತು. ಟಿಫನ್ ಎಲ್ಲ ಬಂದಿದ್ದರೆ ತಿಂಡಿ ತಿಂತಾಯಿದ್ರು ರಾಜ್ಕುಮಾರ್ ಅವರು. ಮಸಾಲೆ ದೋಸೆ ತಿಂತಾಯಿದ್ರು. ಯಾರೋ ಒಬ್ಬ ಅಭಿಮಾನಿ ಬಂದ್ಬಿಟ್ಟು ಮುರಿದ್ಬಿಟ್ಟು ಹಿಂಗೆ ತಿನ್ಸಕ್ಕೆ ಬಂದ. ಅವರು ಅಂದರು, ವರ್ಧಣ್ಣ ಅವರು, ಇರಪ್ಪ ಬಿಡಪ್ಪ, ಬೇಡ, ಹೋಗಿ ಅಂತ ಹೇಳ್ಬಿಟ್ಟು, ಯಾಕಪ್ಪ ವರದಪ್ಪ ಯಾಕಪ್ಪ ಅಂದರು. ಏನಪ್ಪ ಹಂಗೆ ತಿಂದ್ಬಿಡ್ತೀಯ ನೀನು, ಅವ್ರ ಕೈ ತೊಳೆದಿದ್ರೋ ಇಲ್ವೋ. ಇವ್ರು ಅದನ್ನು ಯೋಚನೆನೂ ಮಾಡಿಲ್ಲ. ಅಂದರೆ ಅವ್ರು ತಿಂತಾ ಇದ್ದ ತಟ್ಟೆನಲ್ಲೇ ಮುರಿದು ತಿನ್ಸಕ್ಕೆ ಬಂದರು ಅಂತಾರರು ಅಲ್ವಾ. ಎಂಥ ಒಂದು ಅದು ಅಂದರೆ ಯಾವುದೇ ರೀತಿ ಅದೇನು ಪ್ರೀತಿ ಅವ್ರ ಮೇಲೆ ಇವ್ರ ಮೇಲೆ ಅವ್ರಿಗೆ, ಅದೊಂಥರ ಅಭಿಮಾನ. ಮತ್ತು ಇದು ಅದೇ ಅಭಿಮಾನಿಗಳೇ ದೇವರು ಅಂತ ಅನ್ನೋದು ಯಾವುದು ಉತ್ಪ್ರೇಕ್ಷೆ ಅಲ್ಲ. ನಿಜ, ತುಂಬ ವಿಚಾರಗಳನ್ನು ತಿಳ್ಕೊಂಡ್ವಿ ನಾವು. ಕಥಾನಾಯಕನ ಕತೆ ಅನ್ನುವಂಥ ಪುಸ್ತಕ ಇದು ಹುಟ್ಕೊಂಡಿದ್ದು ಹೆಂಗೆ? ಕಥಾನಾಯಕನ ಕಥೆ ರಾಜ್ಕುಮಾರ್ ಅವರು 1976ರಿಂದ 1984ರವರೆಗೆ ಸತತ 8 ವರ್ಷಗಳು ವಿಜಯ ಚಿತ್ರದಲ್ಲಿ ಧಾರಾವಾಹಿ ಥರ ಬರ್ತಾಯಿದ್ದಂತಹ ಕಥೆ ಅದು. ಅಂದರೆ ರಾಜ್ಕುಮಾರ್ ಅವರೇ ಸ್ವತಃ ಕುಳಿತು ಅವರ ಹುಟ್ಟಿನಿಂದ ಹಿಡಿದು ಅಪ್ ಟು ಪದ್ಮಭೂಷಣ ಪ್ರಶಸ್ತಿ ಬರೋವರೆಗೂ ಏನು ನಡೆಯಿತು ಅದನ್ನು ಉದಯ್ ಶಂಕರ್ ಅವ್ರ ತಮ್ಮ ದತ್ತರಾಜು ಅವ್ರು ಬರ್ಕೊಳ್ಳೋದು, ಇವ್ರು ಹೇಳೋದು. ಆ ಥರ ವಿಜಯ್ ಚಿತ್ರದಲ್ಲಿ ಬರ್ತಾಯಿತ್ತು. ಹಾಗೆ ನಾವಿನ್ನೂ ಚಿಕ್ಕ ಹುಡುಗರು, ಎಸ್ಪೆಷಲಿ 80s ಬಂದ ಮೇಲೆ ನಾನು ನೋಡಿದ್ದೀನಿ ಕೆಲವು ಸಂಚಿಕೆಗಳನ್ನ. ಆದರೆ ಅವಾಗ ನಾವು ಬರೀ ಫೋಟೋ ನೋಡ್ಬಿಟ್ಟು ಸುಮ್ಮನೆ ಆಗ್ತಿದ್ವಿ, ಏನಿದೆ ಅಂತ ಓದೋಂಥ ನಾಲೆಜ್ ಅಥವಾ ಆಸೆ ಇರಲಿಲ್ಲ. ಸೊ ಅದು ನನಗೆ ಗೊತ್ತಿತ್ತು. ಸೊ ಈಗ ರಾಜ್ಕುಮಾರ್ ಅವ್ರು ತೀರೋದ್ಮೇಲೆ ಸುಮಾರು 130 ಪುಸ್ತಕಗಳು ರಾಜ್ಕುಮಾರ್ ಅವ್ರ ಬಗ್ಗೆ ಬಂದಿದೆ. ಯಾವ ನಟನಿಗೂ ಇಂಥ ಜಗತ್ತಿನ ಯಾವ ನಟನಿಗೂ ಒಬ್ಬ ವ್ಯಕ್ತಿಗೆ ಇಷ್ಟು ಪುಸ್ತಕಗಳು ಬಂದಿಲ್ಲ. ಆದರೂ ನನಗೆ ಅಂದರೆ ನನ್ನದೇ ಅಂತರಂಗದ ಅಣ್ಣ ಸೇರಿಯೂ ಮತ್ತು ರುಕೋಜಿಯವರ 2 ಮಹಾನ್ ಗ್ರಂಥಗಳು ಸೇರಿಯೂ 130 ಪುಸ್ತಕ ಬಂದಿದೆ. ಆದರೂ ನನ್ನೊಳಗಡೆ ಕಾಡ್ತಿದ್ದಿದ್ದೇನಪ್ಪ ಅಂದರೆ, ಸುಮಾರು ಒಂದು 7-8 ವರ್ಷಗಳ ಹಿಂದ ನಾವು ಯಾರೇ ಏನೇ ಬರಿಬೋದು, ಯಾರು ಏನು ಬೇಕಾದರೂ ಬರಿಬೋದು, ಆದರೆ ರಾಜ್ಕುಮಾರ್ ಅವರೇ ಸ್ವತಃ ನಿರೂಪಣೆ ಮಾಡಿ ಹೇಳಿಕೊಂಡಿರೋದೇ ಅಲ್ಟಿಮೇಟು. ಅದು ಪುಸ್ತಕ ರೂಪದಲ್ಲಿ ಬರಬೇಕು ಅಂತ ಒಂದು ಆಸೆ ಇತ್ತು ನನಗೆ. ಆಮೇಲೆ ಏನಾಯಿತು, ಈ ವಿಜಯ ಚಿತ್ರದಲ್ಲಿ ಬರ್ತಾಯಿತ್ತಲ್ಲ, ಈ ಚೆನ್ನೈಯಲ್ಲಿ ವಿಜಯ ಚಿತ್ರ ಗೋಡೌನ್ ಸುಟ್ಟೋಗಿ ಅಲ್ಲಿ ಯಾವ ಪ್ರತಿಗಳು ಉಳಿದಿಲ್ಲ. ಆಮೇಲೆ ಆ ಕಾಲದ ಜನಕ್ಕೆ ಬಿಟ್ಟರೆ ಈ ಥರದ್ದೊಂದು ವಿಷಯ ಇದೆ, ಈ ಥರ ರಾಜ್ಕುಮಾರ್ ಅವರು ಬರ್ದಿರೋ ಒಂದು ಆತ್ಮಕಥೆ ಇದೆ ಅನ್ನೋದೇ ಬಹಳ ಜನಕ್ಕೆ, ಇವತ್ತಿನ ಜನಕ್ಕೆ ಗೊತ್ತಿಲ್ಲ.
ಮುಂದೆ ನಾವೆಲ್ಲ ಹೋದ್ಮೇಲೆ ಅದು ನಿರ್ನಾಮ ಆಗ್ಬಿಡುತ್ತೆ ಅಂತ ನನ್ನ ತಲೆಯಲ್ಲಿ ಬಂದು ಹೆಂಗಾದರೂ ಮಾಡಿ ಪುಸ್ತಕ ರೂಪದಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡಿದೆ. ಆವಾಗ ಅದ್ರ ಪ್ರತಿಗಳೆಲ್ಲಿ ಹುಡ್ಕೋದು. ಹೌದು. ಫಸ್ಟು ಇವ್ರಿಗೆ ಫೋನ್ ಮಾಡಿದೆ, ಯಾರಿಗೆ, ಉದಯ್ ಶಂಕರ್ ಅವರ ತಮ್ಮ ದತ್ತರಾಜ್ ಅವ್ರು ಬದುಕಿದ್ರು, ಮದ್ರಾಸಿಗೆ ಫೋನ್ ಮಾಡಿದೆ. ಅವರು ನನ್ನ ಹತ್ರ ಒಂದು ಕಾಪಿ ಇತ್ತು ಎಲ್ಲ, ಅದನ್ನ ಪಾರ್ವತಮ್ಮನವ್ರು ಇಸ್ಕೊಂಡ್ರು, ಅವ್ರ ಹತ್ರನೇ ಕೇಳಿ ಅಂದರು. ನಾನು ಪಾರ್ವತಮ್ಮ ಅವ್ರ ಹತ್ರ ಹೋಗಿ, ಅಮ್ಮ ಹಿಂಗೆ ಅದು ಕಥಾನಾಯಕನ ಕತೆ ನಿಮ್ಮ ಹತ್ರ ಇದೆ ಅಂತ ಕೊಡಿ, ಪುಸ್ತಕ ತರೋಣ, ಇಲ್ಲಾಂದ್ರೆ ಅದು ಮುಂದೆ ಅದು ದಾಖಲೆನೇ ಉಳಿಯಲ್ಲ. ಹೌದು. ಒಳ್ಳೆ ಕೆಲಸ ಕಣಯ್ಯ, ಒಳ್ಳೆ ಕೆಲಸ, ಮಾಡು ಅಂತ ಹೇಳಿ ಹುಡುಕಿಸ್ತೀನಿ, ಕೊಡ್ತೀನಿ ಅಂದರು. ಆಮೇಲೆ ಒಂದು 8-10 ದಿನ ಬಿಟ್ಟು ಮತ್ತೆ ಹೋದೆ. ಅದು ನಾವು ಮನೆ ಕಟ್ಟಿಸಿದ್ರಲ್ಲ ಅವರು, ಮನೆ, ಹೊಸ ಮನೆ, ಆ ಮನೆ ಶಿಫ್ಟಿಂಗಲ್ಲೇ ಅದು ಎಲ್ಲೋಯ್ತು ಅಂತ ಗೊತ್ತಿಲ್ಲ ಕಣಯ್ಯ, ಕಾಣ್ತಾ ಇಲ್ಲ, ಬಟ್ ಅದು ಒಳ್ಳೆ ಕೆಲಸ ನೀನು ಮಾಡು, ಎಲ್ಲಾದರೂ ನೀನೇ ಹುಡುಕು ಅಂದರು. ನಾನು ಸುಮಾರು ಕಡೆ ಅಭಿಮಾನಿಗಳು ಕೆಲವರು ಇರ್ತಾರಲ್ಲ ಸಂಗ್ರಹ ಮಾಡೋರು, ಅಂಥವ್ರನ್ನೆಲ್ಲರೂ ವಿಚಾರಿಸ್ತಾ ಬಂದಾಗ ರಾಜಾಜಿನಗರದಲ್ಲಿ ರವಿಶಂಕರ್ ಅಂತ ಒಬ್ಬರಿದ್ದಾರೆ, ಅವ್ರ ಹತ್ರ ಇದೆ ಅಂತ ಗೊತ್ತಾಯಿತು. ಅವ್ರಿಗೆ ಫೋನ್ ಮಾಡಿದೆ. ಅವರು ಒಂದು ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡೋಂಥ ಮನುಷ್ಯ. ಅವ್ರು ಏನು ಮಾಡಿದ್ರು, ನನ್ನ ಹತ್ರ ಇದೆ ಆದರೆ ನಾನು ಕೊಡಲ್ಲ, ಮಿಸ್ಯೂಸ್ ಮಾಡ್ಕೊಂಬಿಡ್ತಾರೆ, ತಪ್ಪಾಗಿ ಬಳಸ್ತಾರೆ, ನಾನು ಕೊಡಲ್ಲ ಅಂದರು. ಇನ್ನೇನು ಅವ್ರು ಬಲವಂತ ಮಾಡೋಕ್ಕಾಗತ್ತಾ, ಸುಮ್ಮನಾದೆ. ಅದಾದಮೇಲೆ ನನ್ನ ಈ ಹಂಪಿ ವಿಶ್ವವಿದ್ಯಾನಿಲಯದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಧ್ಯಯನ ಪೀಠ ಅಂತಿದೆ, ಅಲ್ಲಿ ಇವಾಗ AS ಪ್ರಭಾಕರ್ ಅಂತ ಸಂಚಾಲಕರು, ಅವರು ನನ್ನನ್ನು ಸಲಹಾ ಸಮಿತಿಗೆ ತೊಗೊಂಡ್ರು, ಸಲಹಾ ಸಮಿತಿ ಸದಸ್ಯನ ಮಾಡಿದ್ರು. ಸೊ ಮೀಟಿಂಗಲ್ಲಿ ಒಂದು ದಿವಸ ಏನಾಯಿತು, ಅಲ್ಲಿಯ VC ಇವರೆಲ್ಲ ಕೂತ್ಕೊಂಡು ನಾವು ಯೂನಿವರ್ಸಿಟಿಯಿಂದ ಒಂದು ರಾಜ್ಕುಮಾರ್ ಅವ್ರದ್ದು ಆತ್ಮಕಥೆ ತರೋಣ, ಆತ್ಮಚರಿತ್ರೆನ, ಅಂದರೆ ಅವರ ಟೋಟಲ್ ಅವ್ರ ಹಿಸ್ಟ್ರಿ ತರೋಣ, ಯೂನಿವರ್ಸಿಟಿ ಲೆವೆಲಲ್ಲಿ ಬರಲಿ, ನಿಮ್ಗೆ ಸಂಬಂಧನೂ ಹೌದು, ಮತ್ತು ನಿಮ್ಮ ಊರ ಕಡೆ ಎಲ್ಲ ಗೊತ್ತಿರೋದ್ರಿಂದ ಎಲ್ಲ ಜನರು ನೀವು ಬರೀರಿ ಅಂತಂದರು ನನಗೆ. ನಾನು ಹೇಳಿದೆ, ಸರ್ ಈಗ ರುಕ್ಕೋಜಿ ಅವರು ಅಷ್ಟು ದೊಡ್ಡ ಪುಸ್ತಕ ಬರೆದಿದ್ದಾರೆ, ನಾನು ಬರೆದ್ರು ಅದೇ ರಿಪೀಟ್ ಆಗುತ್ತೆ, ಬಟ್ ಇವೆರಡೂ ಕೆಲಸಕ್ಕಿಂತ ಬಹಳ ಮಹತ್ವವಾದೊಂದಿದೆ. ಹೀಗೆ ವಿಜಯ್ ಚಿತ್ರದಲ್ಲಿ ರಾಜ್ಕುಮಾರ್ ಅವರು ಹೇಳಿ ಬರೆಸಿದ ಒಂದು ಆತ್ಮಕಥೆ ಇದೆ, ಅದು ಪುಸ್ತಕ ರೂಪದಲ್ಲಿ ಬರಬೇಕು ಅನ್ನೋದು ನನಗೆ ಭಾಳ ವರ್ಷಗಳಿಂದ ಆಸೆ, ಪ್ರಯತ್ನ ಪಟ್ಟೆ, ಆಗಿಲ್ಲ, ಇನ್ನೊಂದು ಸತಿ ಪ್ರಯತ್ನ ಪಡೋಣ ಅಂತ ಹೇಳಿ ಕಡೆಗೆ ಇವರು ರವಿಶಂಕರ್ ಅವರು ಯಾರು ಮಾತು ಕೇಳ್ತಾರೆ ಅಂತ ಹುಡುಕೊಂಡು ಕಡೆಗೆ ಒಬ್ಬರು ಸಿಕ್ಕಿ, ಅವರು ನನ್ನನ್ನು ಮತ್ತು ನಮ್ಮ ಪ್ರಭಾಕರ್ ಅವ್ರನ್ನ ಕರ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಆಮೇಲೆ ಅವ್ರು ಏನು ಮಾಡಿದ್ರು, ಬೇರೆ ಯಾರ್ಯಾರೋ ಕೇಳಿದ್ದಾರೆ ಇನ್ಕ್ಲೂಡಿಂಗ್ ಮೇಹು ಅವ್ರಿಗೆ ಸೇರಿ, ನಾನು ಕೊಟ್ಟಿಲ್ಲ, ಆದರೆ ಈಗ ಅದು ಯೂನಿವರ್ಸಿಟಿಯಿಂದ ಬರ್ತಿದೆ ಅಂದರೆ ಬಹಳ ಒಳ್ಳೆ ಕೆಲಸ ಆಗುತ್ತೆ, ತೊಗೊಳ್ಳಿ ಅಂತ ಕೊಟ್ಟರು. ಅದು ಇವಾಗ ಪುಸ್ತಕ ರೂಪದಲ್ಲಿ ಬಂದಿದೆ. ಅಂದರೆ ಅದು ದಾಖಲೆ ಇನ್ನು ಉಳಿಯುತ್ತೆ. ನಿಜ ಆ ದಾಖಲೆ ಸಿಕ್ಕಿದೆ ಒಂದು. ಆಮೇಲೆ ನಾನು ಓದಿರಲಿಲ್ಲ ಅಂತ ಹೇಳಿದ್ನಲ್ಲ, ಮೊದಲು ಓದಿರಲಿಲ್ಲ, ಸುಮ್ಮನೆ ಕೇಳಿದ್ದೆ ಹಿಂಗಿದೆ ಅಂತ. ಬಟ್ ಓದೋದ ಮೇಲೆ ರಾಜ್ಕುಮಾರ್ ಅವ್ರ ಕತೆ ಬಿಟ್ಬಿಡಿ, ಅವ್ರದ್ದು ಏನೇನು ಕತೆ ಅನ್ನೋದು ಬಿಟ್ಟು, ಬಟ್ ಅವ್ರ ನಿರೂಪಣಾ ಶೈಲಿ, ಅಂದರೆ ಕಣ್ಣಿಗೆ ಕಟ್ಟುವ ಹಾಗೆ ಹೇಳುವ ನಿರೂಪಣೆ ಅವ್ರದ್ದು, ಅಂದರೆ ಅವರೇ ಹೇಳಿದಾಗಿದೆ ಪುಸ್ತಕ. ಸೊ ನಿರೂಪಕರಿಗಿಂತ ಹೆಚ್ಚಾಗಿ ರಾಜ್ಕುಮಾರ್ ಅವ್ರು ಏನೇನು ಹೇಳಿದ್ರೆ ಹಾಗೆ ಬರ್ದಂಗಿದೆ. ಬಟ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಮತ್ತು ಎಂಥದ್ದು ಎಮೋಷ್ನಲ್ ಹೇಗೆ ಕಟ್ಕೊಡ್ತಾರೆ, ಮತ್ತು ಒಂದು ಸನ್ನಿವೇಶನ ಯಾವ ರೀತಿ ವಿವರಿಸ್ತಾರೆ, ಎಂಥ ಉಪಮೇಯಗಳನ್ನ ಬಳಸ್ತಾರೆ, ಯಾವ ಸಾಹಿತಿಗೂ ಕಡಿಮೆ ಇಲ್ಲ ಅಂತ ನನಗೆ ಈಗ ಆ ಪುಸ್ತಕ ಓದಿದ್ಮೇಲೆ ಅನ್ನಿಸ್ತಾ ಇದೆ. ರಾಜ್ಕುಮಾರ್ ಬರೀ ನಟರಲ್ಲ, ಬರೀ ಗಾಯಕರಲ್ಲ, ಒಬ್ಬರು ಸಾಹಿತಿ ಅನ್ನೋದು ಕೂಡ ಈಗ ನನಗೆ ಗೊತ್ತಾಗ್ತಾ ಇದೆ. ನಿಜ ನೋಡಿ, ಇನ್ನೊಂದು ಆ್ಯಡ್ ಆನ್, ಅವರಿಗೆ ಎಲ್ಲ ಆ್ಯಡ್ ಆನ್ ಆಗ್ತಾ ಹೋಗ್ತಿರುತ್ತೆ ಹೊರತು ಯಾವುದು ಕಡಿಮೆ ಅಂತ ಅನ್ಸೋದೇ ಇಲ್ಲ. ಸೊ ಹಾಗಾಗಿ ನನ್ನ 7-8 ವರ್ಷದ ಕನಸು ಈಗ ನನಸಾಗಿದೆ. ನಿಜ, ತುಂಬ ಖುಷಿ. ಯಾಕಂದರೆ ಜನರಿಗೂ ಕೂಡ ಮತ್ತು ಈಗಿನ ಯಂಗ್ಸ್ಟರ್ಸಿಗೆ ವಿಚಾರಗಳನ್ನು ತಲುಪಿಸ್ಬೇಕು ಅಂತ ಹೇಳಿದ್ರೆ ಪುಸ್ತಕ ಬಹುದೊಡ್ಡ ಪಾತ್ರ ವಹಿಸುತ್ತೆ. ಆಮೇಲೆ ಈಗ ನೋಡಿ, ಇವಾಗ ನಾವು ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದೀವಿ, ನಾಳೆ ಟೆಕ್ನಾಲಜಿ ಏನಾಗುತ್ತೋ, ಇದರಲ್ಲಿ ಎಷ್ಟು ಉಳಿಯುತ್ತೋ ಏನಾಗುತ್ತೋ ಗೊತ್ತಿಲ್ಲ, ಆದರೆ ಶಾಶ್ವತವಾಗಿ ಉಳಿಯೋದೇ ಪುಸ್ತಕ. ಹಾಗಾಗಿ ಇದು ಶಾಶ್ವತ. ನಿಜ, ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಯಾಕಂದರೆ ಅವ್ರ ಜೊತೆ ಇದ್ದರೆ ನಾವು ಏನೆಲ್ಲ ಪ್ರಶ್ನೆಗಳನ್ನು ಕೇಳ್ತಿದ್ವೋ ಅದೇ ಪ್ರಶ್ನೆಗಳು ಇಲ್ಲೂ ಕೂಡ ಬಂತು. ಅಷ್ಟು ಚೆನ್ನಾಗಿ ಕನೆಕ್ಟ್ ಆಯಿತು, ಜನರಿಗೂ ಕೂಡ ಇಷ್ಟ ಆಗಿರ್ಬೋದು ಅಂತ ನಾನು ಅನ್ಕೊಳ್ತೀನಿ. ತುಂಬ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತೆ. ನಮಸ್ಕಾರ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.